ಎಲ್ಲರಿಗೆ ನಮಸ್ಕಾರ. ಇಂದಿನಿಂದ ಇನ್ನು 5 ದಿವಸಗಳವರೆಗೆ ಮಹಾಕವಿ ಕ್ಷೇಮೇಂದ್ರನ ಒಂದು ಸಾಹಿತ್ಯ ಯೋಗದಾನವನ್ನು ಕುರಿತಾದ ಪರಿಚಯಾತ್ಮಕವಾದ ಮತ್ತು ಸವಿಮರ್ಶಕವಾದ ಉಪಕ್ರಮ ಚಿಂತನೆ ಇರುತ್ತದೆ. ಇದು ಸಾಧ್ಯವಾದದ್ದು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಔದಾರ್ಯದಿಂದ ಮತ್ತು ನನ್ನ ಕಿರಿಯ ವಯಸ್ಸಿನ ತುಂಬ ಒಳ್ಳೆಯ ಸಾಹಿತ್ಯ ಅಧ್ಯಯನಶೀಲರಾದ ಸ್ನೇಹಿತರು ಶ್ರೀಶಕಾರಂತರ ನೆರವಿನಿಂದ. ಹಾಗಾಗಿ ಸಂಸ್ಥೆಗೆ, ಸಹೃದಯರಿಗೆ ಇಬ್ಬರಿಗೆ ನನ್ನ ಕೃತಜ್ಞತೆ ಸಲ್ಲುತ್ತದೆ. ಕ್ಷೇಮೇಂದ್ರ ಮಹಾಕವಿಯ ಬಗ್ಗೆ ಅನೇಕ ವರ್ಷಗಳಿಂದಲೇ, ಅನೇಕ ವರ್ಷ ಅಂದರೆ ಅಕ್ಷರಶಃ ಅನೇಕ ವರ್ಷಗಳಿಂದಲೇ, ಸುಮಾರು 25 ವರ್ಷಗಳಿಂದಲೂ ಅಧ್ಯಯನ ಮಾಡಿಕೊಂಡು ಬಂದು ಒಂದು ಪುಸ್ತಕವನ್ನೇ ಬರೆಯಬೇಕು ಅಂತ ಅಂದುಕೊಂಡಿದ್ದೆ. ಇದುವರೆಗೂ ಸಾಧ್ಯವಾಗಲಿಲ್ಲ. ಉತ್ಥಾಯ ಹೃದಯಂತೆ ದರಿದ್ರಾಣ ಮನೋರಥಾಹ ಅನ್ನುವ ಮಾತು ಉಂಟಲ್ಲ, ಆ ರೀತಿಯಾಗಿ ಹಾಗೆ ಅದು ಅಲ್ಲಿಯೇ ನಿಂತಿದೆ. ಅದಕ್ಕೆ ಬೇಕಾದ ಆಕರ ಸಂಶೋಧನೆ, ಅಧ್ಯಯನ, ಟಿಪ್ಪಣಿಗಳು ಅಂತೆಲ್ಲ ಉಳಿದಿವೆ. ಅದು ಹಾಳೆ ಮೇಲಿರೋದಕ್ಕಿಂತ ಹೆಚ್ಚಾಗಿ ಮನಸ್ಸಿನ ಮೇಲೆಯೇ ಮತ್ತು ಗಾಢವಾಗಿ ನಿಂತುಬಿಟ್ಟಿದೆ. ಪ್ರಾಯಶಃ ಈಗ ಒಂದು 32-33 ವರ್ಷಗಳ ಕೆಳಗೆ ಕ್ಷೇಮೇಂದ್ರನ ಬಗ್ಗೆ ನಾನು ಕೇಳಿದ್ದು, PUC ಓದ್ತಾ ಇದ್ದ ಹೊತ್ತಿನಲ್ಲಿ. ಆಗಲೇ ಇವನು ದೊಡ್ಡ ಕವಿ, ದೊಡ್ಡ ಲೇಖಕ, ತುಂಬ ದೊಡ್ಡ ದೃಷ್ಟಿ ಇರತಕ್ಕಂಥವನು, ಇವನನ್ನು ಕುರಿತು ಹೆಚ್ಚು ತಿಳ್ಕೊಳ್ಬೇಕು ಅಂತ ಅನ್ನಿಸ್ತು. ಈಚಿನ ವರ್ಷಗಳಲ್ಲಿ ಅವನ ಎಲ್ಲ ಕೃತಿಗಳನ್ನು ಅಧ್ಯಯನ ಮಾಡುವ ಅವಕಾಶ ಮಾಡಿಕೊಂಡೆ. ಅದರೊಳಗೂ ವಿಶೇಷತಃ ಸಂಸ್ಕೃತ ಸಾಹಿತ್ಯದಲ್ಲಿ ಕಡಿಮೆ ಇರುವಂಥದ್ದು ಅಂತ ಹೆಸರಾದ ಒಂದು ಕ್ಷೇತ್ರ ಅಂದರೆ ಸಾಮಾಜಿಕ ಸ್ಪೃಹೆಯಿಂದ, ಸಮಾಜ ಸುಧಾರಣೆಯ ದೃಷ್ಟಿಯಿಂದ, ಲೋಕದ ತಪ್ಪುಗಳನ್ನು, ಕುಟಿಲತೆ, ವಂಚನೆ, ಡೊಂಕು ಕೊಂಕುಗಳನ್ನು ಚಿಕಿತ್ಸಕ ದೃಷ್ಟಿಯಿಂದ ನೋಡಿ ಮಾಡುವ ವಿಮರ್ಶೆಯ ಕೆಲಸವನ್ನು ಕ್ಷೇಮೇಂದ್ರನಂತೆ ಮಾಡಿದವರು ಮತ್ತೊಬ್ಬರಿಲ್ಲ. ಅದರೊಳಗೂ ಅವನಿಗಿಂತ ಹಿಂದಿನವರು ಒಬ್ಬರೋ ಇಬ್ಬರೋ ಒಂದೋ ಎರಡೋ ಕೃತಿಯಲ್ಲಿ ಮಾಡಿದರೆ, ಇವನು ತನ್ನ 8-10 ಕೃತಿಗಳಲ್ಲಿ ಅದೇ ಕೆಲಸವಾಗಿ ಮೀಸಲಿಟ್ಟಂತೆ ಮಾಡ್ತಾ ಬಂದದ್ದು ತುಂಬ ದೊಡ್ಡದು. ಗುಣಗಾತ್ರಗಳೆರಡರಲ್ಲಿ ಕೂಡ ಅದ್ವಿತೀಯನಾದ, ಅಸಮಾನನಾದ ರೀತಿಯ ಕವಿ ಇವನು, ವಿಶೇಷವಾಗಿ ಈ ಒಂದು ಕೆಲಸ. ಹಾಗಲ್ಲದೆ ಯಾವುದನ್ನು ನಾವು ವೈವಿಧ್ಯ ಅಂತ ಕರಿತೀವಿ, ವೈವಿಧ್ಯದ ವೈಪುಲ್ಯ ಅಂತ, ಗಾಡ್ಸ್ ಪ್ಲೆಂಟಿ ಅಂತ ಹೇಳುವ ವೆರೈಟಿ ಏನುಂಟು, ಅದರೊಳಗೆ ಇವನು ಯಾರಿಗೂ ಹೋಲಿಕೆಗೆ ನಿಲ್ಲಲಾಗದಂಥ ವ್ಯಕ್ತಿ ಅಂತ ಅನಿಸುತ್ತದೆ. ವಿಶೇಷತಃ ಸಂಸ್ಕೃತ ಸಾಹಿತ್ಯದ ಮಟ್ಟಿಗೆ ಅದು ಬಹಳ ನಿಜವಾದದ್ದು. ಏಕೆಂದರೆ ಶಾಸ್ತ್ರ ಬರೆದವ್ರಿಗೆ ಕಾವ್ಯ ಇಲ್ಲ, ಕಾವ್ಯ ಬರೆದವ್ರಿಗೆ ಶಾಸ್ತ್ರ ಇಲ್ಲ, ಎರಡನ್ನೂ ಬರೆದವ್ರಿಗೆ ವೈವಿಧ್ಯ ಇಲ್ಲ, ವೈವಿಧ್ಯ ಇದ್ದವರಿಗೆ ಅಂತರ್ದೃಷ್ಟಿ ಇಲ್ಲ, ಅಂತರ್ದೃಷ್ಟಿ ಇದ್ದವರಿಗೆ ವ್ಯಾಪ್ತಿ ಇರತಕ್ಕಂಥ ಲೋಕಾನುಭವ ಇಲ್ಲ, ಅವೆಲ್ಲ ಇದ್ದವರಿಗೆ ಹಾಸ್ಯ ದೃಷ್ಟಿ ಇಲ್ಲ, ಇವೆಲ್ಲ ಒದಗಿ ಬಂದವರಿಗೆ ಸ್ಮರಣೀಯ ಸೂಕ್ತಿ ಸಂಗ್ರಥನ ಕೌಶಲ ಇಲ್ಲ. ಇದೆಲ್ಲವನ್ನು ಒಳಗೊಂಡಂಥವನು. ಆದರೆ ನಮ್ಮ ಯೂನಿವರ್ಸಿಟಿಯ ಪಂಡಿತರುಗಳಿಗೆ, ಪಂಡಿತರನ್ನಬೇಕೋ ಅಥವಾ ಪಂಡಿತ ಮನ್ಯರು ಅಂತ ಅನ್ನಬೇಕೋ ಗೊತ್ತಿಲ್ಲ, ಮತ್ತು ಪಾಠಶಾಲೆಯ ವಿದ್ವನ್ಮನ್ಯರಿಗೆ, ಇವರೆಲ್ಲರಿಗೂ ಕೂಡ ಕ್ಷೇಮೇಂದ್ರ ಉಪೇಕ್ಷಣೀಯನಾಗಿ ಕಂಡಿದ್ದಾನೆ, ಅಪೇಕ್ಷಣೀಯನಾಗಿ ಕಾಣಲಿಲ್ಲ. ಏಕೆಂದರೆ ನನಗೆ ತಿಳಿದಂತೆ ದಕ್ಷಿಣ ಭಾರತದ ವಿಶ್ವವಿದ್ಯಾಲಯಗಳಲ್ಲಿ ಈತನ ಬರವಣಿಗೆಗಳನ್ನು ವಿಶೇಷಾಧ್ಯಯನದ ವಸ್ತುವಾಗಿ ಮಾಡಿಕೊಂಡದ್ದನ್ನಾಗಲಿ, ಈತನನ್ನು ಕುರಿತು ಪಾಠ್ಯಕ್ರಮದಲ್ಲಿ ಅಳವಡಿಸಿದ್ದಾಗಲಿ, ಅಷ್ಟೇಕೆ ನನಗೆ ಪರಿಚಿತರಾದ ಯಾವುದೇ ಸಂಸ್ಕೃತ ವಿದ್ವಾಂಸರು ಇವನ ಕೃತಿ ಇಂಥದ್ದಪ್ಪ, ಇದನ್ನು ಓದಿ ಸಂತೋಷಪಟ್ಟಿದ್ದೀನಿ ಅಂತ ಹೇಳೋನು ಸಿಗಲಿಲ್ಲ. ಇದು ನನಗೆ ಬಂದ ದೊಡ್ಡ ಅವಕಾಶ. ನಾನು ಮೊದಲಾಗಿ ಇವನನ್ನು ಓದಿಕೊಂಡು ಸಂತೋಷಪಟ್ಟೆ ಅಂತ ಹೆಮ್ಮೆ ಪಡಬೇಕು, ಅಥವಾ ಇಂಥ ದೊಡ್ಡ ಅನರ್ಘ್ಯ ರತ್ನ ಕೂಡ ದೃಷ್ಟಿಗೋಚರವಾಗಲಿಲ್ಲ ಅಂತ ದುಃಖ ಪಡಬೇಕೋ ಗೊತ್ತಾಗುವುದಿಲ್ಲ. ಈಚಿನ ತಲೆಮಾರಿನಲ್ಲಾದರೂ ಅಷ್ಟೇ ಅನೇಕ ಜನ ಸಂಸ್ಕೃತ ಜಿಜ್ಞಾಸುಗಳಿಗೆ, ಅಧ್ಯೇತೃಗಳಿಗೆ ಕ್ಷೇಮೇಂದ್ರ ಅಷ್ಟಾಗಿ ಕಂಡಿಲ್ಲ. ಹಾಗೆಂತ ಅವನು ಸಂಪೂರ್ಣ ಉಪೇಕ್ಷಿತನಾಗಿದ್ದಾನೆ ಅಂತ ಅರ್ಥ ಏನಲ್ಲ. ಮಧುಸೂದನ್ ಕೌಲ್ ಇರಬಹುದು, ಸೂರ್ಯಕಾಂತ ಇರಬಹುದು, ಅಥವಾ ಈಚೆಗೆ ಆತನ ಬಗ್ಗೆ ಸಂಶೋಧನೆ ಮಾಡಿದಂತಹ JP ನಿಗಮ್ ಅವರಿರಬಹುದು. ಹೀಗೆ ಹಲವರು ಮಾಡಿದ್ದಾರೆ. ಅದಲ್ಲದೆ ಮಹಾಮಹನೀಯರು, ದೊಡ್ಡ ದೊಡ್ಡ ಪೂರ್ವಸೂರಿಗಳಾದಂಥ PV ಕಾಣೆಯವರು, ವಿ ರಾಘವನ್ ಅವರು ಮತ್ತು ನಮ್ಮವರೇ ಆದ ಕೆ ಕೃಷ್ಣಮೂರ್ತಿಯವರು, ಇವರೆಲ್ಲ ಬೆಲೆಯುಳ್ಳ ಮಾತುಗಳನ್ನು ಹೇಳಿದ್ದಾರೆ, ಅವನನ್ನು ಕುರಿತು ನೋಡಿದ್ದಾರೆ. ಆದರೆ ಕ್ಷೇಮೇಂದ್ರ
ಒಬ್ಬರ ತೆಕ್ಕೆಗೆ ಸಿಗುವ ವ್ಯಕ್ತಿಯಲ್ಲ ಅನ್ನುವಷ್ಟು ವ್ಯಾಪಕವಾದ ಸಾಹಿತ್ಯ ಕೃಷಿಯನ್ನು ಮಾಡಿರುವಂಥವನು. ಮತ್ತು ಆತನ ಎಲ್ಲ ಕೃತಿಗಳನ್ನು ಓದುವುದು ಒಂದು ಮಟ್ಟಿಗೆ ಶ್ರಮದಾಯಕ ಕೂಡ ಅಂತ ಎಷ್ಟೋ ಜನ ಓದೋದಿಲ್ಲ. ಕಾಳಿದಾಸಾದಿ ಮಹಾಕವಿಗಳೇ ಪಾಪ ತತ್ತರಿಸುವಂಥ ಸ್ಥಿತಿಯಲ್ಲಿರುವಾಗ ಕ್ಷೇಮೇಂದ್ರನಂಥವರ ಗತಿ ಏನು ಅನ್ನುವುದು ಕೂಡ ಒಂದು ಕಾರಣ ಇರಬಹುದು. ಏನೇ ಇರಲಿ, ಕ್ಷೇಮೇಂದ್ರನನ್ನು ಓದದೇ ಇದ್ದರೆ ಆ ಮಟ್ಟಿಗೆ ಸಂಸ್ಕೃತ ಸಾಹಿತ್ಯದಲ್ಲಿ ರುಚಿಯನ್ನು ಬೆಳೆಸಿಕೊಂಡಿರುವವರಿಗೆ ಅಪೂರ್ಣತೆ ಉಂಟಾಗದೇ ಇರೋದು. ಭಲ್ಲಟ, ಶೂದ್ರಕ, ಕ್ಷೇಮೇಂದ್ರ, ನೀಲಕಂಠ ದೀಕ್ಷಿತ ಮತ್ತು ದಾಮೋದರ ಗುಪ್ತ ಈ ಕೆಲವರು ವಿಶೇಷವಾಗಿ ಸ್ಮರಣೀಯರಾದವರು. ಕಾಲಾನುಪೂರ್ವಿಯಲ್ಲಿ ಹೇಳುವುದಿದ್ದರೆ ನಮಗೆ ಮೊದಲು ಗೋಚರನಾಗತಕ್ಕಂಥವನು ಶೂದ್ರಕ, ಆಮೇಲೆ ಭಲ್ಲಟ, ಅದಾದ ಮೇಲೆ ದಾಮೋದರ ಗುಪ್ತ, ಆಮೇಲೆ ಕ್ಷೇಮೇಂದ್ರ, ಮತ್ತೆ ಬರತಕ್ಕಂಥವನು ನೀಲಕಂಠ ದೀಕ್ಷಿತ. ಶೂದ್ರಕ, ಭಲ್ಲಟ, ದಾಮೋದರ, ಕ್ಷೇಮೇಂದ್ರ, ನೀಲಕಂಠ ದೀಕ್ಷಿತರನ್ನು ಸಂಸ್ಕೃತ ಸಾಮಾಜಿಕ ಸ್ಪೃಹೆಯ ಪಂಚರತ್ನಗಳು ಅಂತ ಕರೀಬಹುದು. ಇವರ ಜೊತೆಗೆ ಪೂರಕವಾಗಿ ಸೇರಿಕೊಳ್ತಕ್ಕಂಥದ್ರೊಳಗೆ ನಾವು ಗಮನಿಸಲೇಬೇಕಾದದ್ದು ಅಂದರೆ ಹಾಲ ಮಹಾರಾಜನ ಗಾಥಾ ಸಪ್ತಶತಿ ಅನ್ನುವಂಥದ್ದು. ಮತ್ತು ಕೆಲವು ಅದ್ಭುತವಾದ ಪ್ರಹಸನಗಳನ್ನು, ಬಾಣಗಳನ್ನು ಬರೆದವರು ಚತುರ್ಭಾಣಿಕಾರರಾದಂಥ ವರರುಚಿ, ಈಶ್ವರದತ್ತ, ಶೂದ್ರಕ, ಶ್ಯಾಮಿಲಕ ಮತ್ತು ಕರ್ಪೂರ ಚರಿತಾದಿ ಬಾಣಗಳನ್ನು, ಹಾಸ್ಯಚೂಡಾಮಣಿ ಪ್ರಹಸನಾದಿಗಳನ್ನು ಬರೆದಂಥ ವತ್ಸರಾಜ, ಅದೇ ರೀತಿಯಲ್ಲಿ ಮತ್ತವಿಲಾಸ ಪ್ರಹಸನವನ್ನು ಹಾಗೂ ಭಗವದಜ್ಜುಕೀಯವನ್ನು ಕೂಡ ಬರೆದವನು ಅಂತ ಹೆಸರಾದ ಪಲ್ಲವ ಮಹೇಂದ್ರ ವರ್ಮ. ಆಮೇಲೆ ನಮಗೆ ಎದ್ದು ತೋರುವಂತಹ ಮತ್ತೊಂದು ಹೆಸರು ಅಂದರೆ ಹರಿಜೀವನ ಮಿಶ್ರ. ಈ ರೀತಿಯಾಗಿ ಕೆಲವರು ಸಾಮಾಜಿಕ ಸ್ಪೃಹೆಯನ್ನು ಮತ್ತು ಲೋಕನೀತಿ ವಿಡಂಬನೆಯನ್ನು ದೊಡ್ಡ ಒಂದು ಕಾಯಕವಾಗಿ ಮಾಡಿಕೊಂಡು ಬರೆದಂಥವ್ರು. ಒಟ್ಟಿನಲ್ಲಿ ಹೆಮ್ಮೆ ಪಡಬಹುದಾದ ಒಂದು 15-20 ಹೆಸರುಗಳು ಹುಡುಕಿದರೆ ನಮಗೆ ಸಂಸ್ಕೃತದಲ್ಲಿ ಸಿಗುತ್ತದೆ. ಅದರೊಳಗೆ ಗುಣಗಾತ್ರದಲ್ಲಿ ಪ್ರಥಮನಾಗಿ ನಿಲ್ಲುವಂಥವನು ಕ್ಷೇಮೇಂದ್ರ. ಅಷ್ಟು ಮಾತ್ರವಲ್ಲದೆ ಅಲಂಕಾರಶಾಸ್ತ್ರಕ್ಕೆ ಅವನ ಕೊಟ್ಟ ಕೊಡುಗೆ ಗಣ್ಯವಾದದ್ದು, ಛಂದಶಾಸ್ತ್ರಕ್ಕೆ ಕೊಟ್ಟ ಕೊಡುಗೆ ಗಣ್ಯವಾದದ್ದು, ರಾಮಾಯಣ, ಮಹಾಭಾರತ, ಭಾಗವತ, ಬೃಹತ್ಕಥಾದಿಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅವನು ಕೊಟ್ಟ ಕೊಡುಗೆ ತುಂಬ ಗಣ್ಯವಾದದ್ದು. ಇದಲ್ಲದೆ ಅವನ ಅನುಪಲಬ್ಧ ಕೃತಿಗಳೇ ಅವನು ಉಪಲಬ್ಧ ಕೃತಿಗಳಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿವೆ ಅಂತಂದರೆ ಅವೆಲ್ಲ ಸಿಕ್ಕಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಗೋಚರವಾಗುತ್ತೆ. ನಮಗೆ ದುಃಖವೂ ಆಗುತ್ತದೆ, ಎಷ್ಟು ದೊಡ್ಡ ಸಾರಸ್ವತ ನಷ್ಟವಾಯಿತು ಅಂತ ಅನಿಸುತ್ತದೆ. ಮಹಾಕವಿ ಕ್ಷೇಮೇಂದ್ರ ಬರೆದಿರಬಹುದಾದ ಇನ್ನು ಮಿಕ್ಕ ಕೃತಿಗಳು ಅವನೇ ಉಲ್ಲೇಖ ಮಾಡಿದ್ದಲ್ಲದೆ ಇನ್ನೆಷ್ಟಿವೆಯೋ ಅದು ಗೊತ್ತಿಲ್ಲ ನಮಗೆ. ತನ್ನ ಗ್ರಂಥದಲ್ಲಿ ಸಾಂದರ್ಭಿಕವಾಗಿ ಮಾಡಿದ ಉಲ್ಲೇಖಗಳ ಮೂಲಕವೇ ತಿಳಿಯಬೇಕಾದಂಥ ಒಂದು 15-20 ಕೃತಿಗಳಿವೆ. ಅವಲ್ಲದೆ ಇನ್ನೆಷ್ಟು ಹೊರಟೋಯ್ತೋ ಗೊತ್ತಿಲ್ಲ. ವೆರಿ ಪ್ರಾಲಿಫಿಕ್. ಅವನಷ್ಟು ಪ್ರಾಲಿಫಿಕ್ಕಾಗಿ ಬರೆದವರು ಬಹಳ ಕಡಿಮೆ ಜನ ಇರ್ತಾರೆ. ಆಧುನಿಕ ಲೇಖಕರ ಜೊತೆಗೆ ಹೋಲಿಸಬಹುದು. ಬರೆಯೋದಕ್ಕೆ ತುಂಬ ಕಷ್ಟ ಇದ್ದ ಕಾಲದಲ್ಲಿ, ಬರವಣಿಗೆಯ ಸಾಧನಗಳೇ ತುಂಬ ದುರವಸ್ಥೆಯಲ್ಲಿದ್ದಾಗ ಇಷ್ಟು ಕೆಲಸ ಮಾಡಿದ್ದಾನೆ. ಮಾಹಿತಿ ಸಿಗುವುದೇ ತುಂಬ ಕಷ್ಟ ಇದ್ದ ಕಾಲದಲ್ಲಿ, ಕೋಶವಾನ್ ಪಂಡಿತ ಅನ್ನುವ ಸ್ಥಿತಿ ಇದ್ದಾಗ, ಕೋಶ ನಿರ್ಮಾಣ, ಕೋಶ ರಕ್ಷಣೆ ಅನ್ನುವುದು ಬಹಳ ದುರ್ಲಂಘ್ಯವಾದ ಸಾಹಸ ಅನ್ನುವಂತೆ ಇದ್ದಾಗ ಇಷ್ಟು ದೊಡ್ಡ ವ್ಯಾಪ್ತಿಯ ಬರವಣಿಗೆಯನ್ನು ಮಾಡಿದ್ದಾನೆ ಅಂತಂದರೆ ಯಾವ ದೇಶ ಕೂಡ ಹೆಮ್ಮೆ ಪಡಬೇಕಾದದ್ದು. ಅಂಥ ಮಹಾಕವಿಯ ಬಗ್ಗೆ ನನಗೆ ಪರಿಸ್ಥಿತಿ ಎಲ್ಲ ಅನುಕೂಲಿಸಿ ಬಂದರೆ ಪ್ರಾಯಶಃ ಖಂಡಿತವಾಗಿ ನನ್ನ ಮಿತಿಯ ಒಂದು ಒಳ್ಳೆಯ ಪುಸ್ತಕವನ್ನು ಬರೆದೇನು. ಅದು ಆಗದೆ ಹೋದರೆ ಹಾಗೇ ನಷ್ಟವಾಗಬಾರ್ದು, ಜೀರ್ಣಮಂಗೆ ಸುಭಾಷಿತಂ ಅನ್ನುವ ಮಾತು ನಿಜವಾಗಬಾರ್ದು ಅನ್ನೋದಕ್ಕೆ ಈ ಉಪನ್ಯಾಸಗಳ ಪ್ರಕಲ್ಪ. ಆ ಕಾರಣದಿಂದ ಮೊದಲಿಗೆ ಹೇಳ್ತಾ ಇದ್ದೀನಿ, ಇದು ಯಾರಿಗೂ ಪುಣ್ಯ ತರುವಂಥದ್ದಲ್ಲ, ಯಾರಿಗೂ ಪವಾಡಗಳನ್ನು ತರುವಂಥದ್ದಲ್ಲ, ಮತ್ತಿನ್ಯಾರಿಗೂ ಯಾವುದೇ ವಿಧವಾದ ಲಾಭವನ್ನು ತಂದು ಕೊಡ್ತಕ್ಕಂಥದ್ದಲ್ಲ. ಒಬ್ಬ ಮಹಾಕವಿಯ ರಚನೆಗಳಲ್ಲಿ ಆಸ್ಥೆ ಇದ್ದರೆ, ಕಾವ್ಯ ಕಮನೀಯತೆಯ ಬಗ್ಗೆ ಗೌರವ ಇದ್ದರೆ, ಕಲ್ಪನಾ ಚಮತ್ಕಾರದ ಪ್ರಾವಣ್ಯದ ಬಗ್ಗೆ ಪ್ರೀತಿ ಇದ್ದರೆ, ವಿಲಕ್ಷಣ ಮನೋಹರವಾದ ಕಟು ಹಾಸ್ಯವನ್ನು ಆಸ್ವಾದ ಮಾಡುವ ತಾಕತ್ತಿದ್ದರೆ ಸ್ವಾಗತ. ಯಾಕೆಂದರೆ ಇವತ್ತು ಭಾಗವತ ಪುರಾಣ ಪ್ರವಚನ ಅಂತಂದರೆ ಎಲ್ಲರೂ ಕೂಡ ಅನೇಡ ಮೂಕರು ಜಾತ್ಯಂಧರೂ ಬಂದುಬಿಡ್ತಾರೆ. ಸ್ವರ್ಗಕ್ಕೆ ಅದು ಡೈರೆಕ್ಟ್ ಪಾಸ್ಪೋರ್ಟ್ ಅಲ್ಲ, ಪಾಸ್ಪೋರ್ಟ್ ಎಕ್ಸೆಂಪ್ಟೆಡ್ ವೀಸಾ ಅನ್ನುವಂಥ ರೀತಿಯಲ್ಲಿ, ಮಲ್ಟಿಪಲ್ ಎಂಟ್ರಿ ಪಾಸ್ಪೋರ್ಟ್ ಅನ್ನುವಂಥ ರೀತಿಯಲ್ಲಿ. ಇನ್ನು ಪುನರ್ಜನ್ಮ ಅಂತಂದುಬಿಟ್ರೆ ವೈಕುಂಠಕ್ಕೆ, ಕೈಲಾಸಕ್ಕೆ ಅದು ನೇರವಾಗಿ ಗ್ರೀನ್ ಕಾರ್ಡ್ ತಂದು ಕೊಡುವಂಥದ್ದು ಅಂತ.
ಹೀಗಾಗಿರುವಾಗ ಬಡಪಾಯಿ ಕ್ಷೇಮೇಂದ್ರ ಪಾಪ ಏನು ಮಾಡಿಕೊಡಬಲ್ಲ? ಈ ಹೊತ್ತಿನ ಬೆಂಗಳೂರಿನಂಥ ಮಹಾಪಟ್ಟಣದಲ್ಲಿ, ಇನ್ನು ಬೇರೆ ದೊಡ್ಡ ನಗರಗಳಲ್ಲಿ ಕೂಡ ಈ ರೀತಿಯಾದ ಕವಿಗಳ ಬಗ್ಗೆ ಮಾತನಾಡುವ ಅವಕಾಶವೇ ಇಲ್ಲ. ನಾನೇ ನನ್ನ ಅನುಭವದಲ್ಲಿ ಈ ಹೊತ್ತಿನ ಒಂದು 40 ವರ್ಷದ ಅವಧಿಯ ಒಂದು ಭಾಷಣ ಇತ್ಯಾದಿಗಳನ್ನು ಗಮನದಲ್ಲಿಟ್ಟುಕೊಂಡು ಹೇಳಿದರೆ, ನಾನೊಬ್ಬನೇ ಹಿಂದೊಮ್ಮೆ ಕ್ಷೇಮೇಂದ್ರನ ಬಗ್ಗೆ ಬೇರೆ ಒಂದು ಸಂಸ್ಥೆಯಲ್ಲಿ ಮಾತಾಡಿದ್ದನ್ನು ಬಿಟ್ಟರೆ ಇದುವರೆಗೂ ಕೂಡ ಎಲ್ಲಿಯೂ ಯಾರೂ ಇಡೀ ಕರ್ನಾಟಕದಲ್ಲಿ ಮಾತಾಡದಂತೆ ಕಾಣಿಸ್ತಾ ಇಲ್ಲ. ಇದು ಏನು ದೊಡ್ಡ ಸಾಧನೆ ಏನು ಬೇಕೋ, ವೇದನೆ ಅಂತ ಅನ್ಬೇಕು ಗೊತ್ತಾಗೋದಿಲ್ಲ. ಇದು ಚಪ್ಪಾಳೆ ತಟ್ಟುವಂಥದ್ದಲ್ಲ, ಹಣೆ ಚಚ್ಚಿಕೊಳ್ಳುವಂಥ ಪರಿಸ್ಥಿತಿ. ನಮ್ಮ ಸಾರಸ್ವತ ದಾರಿದ್ರ್ಯ ಯಾವ ಮಟ್ಟದಲ್ಲಿದೆ ಅಂತನ್ನುವುದು ಗೋಚರವಾಗುತ್ತದೆ. ಇರಲಿ, ಆ ಬಗ್ಗೆ ಹಾಲುವುದಕ್ಕಿಂತ ನೇರವಾಗಿ ವಿಷಯದ ಕಡೆ ನೋಡೋಣ. ಸರಸ್ವತಿ ವಿಭ್ರಮ ಜನ್ಮಭೂಮಿ ಅಂತ ಹೆಸರಾದ ಕಾಶ್ಮೀರ, ಕುಂಕುಮ ಕೇಸರಗಳು, ಸಂಸ್ಕೃತ ವಾಂಗ್ಮಯವು ನೈಸರ್ಗಿಕವಾಗಿ ಎಲ್ಲಿ ಯಾರಿಗೂ ಕೂಡ ಒಲಿದು ಬಿಡುತ್ತದೆಯೋ ಅಂತ ಹೆಮ್ಮೆಪಟ್ಟು ಅಲ್ಲಿಯ ಬಿಲ್ಹಣಾದಿ ಕವಿಗಳು ಕೊಂಡಾಡುವಂಥ ಜಾಗ ಕಾಶ್ಮೀರ. ಹಿಮಾಲಯದ ಆ ಮನೋಹರವಾದ ದೇವಭೂಮಿಯಲ್ಲಿ, ಆ ದೇವಗಂಗೆ ಹರಿಯುವ ಜಾಗದಲ್ಲಿ, ವಿತಸ್ತಾ ನದಿ ಅಂತ ಹೆಸರಾದ ಝೀಲಂ ಹರಿಯುವ ನೆಲೆಯಲ್ಲಿ, ಸಿಂಧು ನದ ಉಕ್ಕೇರಿ ಬರುವಂಥ ಎಡೆಯಲ್ಲಿ, ನಮ್ಮೆಲ್ಲ ಪೌರಾಣಿಕ, ಸಾಂಸ್ಕೃತಿಕ, ರಾಜಕೀಯವಾದ ಮೌಲ್ಯ ನಿಕ್ಷಿಪ್ತವಾಗಿದೆ ಅಂತ ಹೇಳುವ ಆ ಜಾಗದಲ್ಲಿ ಹುಟ್ಟಿದ ಶಾರದಾ ಭೂಮಿ ಅಂತಲೇ ಹೆಸರಾದದ್ದು ಕಶ್ಯಪ ಮೀರ. ಕಶ್ಯಪ ಮಹರ್ಷಿ ಆವಾಸವಾದಂಥದ್ದು. ಶಂಕರಾಚಾರ್ಯರೇ ಮೊದಲಾದಂಥವರೆಲ್ಲ ಅಲ್ಲಿಗೆ ಹೋಗಿ ಆ ಶಾರದಾ ಪೀಠದಲ್ಲಿ ತಮ್ಮ ವಿದ್ವತ್ತೆಯನ್ನು, ವೈದುಷ್ಯವನ್ನು ಪ್ರತಿಷ್ಠಾಪಿಸಿಕೊಂಡು ಮತ್ತು ಜಗನ್ಮಾನ್ಯತೆಯನ್ನು ಪಡೆದವರು ಅಂತ. ಶ್ರೀಹರ್ಷಾದಿ ಮಹಾಕವಿಗಳು ಅಲ್ಲಿಯ ಶಾರದೆಯನ್ನು ಒಲಿಸಿಕೊಂಡಲ್ಲದೆ ಬೇರೆ ಕಡೆಗೆ ಪುರಸ್ಕಾರ ಬರೋದಿಲ್ಲ ಅಂತ ಶತಧ ತಲಕಿಂದಲೇ ತಪಸ್ಸು ಮಾಡೋದು ಅಂತಾರಲ್ಲ, ಹಾಗೆ ಮಾಡಿ ಒಲಿಸಿಕೊಂಡದ್ದು ಅಂತೆಲ್ಲ ಉದಂತ ಕಥೆಯಾಗಿರುವಂಥದ್ದು ಕಾಶ್ಮೀರ. ಜೊತೆಗೆ ಮುಸಲ್ಮಾನರ ಬರ್ಬರವಾದ ಆಕ್ರಮಣದಿಂದ ಅಲ್ಲಿದ್ದ ಸಾವಿರಾರು ಹಸ್ತಪ್ರತಿಗಳು, ನೂರಾರು ಕವಿಗಳು ಎಲ್ಲ ನಾಮಾವಶಿಷ್ಟವಾಗಿ ಹೋದದ್ದು, ನಾಮಮಾತ್ರದಲ್ಲೂ ಸ್ಮರಣೆ ಇಲ್ಲದೆ ಹೋದದ್ದು. ಇವತ್ತು ಕ್ಷೇಮೇಂದ್ರನ ಅನೇಕ ಕೃತಿಗಳು ಸಿಗ್ತಾ ಇಲ್ಲ ಅಂದರೆ ಅದಕ್ಕೆ ಒಂದೇ ಕಾರಣ ಅಂತ ಹೇಳ್ಬೋದಾದ ರೀತಿಯಲ್ಲಿ ನೋಡೋದಿದ್ದರೆ ಅದು ಇಸ್ಲಾಮಿನ ಬರ್ಬರವಾದ ದಾಳಿ, ಖಂಡನೀಯವಾದ ಹೇಯವಾದ ದಾಳಿ. ಅದಕ್ಕೆ ಹೋಲಿಕೆ ಇಲ್ಲದೆ ಇರತಕ್ಕಂಥದ್ದು. ಆ ಮಟ್ಟದ ಇಂಟೆಲೆಕ್ಚುವಲ್ ಆ್ಯಂಡ್ ಕಲ್ಚರಲ್ ಆನ್ಸ್ಲಾಟನ್ನು ಮಾಡುವಂಥದ್ದೆಲ್ಲಾದರೂ ಉಂಟೆ ಅಂತ ಅನಿಸುವಂಥ ರೀತಿಯದು. ಸುಮಾರು 500-600ಕ್ಕೂ ಹೆಚ್ಚು ಮಂದಿ ಲೇಖಕರು ಇದ್ದಂಥ ಕಾಶ್ಮೀರ ಎಷ್ಟೋ ಜನರ ಹೆಸರನ್ನು ಬಿಟ್ಟು ನೀನು ಕೇಳೋಕ್ಕಾಗೋಲ್ಲ, ಆ ದುಸ್ಥಿತಿಗೆ ಬಂದುಬಿಡ್ತು. ಕ್ಷೇಮೇಂದ್ರನ ಕಾಲದಲ್ಲಿ ಕಾಶ್ಮೀರ ತನ್ನ ಮೌಲ್ಯದ ಶಿಖರವನ್ನು ಮುಟ್ತಾ ಇದ್ದಂಥ ಹೊತ್ತು ನಿಜ ಏರು ಪೇರುಗಳು, ಅಲ್ಲೋಲ ಕಲ್ಲೋಲಗಳು, ಉನ್ನತಿ ಅವನತಿಗಳು ಎಲ್ಲ ಇದ್ದವು. ಹಾಗಿದ್ದರೂ ಅಲ್ಲಿ ಗುಣ ಇತ್ತು, ಆ ರೀತಿ ಇದ್ದರೂ ಅಲ್ಲಿ ಮೌಲ್ಯ ಇತ್ತು, ಆ ಬಗೆಯ ಸಂದರ್ಭ ಇದ್ದರೂ ಅಲ್ಲಿ ವಿದ್ವತ್ತೆ, ವೈದುಷ್ಯ, ಔದಾರ್ಯ ಮತ್ತು ಬಲ ಎಲ್ಲ ಇದ್ದಂಥದ್ದು ಅಂತ ಗೊತ್ತಾಗುತ್ತದೆ. ಕಲ್ಹಣ ರಾಜತರಂಗಿಣಿಯನ್ನು ರಾಜತರಂಗಿಣಿ ಬರೆದ ಕಲ್ಹಣನಿಗಿಂತ ಹಿಂದೆ ಇದ್ದವನು ಕ್ಷೇಮೇಂದ್ರ. ಒಂದು ಕಾಶ್ಮೀರದ ಸುವರ್ಣಯುಗ ಅದರ ಪ್ರತಿನಿಧಿಯಾಗಿ ಕಾಣಿಸ್ತಾನೆ. 9-10ನೇ ಶತಮಾನಗಳನ್ನು ಕಾಶ್ಮೀರದ ಸುವರ್ಣಯುಗ ಅಂತಲೇ ಕರೀಬಹುದು. ಯಾಕೆ? 8ನೇ ಶತಮಾನದಿಂದ 11ನೇ ಶತಮಾನದವರೆಗೆ ಹತ್ತಿರ ಆ ಒಂದು 300 ವರ್ಷಗಳನ್ನೇ ಇಟ್ಟುಕೊಳ್ಳಬಹುದು. ಆಮೇಲೆ ಕಾಶ್ಮೀರ ಪತನವಾಯಿತು. ಇರಲಿ, ಆ ಕಾಶ್ಮೀರದಲ್ಲಿ 10-11ನೇ ಶತಾಬ್ದದ ಸಂಧಿಕಾಲದಲ್ಲಿ ಇವನಿದ್ದ. ಅವನ ಜನ್ಮ ಸ್ಥಳ ಸಾಮಾನ್ಯವಾಗಿ ತ್ರಿಪುರೇಶ ಶೈಲ ಅಂತ ಒಂದು ಬೆಟ್ಟ ಅಂತ, ಬೆಟ್ಟಗಳದೇ ಕಾಶ್ಮೀರ. ಅವನ ತಂದೆ ಅಲ್ಲಿ ಶಿವನ ದೇವಸ್ಥಾನವನ್ನು ಕಟ್ಟಿದ್ದ, ಮಹಾಶಿವಭಕ್ತ ಅಂತ. ಶಿವಲಿಂಗವನ್ನು ಅಪ್ಪಿಕೊಂಡೇ ಅವನು ಪ್ರಾಣವನ್ನು ಬಿಟ್ಟ ಅಂತ ಮಗ ಹೇಳ್ತಾನೆ ಕ್ಷೇಮೇಂದ್ರ ಆ ಬಗೆಗೆ. ಹಾಗಾಗಿ ತ್ರಿಪುರೇಶ ಶೈಲ ಅಂತ. ಮತ್ತು ಅವನು ಬಹುಪಾಲನ್ನು ಕಾಶ್ಮೀರದ ರಾಜಧಾನಿಯಲ್ಲಿ ಕಳೆದಿದ್ದ ಅಂತ ಅನಿಸುತ್ತದೆ, ಶ್ರೀನಗರ. ಅದಕ್ಕೆ ಪ್ರವರಪುರ ಅಂತ ಕೂಡ ಹೆಸರಿತ್ತು ಅಂತ ಗೊತ್ತಾಗುತ್ತದೆ. ಅಲ್ಲಿಯೇ ಅವನ ಗುರುವರ್ಗ ಕೂಡ ಇದ್ದದ್ದು ಅಂತಲೂ ನಮಗೆ ತಿಳಿಯುತ್ತದೆ. ಅವನ ಜನ್ಮವನ್ನು ಪ್ರಾಯಶಃ ಕ್ರಿಸ್ತಶಕ 990ರಿಂದ ಕ್ರಿಸ್ತಶಕ 1010 ಆಸುಪಾಸಿನಲ್ಲಿ ಇದ್ದಿರಬೇಕು ಅಂತ. ಮರಣವನ್ನು ಕ್ರಿಸ್ತಶಕ 1070ರಿಂದ 1090 ಆಸುಪಾಸಿನಲ್ಲಿ. ಒಟ್ಟಿನಲ್ಲಿ ಅವನು ಒಂದು 70-80 ವರ್ಷ ಬದುಕಿದ್ದ, ಗಟ್ಟುಮುಟ್ಟಾಗಿ ಬದುಕಿದ್ದಿರಬೇಕು. ಇದ್ದ ಕಾಲವೆಲ್ಲ ಅಧ್ಯಯನ, ಅಧ್ಯಾಪನ, ಗ್ರಂಥ ಲೇಖನದಲ್ಲಿ ಕಳೆದಿರಬೇಕು ಅಂತ ಅನಿಸುತ್ತದೆ. ಈ ವಾಸ್ ಎ ವೆರಿ ಸ್ಟೂಡಿಯಸ್ ರೈಟರ್, ಅದು ನಮಗೆ ತಿಳಿಯುತ್ತದೆ. ಅವನ ವಂಶಾವಳಿಯನ್ನು ಒಂದೊಂದು ಮಟ್ಟಿಗೆ ಹೇಳ್ಕೊಳ್ತಾನೆ. ಅವನ ಮುತ್ತಜ್ಜ ಭೋಗೀಂದ್ರ ಅಂತ,
ಅವನ ಅಜ್ಜ ಸಿಂಧು ಅಂಥೇಳಿ, ಅವನು ಕಾಶ್ಮೀರದ ಒಬ್ಬ ರಾಜನಾಗಿದ್ದ, ಜಯಾಪೀಡನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದ. ಆದರೆ ಕಲ್ಹಣ ರಾಜತರಂಗಿಣಿಯಲ್ಲಿ ಇವನ ಉಲ್ಲೇಖ ಮಾಡೋಲ್ಲ. ಪ್ರಾಯಶಃ ಸಿಂಧು ಅನ್ನುವಂಥ ಮಂತ್ರಿ ಅಂಥ ದೊಡ್ಡ ಸ್ಥಾನದಲ್ಲಿಯೋ ಪ್ರಭಾವ ಬೀರುವಂತೆಯೂ ಇರಲಿಲ್ಲ ಅಂತ ಅನಿಸುತ್ತದೆ. ಸಿಂಧುವಿನ ಮಗನೇ ಪ್ರಕಾಶೇಂದ್ರ. ಪ್ರಕಾಶೇಂದ್ರ ತನ್ನ ಔದಾರ್ಯದಿಂದ, ದೈವಭಕ್ತಿಯಿಂದ, ದಾನ ವಿತರಣ ಶಕ್ತಿಯಿಂದ ತುಂಬ ಹೆಸರಾಗಿದ್ದ. ಅದರಿಂದ ತಂದೆಯ ಬಗೆಗೆ ಮತ್ತೆ ಮತ್ತೆ ಉಲ್ಲೇಖವನ್ನು ಮಾಡ್ತಾನೆ. ಅವನ ಔದಾರ್ಯವನ್ನು, ಅವನ ದಾನ ಬುದ್ಧಿಯನ್ನು, ಧರ್ಮ ಬುದ್ಧಿಯನ್ನು, ಶಿವದೀಕ್ಷಾ ತತ್ಪರತೆಯನ್ನು ಬಹಳ ಕೊಂಡಾಡಿದ್ದಾನೆ. ಕಾಶ್ಮೀರದ ಲೇಖಕರಲ್ಲಿ ಸಾಮಾನ್ಯವಾಗಿ ಕಾಣುವುದು, ಅವರು ತಮ್ಮ ವಿವರಗಳನ್ನು ಹೆಚ್ಚಾಗಿ ಹೇಳ್ಕೋತಾರೆ. ಅದು ನಮ್ಮ ಪಾಲಿಗೆ ಅವ್ರನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶ ಕೂಡ ಆಗಿದೆ. ಆಮೇಲೆ ಇವನ ಮಗ ಸೋಮೇಂದ್ರ ಅಂತ ಇದ್ದ. ಸೋಮೇಂದ್ರನು ಕೂಡ ವಿದ್ವಾಂಸನಾಗಿದ್ದ. ತಂದೆ ಅಪೂರ್ಣವಾಗಿ ಮಾಡಿದಂತಹ ಬೌದ್ಧಾವಧಾನ ಕಲ್ಪಲತೆಯ ಅಂತಿಮ ಭಾಗವನ್ನು ಬರೆದು ಪೂರೈಸಿದ ಅಂತ ಕೂಡ ತಿಳಿಯುತ್ತದೆ. ಇದಲ್ಲದೆ ಇವನಿಗೆ ಅನೇಕ ಗುರುಗಳಿದ್ದರು. ಸರ್ವ ಮನೀಷಿ ಶಿಷ್ಯ ಅಂತಲೇ ಹೇಳ್ಕೊಳ್ತಾನೆ ಕ್ಷೇಮೇಂದ್ರ ತನ್ನನ್ನು. ನಾನು ಎಲ್ಲ ವಿದ್ವಾಂಸರ ಶಿಷ್ಯನೂ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಅಂದ್ಕೋತಾನೆ. ಈತನ ಗುರು ಮಹಾಮಹೇಶ್ವರ ಅಭಿನವಗುಪ್ತ ಅಂತೂ ತಸ್ಯಮೇ ಸರ್ವಶಿಷ್ಯಸ್ಯ ನೋಪದೇಶ ದರಿದ್ರತಾ ಅಂತ ಹೇಳ್ಕೊಳ್ತಾನೆ. ಎಲ್ಲರಿಗೂ ಶಿಷ್ಯನಾದ ನನಗೆ ಉಪದೇಶ ಭಾಗದಲ್ಲಿ ದಾರಿದ್ರ್ಯ ಅನ್ನುವುದು ಇಲ್ಲ ಅಂತ. ಇವನಿಗೆ ಬಾಲ್ಯದಲ್ಲಿ ದೇವದತ್ತ ಅಂತ ಒಬ್ಬ ಗುರು ಇದ್ದ. ಆ ದೇವದತ್ತನ ಸಲಹೆಯಿಂದ ಇವನು ಅನೇಕ ಗ್ರಂಥಗಳು ಬರೆದ. ಇವನ ಪ್ರಾಯಶಃ ಮೊದಲ ಗ್ರಂಥ ಅಂತ ಹೆಸರಾದ ಆ ಒಂದು ಬೃಹತ್ ಕಥೆ ಅಂತ ಪೈಶಾಚಿ ಭಾಷೆಯ ಮಹಾಕೃತಿ ಯಾವ ಮಹಾಕವಿ ಗುಣಾಢ್ಯನಿಂದ ನಿರ್ಮಿತವಾಯಿತು, ಅದರ ಸಂಸ್ಕೃತದ ಸಂಗ್ರಹಕರಣ. ಆ ಗ್ರಂಥವನ್ನು ಬರೆಯುವುದಕ್ಕೆ ಈತನ ಬಾಲ್ಯ ವಿದ್ಯಾಗುರುವಾದ ದೇವದತ್ತನ ಪ್ರೇರಣೆ ಇತ್ತು ಅಂತ ಗೊತ್ತಾಗುತ್ತದೆ. ಅದಲ್ಲದೆ ಗಂಗಕ ಅಂತ ಮತ್ತೊಬ್ಬ ಈತನ ಉಪಾಧ್ಯಾಯ ಆಗಿದ್ದ ಅಂತ ಕೂಡ ತಿಳಿಯುತ್ತದೆ. ಅದನ್ನು ಅವನು ಕವಿಕಂಠಾಭರಣಾದಿಗಳಲ್ಲಿ ಹೇಳಿಕೊಳ್ತಾನೆ. ಮತ್ತು ಮಹಾಮಹೇಶ್ವರ ಅಂತ 1200ಕ್ಕೂ ಹೆಚ್ಚು ಜನ ಶಿಷ್ಯರುಗಳನ್ನು ತಯಾರು ಮಾಡಿದ ಸಕಲ ವಿದ್ಯಾಗುರುವಾದ ಸರ್ವತಂತ್ರ ಸ್ವತಂತ್ರ ಅಭಿನವ ಗುಪ್ತಪಾದರ ಪ್ರೈಶಿಷ್ಯರಲ್ಲಿ ಒಬ್ಬನಾಗಿದ್ದ. ಕ್ಷೇಮರಾಜ, ಕ್ಷೇಮೇಂದ್ರ ಮತ್ತು ಮಧುರಾಜ ಮೊದಲಾದವರೆಲ್ಲ ಅವನ ಶಿಷ್ಯಾಗ್ರಣಿಗಳು. ದೊಡ್ಡ ಗುರುವಿನ ಶಿಷ್ಯ ಅಂತ ಅನ್ನಿಸಿಕೊಳ್ಳೋದು ಒಂದು ಜೀವನದ ಸೌಭಾಗ್ಯ. ದೊಡ್ಡ ಗುರುವಿಗೆ ಒಳ್ಳೆಯ ಶಿಷ್ಯ ಅನ್ನಿಸಿಕೊಂಡು ಮತ್ತೂ ಸೌಭಾಗ್ಯದಿಂದ ಬೆಳಗುವಂಥದ್ದು ಅದು ಕ್ಷೇಮೇಂದ್ರನಿಗೆ ಬಂತು. ಆಮೇಲೆ ಅವನು ಸೋಮಪಾದ ಅನ್ನುವಂಥ ಒಬ್ಬ ಗುರುವಿನ ಬಳಿಯಲ್ಲಿ ವಿಷ್ಣು ಭಕ್ತಿಗೆ ಸಂಬಂಧಪಟ್ಟ ವೈಷ್ಣವ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ. ಅದಲ್ಲದೆ ವೀರಭದ್ರ ಅನ್ನುವಂಥ ಮತ್ತೊಬ್ಬ ಗುರುವಿನ ಬಳಿ ಬೌದ್ಧ ಶಾಸ್ತ್ರವನ್ನು ಅಭ್ಯಾಸ ಮಾಡಿದ ಅಂತ ಗೊತ್ತಾಗುತ್ತದೆ. ಹೀಗಾಗಿ ಕಾಶ್ಮೀರದಲ್ಲಿ ಅಂದು ಪ್ರಚಲಿತವಿದ್ದಂತಹ ವೈದಿಕವಾದ ಎಲ್ಲ ವಿದ್ಯೆಗಳನ್ನು ಕಲಿತ, ಶೈವ ಮತ್ತು ವೈಷ್ಣವ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದ, ಬೌದ್ಧ ದರ್ಶನವನ್ನು ಕೂಡ ಚೆನ್ನಾಗಿ ತಿಳ್ಕೊಂಡ. ಯಾವುದರ ಬಗೆಗೂ ಆಗ್ರಹ ಇಲ್ಲ. ಅವನು ಶೈವಾಚಾರವನ್ನಾಗಲಿ, ವೈಷ್ಣವಾಚಾರ್ಯವನ್ನಾಗಲಿ, ಬೌದ್ಧಾಚಾರವನ್ನಾಗಲಿ ದೂಷಣೆ ಮಾಡಿಲ್ಲ. ಅವೆಲ್ಲದರಲ್ಲಿ ಗುಣವನ್ನೇ ಕಂಡಿದ್ದಾನೆ. ಒಂದರಿಂದ ಮತ್ತೊಂದಕ್ಕೆ ಪರಿವರ್ತಿತವಾಗೋದು ಅಂತಂದರೆ ಅಧ್ಯಯನ, ಭಕ್ತಿ, ಶ್ರದ್ಧೆಗಳಿಂದ. ಅವನು ಕಡೆಯಲ್ಲಿ ವಿಷ್ಣು ಭಕ್ತನಾಗಿ ಉಳಿದ ಅಂತ ಗೊತ್ತಾಗುತ್ತದೆ. ಆದರೆ ಶಿವದ್ವೇಷಿ ಆಗಲಿಲ್ಲ, ಬೌದ್ಧ ದ್ವೇಷಿಯೂ ಆಗಲಿಲ್ಲ. ವಿಷ್ಣು ಭಕ್ತನಾದ ಮೇಲೆ ಬೌದ್ಧವನ್ನು ವಿಶೇಷವಾಗಿ ಅಭ್ಯಾಸ ಮಾಡಿದ ಅಂತ ಗೊತ್ತಾಗುತ್ತದೆ. ಅದ್ವೈತಿಕ ದೃಷ್ಟಿ ಇದ್ದವರಿಗೆ ಯಾವುದೂ ಕೂಡ ದೋಷವೂ ಅಲ್ಲ, ಮಿತಿಯೂ ಅಲ್ಲ ಅಂತ ತಿಳಿಯುತ್ತದೆ. ಮತ್ತು ಕವಿಯಾಗಬೇಕಾದವನು ಈ ಎಲ್ಲ ದರ್ಶನಗಳನ್ನು, ಎಲ್ಲ ಆಚಾರ ಸಮಯಗಳನ್ನು ಕೂಡ ಸಮಾನವಾಗಿ ಕಾಣಬೇಕು, ಸಕಲ ದೇವತೆಗಳನ್ನು ಸಮಾನ ದೃಷ್ಟಿಯಿಂದ ಪ್ರೀತಿಸಿ ಸ್ತುತಿಸಬೇಕು ಅನ್ನುವ ಮಾತನ್ನು ಹೇಳ್ತಾನೆ. ಮುಂದೆ ಅದನ್ನು ಕವಿಕಂಠಾಭರಣದ ಪರಿಚಯದಲ್ಲಿ ನಾವು ನೋಡಬಹುದು. ಅವನು ಆ ಕಾಲದ ಸಕಲ ಶಾಸ್ತ್ರಗಳಲ್ಲಿ ಪರಿಣತಿ ಪಡೆದಿದ್ದ ಅಂತ ಗೊತ್ತಾಗುತ್ತದೆ. ಅದು ಬಹಳ ದೊಡ್ಡ ಸಾಧನೆ, ಯಾವ ಕಾಲಕ್ಕೂ ದೊಡ್ಡ ಸಾಧನೆ. ವೇದ ವಾಂಗ್ಮಯ ಮತ್ತು ವೇದಾಂಗ ವಾಂಗ್ಮಯ, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಇತ್ಯಾದಿಗಳು, ಮತ್ತು ರಾಮಾಯಣ, ಮಹಾಭಾರತಾದಿ ಇತಿಹಾಸಗಳು, ಪುರಾಣ ವಿವರಗಳು ಚೆನ್ನಾಗಿ ತಿಳ್ಕೊಂಡಿದ್ದ. ಅರ್ಥಶಾಸ್ತ್ರ, ಕಾಮಶಾಸ್ತ್ರ, ಧರ್ಮಶಾಸ್ತ್ರ, ಮೋಕ್ಷಶಾಸ್ತ್ರವಾದ ಅನೇಕ ದರ್ಶನ ವಿದ್ಯೆಗಳು ಇವನ್ನೆಲ್ಲ ಅಭ್ಯಾಸ ಮಾಡಿದ್ದ. ಮತ್ತು ವಿಶೇಷವಾಗಿ ಕವಿಗೆ ಬೇಕಾಗಿರುವಂತಹ 4-5 ಮಹಾವಿದ್ಯೆಗಳಾದ ವ್ಯಾಕರಣ, ಛಂದಸ್ಸು, ಅಲಂಕಾರ, ಕೋಶ ಅಥವಾ ನಿಘಂಟು ಇವುಗಳೆಲ್ಲದರೊಳಗೆ ಉದ್ದಾಮನಾಗಿ ಪಳಗಿದ್ದ ಅನ್ನುವಂಥದ್ದು ಗೊತ್ತಾಗುತ್ತದೆ. ಪೂರ್ವ ಕವಿಗಳನ್ನು ಬಹುಭಾಷೆಯಲ್ಲಿ ಓದಿಕೊಂಡಿದ್ದ. ಇವನು ಕೇವಲ ಸಂಸ್ಕೃತವನ್ನು, ತನ್ನ ಕಾಶ್ಮೀರಿ ಭಾಷೆಯನ್ನು ಮಾತ್ರ ಅಭ್ಯಾಸ ಮಾಡದೆ ವಿವಿಧ ಪ್ರಾಕೃತಗಳನ್ನು ಅಭ್ಯಾಸ ಮಾಡಿದ್ದ ಮತ್ತು ಭಾರತೀಯೇತರ ಭಾಷೆಗಳನ್ನು ಕೂಡ ಅಭ್ಯಾಸ ಮಾಡಿದ್ದ ಅಂತನ್ನುವುದು ಗೊತ್ತಾಗುತ್ತದೆ.
ಕ್ಷೇಮೇಂದ್ರನಷ್ಟು ಪದಸಂಪತ್ತಿ ಇರುವಂಥ ಲೇಖಕರು ಹಲವರಿಲ್ಲ. ಆ ಕ್ಷೇಮೇಂದ್ರನ ಲಘುಕೃತಿಗಳು ಅಂತ ಕ್ಷೇಮೇಂದ್ರ ಲಘುಕಾವ್ಯ ಸಂಗ್ರಹ ಅಂತ ಬಹಳ ಹಿಂದೆ ಶೇಷೇಂದ್ರ ಶರ್ಮಾ ಅನ್ನುವಂಥವರು, ಆರ್ಯೇಂದ್ರ ಶರ್ಮಾ ಅಂತ ಅನಿಸುತ್ತದೆ, ಅವರು ಉಸ್ಮಾನಿಯಾ ವಿಶ್ವವಿದ್ಯಾಲಯದಿಂದ ಹೈದರಾಬಾದಿನ ಮೂಲಕ ಪ್ರಕಾಶ ಮಾಡಿದ್ರು. ಆ ಪ್ರಕಾಶನ ಮಾಡಿದಂತಹ ಒಂದು ಗ್ರಂಥವನ್ನು ಈಚೆಗೆ ಮತ್ತೆ ನಮ್ಮ ಶ್ರೀನಿವಾಸ ವರ್ಕೇಡಿ ಅವರು ಪುನಃ ಸಂಪಾದನೆ ಮಾಡಿ ಕೊಟ್ಟಿದ್ದಾರೆ. ಅವರು ಆರ್ಯೇಂದ್ರ ಶರ್ಮಾ ಅನ್ನುವರು ಮೊದಲು ಸಂಪಾದನೆ ಮಾಡಿಕೊಟ್ಟಿದ್ದು. ಆಮೇಲೆ ಈಚೆಗೆ ಅದು ಪುನರ್ಮುದ್ರಣವೂ ಕೂಡ ಆಗಿ ಬಂದಿರುವಂಥದ್ದು ಒಳ್ಳೆಯ ಪುಸ್ತಕ. ಇದರೊಳಗೆ ಕ್ಷೇಮೇಂದ್ರನ ಗ್ರಂಥ ಗಾತ್ರ ಕಡಿಮೆ ಇರುವಂಥ ಕೃತಿಗಳೆಲ್ಲ ಪ್ರಕಾಶಿತವಾಗಿವೆ, ಒಂದು ಕಡೆ ಸಿಗುತ್ತದೆ. ಅದರೊಳಗೆ ಕಡೆಯಲ್ಲಿ ಕ್ಷೇಮೇಂದ್ರನ ವಿಶಿಷ್ಟವಾದ ಪದಕೋಶ ಅಂತಲೇ ಉಂಟು. ಅವರು ಆರ್ಯೇಂದ್ರ ಶರ್ಮರೇ ಮಾಡಿದ್ರು, ಬಹಳ ಬೆಲೆ ಬಾಳ್ತಕ್ಕಂಥ ಪದಕೋಶ. ಅದು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಹೊಸ ಶಬ್ದಗಳನ್ನು ಕೊಟ್ಟಿದ್ದಾನೆ, ಎಷ್ಟು ಈಡಿಯಮ್ಸ್ ಅಂದರೆ ನುಡಿಗಟ್ಟುಗಳನ್ನು ಕೊಟ್ಟಿದ್ದಾನೆ. ಸಂಸ್ಕೃತದಂಥ ಭಾಷೆಯಲ್ಲಿ ನುಡಿಗಟ್ಟುಗಳನ್ನು ನಿರ್ಮಾಣ ಮಾಡೋದು ತುಂಬ ಕಷ್ಟ. ಒಬ್ಬ ಪತಂಜಲಿ ಆದಮೇಲೆ, ಚತುರ್ಭಾಣಿಕಾರರಾದ ಮೇಲೆ, ಕಾಳಿದಾಸ ಶೂದ್ರಕಾದಿಗಳಾದ ಮೇಲೆ ತುಂಬ ಜನರಿಗೆ ಆಗಲೇ ಇಲ್ಲ ಅಂಥದ್ದನ್ನು ಕ್ಷೇಮೇಂದ್ರ ಮಾಡಿಕೊಟ್ಟ. ಇದನ್ನು ನಾವು ಗಮನಿಸಬೇಕು. ಅವನ ವ್ಯಕ್ತಿತ್ವ ಎಷ್ಟು ಅಂತ ಗೊತ್ತಾಗುತ್ತದೆ. ಆಮೇಲೆ ಅವನು ಅನೇಕ ಜನ ವಿದ್ವನ್ ಮಿತ್ರರನ್ನು ಒಳಗೊಂಡಿದ್ದ. ಅವನು ಮನುಷ್ಯ ಮುಟ್ಟದ ಗುಬ್ಬಿ ತರಹ ಇರಲಿಲ್ಲ, ವ್ಯಾಪಕವಾಗಿ ಲೋಕ ಸಂಗ್ರಹ ಮಾಡ್ತಾ ಇದ್ದ. ರಾಮಯಶಸ್ ಅಂತ ಒಬ್ಬ, ದೇವಧರ ಅಂತ ಒಬ್ಬ, ವೀರ್ಯಭದ್ರ ಅಂತ ಒಬ್ಬ, ಸಜ್ಜನಾನಂದ, ನಕ್ಕ, ರತ್ನಸಿಂಹ, ಉದಯಸಿಂಹ, ಈ ಥರದವರೆಲ್ಲ. ರತ್ನಸಿಂಹ ಇವನ ಸ್ನೇಹಿತ ಆದರೆ ಅವನ ಮಗ ಉದಯಸಿಂಹ ಅವನು ಇವನಿಗೆ ಸ್ನೇಹಿತ. ಸ್ನೇಹಿತರು ಸಾಮಾನ್ಯ ತಮ್ಮ ವಯಸ್ಸಿನವರು ಅಂತ. ತನ್ನ ವಯಸ್ಸಿನವರ ಮಕ್ಕಳನ್ನೂ ಸ್ನೇಹಿತರನ್ನಾಗಿ ಮಾಡಿಕೊಂಡಿದ್ದ ಅಂದರೆ ಅವನ ಆ ಸ್ನೇಹ ವಿಶ್ವಾಸದ ಶಾಲೀನತೆ ಯಾವ ಥರದ್ದು ಅಂತ ಗೊತ್ತಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ಅವನು ತನ್ನ ಶಿಷ್ಯರಿಂದ ಒಳ್ಳೆ ಪದ್ಯ ನಿರ್ಮಾಣವಾಗಿದ್ದಲ್ಲಿ ಅದನ್ನು ತನ್ನ ಕಾವ್ಯದಲ್ಲಿ ಉತ್ತಮ ಪದ್ಯ ಅಂತ ಉದಾಹರಣೆ ಕೊಡ್ತಾನೆ. ಗುರು ಶಿಷ್ಯನ ಗುಣವನ್ನು ಕಂಡು 10 ಕಡೆ ಮೆಚ್ಚುವುದು ತುಂಬ ಕಷ್ಟ, ಅಸೂಯೆ ಬಂದುಬಿಡುತ್ತದೆ. ಅದು ನಮ್ಮ ಚಿಕ್ಕ ತಲೆಮಾರಿನವರು ಮಾಡಿದ ಒಳ್ಳೆಯದನ್ನು ಒಪ್ಪಿಕೊಳ್ಳೋದು ದೊಡ್ಡವರಿಗೆ ವಯಸ್ಸಿನ ಮೂಲಕ, ಪಾಂಡಿತ್ಯದ ಮೂಲಕ, ಅನುಭವದ ಮೂಲಕ ಒಂದು ಸವಾಲು ಉಣಿಸಿಬಿಟ್ಟು ಕಹಿ ಅನಿಸುತ್ತದೆ. ತನ್ನಗಿಂತ ದೊಡ್ಡವರಿಂದ ಗೌರವಪೂರ್ಣವಾಗಿ ಉದಾಹರಣೆ ಎತ್ತಿಕೊಡ್ತಾನೆ. ಹಿರಿಯರ ಬಗ್ಗೆ ಅವನಿಗೆ ಅಸೂಯೆ ಇಲ್ಲ, ಕಿರಿಯರ ಬಗ್ಗೆ ಅಸೂಯೆ ಇಲ್ಲ. ಹಿರಿಯರ ಬಗ್ಗೆ ಗೌರವ, ಕಿರಿಯರ ಬಗ್ಗೆ ಪ್ರೀತಿ ಎರಡೂ ಉಂಟು. ಜೊತೆಗೆ ತನ್ನ ಪದ್ಯಗಳಲ್ಲಿಯೇ ಇರುವ ದೋಷಗಳನ್ನು ಎತ್ತೆತ್ತಿ ತೋರಿಸ್ತಾನೆ. ಯಥಾ ಮಮ ಅಂತ ಹೇಳ್ಬಿಟ್ಟು ಅಂತಾನೆ, ಯಥಾ ನಮಮ ಅಂತ ಕೂಡ ಹೇಳ್ತಾನೆ. ಅಂದರೆ ಹೇಗೆ ತಾನು ಬರೀಬಾರ್ದಾಗಿತ್ತು ಅನ್ನೋದಕ್ಕೂ ತನ್ನದೇ ಉದಾಹರಣೆ ಕೊಡ್ತಾನೆ, ಹೇಗೆ ಬರದೇ ಚೆನ್ನಾಯಿತು ಅನ್ನೋದಕ್ಕೂ ಉದಾಹರಣೆ ಕೊಡ್ತಾನೆ. ಈ ಮಟ್ಟದ ಔದಾರ್ಯವನ್ನು ನಾವಿನ್ನೆಲ್ಲಿ ನೋಡೋದಕ್ಕೆ ಸಾಧ್ಯ. ಒಂದು ಗುರುಕುಲವನ್ನು ಬೇರೆ ಸ್ಥಾಪನೆ ಮಾಡಿದ್ದ. ಆ ಗುರುಕುಲದಲ್ಲಿ ಅನೇಕ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ. ಗುರುಕುಲದ ಜೊತೆಗೆ ವಿದ್ಯಾರ್ಥಿ ವಸತಿ ನಿಲಯವನ್ನೂ ಮಾಡಿದ್ದ, ಹಾಸ್ಟೆಲ್ಲು, ವಾರ್ಡನ್ನೂ ಆಗಿದ್ದ. ಅಲ್ಲಿ ಹಾಸ್ಟೆಲೈಟ್ಗಳು ಯಾವ್ಯಾವ ರೀತಿ ಅವಿವೇಕದಿಂದ ನಡ್ಕೊಳ್ತಾರೆ ಅಂತ ಅದರ ಬಗ್ಗೆಗೂ ಕಟುಕಟುವಾಗಿ ಬೈದಿದ್ದಾನೆ, ಗೇಲಿ ಮಾಡಿದ್ದಾನೆ. ಇವನ ಹಾಸ್ಯ ಪ್ರಜ್ಞೆ, ಸಾಹಿತ್ಯ ಪ್ರೀತಿ, ಸತ್ಯನಿಷ್ಠುರತೆ, ಸಮಾಜ ಸುಧಾರಣೋತ್ಸಾಹ, ಗುಣಗೌರವ, ವಿದ್ಯಾವಿತರಣ ಕುತೂಹಲ, ವಿನಯವರ್ತನೆ ಒಂದೇ ಎರಡೇ. ಯಾವ ಕಡೆಯಿಂದ ನೋಡಿದ್ರೂ ಬೈ ಎನಿ ಸ್ಟ್ಯಾಂಡರ್ಡ್ಸ್ ತುಂಬ ದೊಡ್ಡವು ಅನಿಸುತ್ತದೆ. ನಿಜ, ಕ್ಷೇಮೇಂದ್ರನಲ್ಲಿ ಕೂಡ ಲೋಪದೋಷಗಳನ್ನು ತೋರ್ಪಡಿಸಬಹುದು. ಒಬ್ಬ ಆನಂದವರ್ಧನಂತೆ ಅಂತರ್ದೃಷ್ಟಿಯ ಪ್ರಾಖರ್ಯ ಇಲ್ಲ. ಒಬ್ಬ ಅಭಿನವಗುಪ್ತನಂತೆ ಯಾವುದನ್ನು ಭೇದಿಸಿ ನೋಡಬಲ್ಲಂತಹ ಒಂದು ವೈಶ್ವಾನರ ದೃಷ್ಟಿ ಇಲ್ಲ. ಒಬ್ಬ ಭೋಜರಾಜನಂತೆ ಸುಸ್ತು ಬಿಡಿಸುವಷ್ಟು ಮಾಹಿತಿಯನ್ನು ಮೊಗೆದು ತಂದುಕೊಡುವ ತಾಕತ್ತಿಲ್ಲ. ಒಬ್ಬ ಕಾಳಿದಾಸನಂತೆ ಸರ್ವ ಮನೋಹರವಾಗಿ ನಿಲ್ಲಬಲ್ಲಂಥ ದಾರ್ಶನಿಕ ರಸಮಯತೆ ಇರತಕ್ಕಂಥ ಕಾವ್ಯ ಬರೆಯೋಕ್ಕಾಗೋಲ್ಲ. ಒಬ್ಬ ಶೂದ್ರಕನಂತೆ ಧ್ವನಿ ಪರಂಪರೆ ಉಳ್ಳಂಥ ವರ್ತಮಾನವನ್ನು ಶಾಶ್ವತೀಕರಣ ಮಾಡುವಂಥ ಶಕ್ತಿ ಇಲ್ಲ. ಆ ಥರದ್ದು ಇಲ್ಲಗಳು ಬೇಕಾದಷ್ಟು ಉಂಟು. ಒಬ್ಬ ಭರ್ತೃಹರಿಯಂತೆಯೋ, ಒಬ್ಬ ಶಂಕರರಂತೆಯೋ, ಒಬ್ಬ ವಾಚಸ್ಪತಿ ಮಿಶ್ರಂತೆಯೋ, ಅಥವಾ ಒಬ್ಬ ಭರತನಂತೆಯೋ, ಇಲ್ಲ ಒಬ್ಬ ಪತಂಜಲಿಯಂತೆಯೋ ಅವನು ಪ್ರದರ್ಶಕನಾದ ಪ್ರಸ್ಥಾನಕಾರನಾಗಬಲ್ಲ ಶಾಸ್ತ್ರಕಾರ ಅಲ್ಲ ಅಂತ ಅನ್ಬೋದು. ಆದರೆ ಅವರು ಯಾರೂ ಮಾಡದೇ ಇರತಕ್ಕಂಥ ಕೆಲಸಗಳನ್ನು ಇವನು ಮಾಡಿದ್ದಾನೆ. ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಜಗತ್ತಿನ ಸ್ವಾರಸ್ಯಗಳು ಅನೇಕ ಮುಖ. ಎಲ್ಲರೂ ಒಂದೇ ದಿಕ್ಕಿನಲ್ಲಿ ಕೆಲಸ ಮಾಡಬೇಕಾಗಿಲ್ಲ, ಮಾಡೋಕ್ಕಾಗೋಲ್ಲ, ಮಾಡಬಾರದು ಕೂಡ. ಡಿ ವಿ ಜಿಯವರು ತಮ್ಮ ವಸಂತ ಕುಸುಮಾಂಜಲಿ ಎನ್ನುವ ಮೊದಲನೆಯ ಕವನ ಸಂಕಲನದ ಆರಂಭದಲ್ಲಿ ಒಂದು ಕಡೆ ಹೇಳ್ತಾರೆ, ಪಾರಿಜಾತದಂಥ ಹೂಗಳು ಬೆಳಗಾಗುವ ಮುನ್ನವೇ ಅರಳಿ ಸೂರ್ಯೋದಯ ಆಗುವುದರ ಮೊದಲೇ ತೊಟ್ಟು ಕಳಚಿಕೊಂಡು ಬಿದ್ದು ಬಿಡುತ್ತವೆ. ಅವುಗಳನ್ನು ಕಟ್ಟಿ ಮುಡಿಯೋಕ್ಕಾಗೋಲ್ಲ, ಪೋಣಿಸಿ ಮಾಲೆ ಮಾಡೋದಕ್ಕೂ ಆಗೋದಿಲ್ಲ. ಒಂದು ಕ್ಷಣದ ಬಾಳು ಅವುಗಳದು. ಇನ್ನು ಕೇದಿಗೆಯಂತೆ
ಹೂವಾಗಿ ಅರಳೋದಕ್ಕೇ ಹಲವು ದಿವಸ ತೆಗೆದುಕೊಳ್ಳುತ್ತದೆ, ಮೊಗ್ಗಿನಲ್ಲಿಯೇ ಹಲವು ದಿವಸ ಇರ್ತವೆ, ಅರಳದ ಮೇಲೆ 10-6 ದಿವಸ ಇರ್ತದೆ, ಮುಡ್ಕೊಂಡ ಮೇಲೆಯೂ ಹಲವು ದಿವಸ ಬಾಡದೇ ಇರ್ತವೆ. ಏನು ಮಾಡೋದು? ಕೆಲವು ಕೇದಿಗೆಯಂತೆ, ಕೆಲವು ಪಾರಿಜಾತದಂತೆ ಈ ಸೃಷ್ಟಿಯ ಉದ್ಯಾನದಲ್ಲಿ ಕಿರಿಹೂವು, ಬಡಹೂವು, ಬಡಬಾಳುಗಳಿಗೂ ಅವಕಾಶ ಇದೆ ಅಂತಂತಾರೆ. ಕ್ಷೇಮೇಂದ್ರ ಬಡವನೇನಲ್ಲ. ಯಾವ ಆನಂದವರ್ಧನನೋ, ಕಾಳಿದಾಸನೋ, ಶೂದ್ರಕನೋ ಅಥವಾ ಆನಂದವರ್ಧನನೋ, ಶಂಕರರೋ ಮತ್ತೊಬ್ಬರೋ ಕೈಯಿಕ್ಕದೇ ಇರತಕ್ಕಂಥ ಕಾವ್ಯಶಾಸ್ತ್ರ ಶಾಖೆಗಳಲ್ಲಿ ಇವನು ಕೆಲಸ ಮಾಡುವುದಕ್ಕಾಯಿತು. ಇವರಿಗೆ ಆ ಧನ್ಯತೆ ಅನ್ನೋದು ಇದ್ದೇ ಇದೆ. ಅವರಂತೆ ಬರೆಯಬೇಕು ಅಂತ ಹೋಗದೆ ತನ್ನಂತೆ ಬರೆದ, ಗಟ್ಟಿ ನಿಲ್ಲುವ ಕೆಲಸ ಮಾಡ್ದ. ಇದು ತುಂಬ ಗೌರವನೀಯವಾದ, ಸ್ಮರಣೀಯವಾದ ಸಂಗತಿ. ಅದರಿಂದ ನಾವು ಕೂಡ ಭರವಸೆಯನ್ನು ಪಡೆಯಬಹುದು. ಏನೆಂದರೆ, ನಮಗೂ ಈ ಸೃಷ್ಟಿಯ ಉದ್ಯಾನದಲ್ಲಿ ಒಂದು ಪಾತಿ ಇದೆ, ಒಂದು ಚಪ್ಪರ ಇದೆ, ಒಂದು ಆಧಾರದ ಕಂಬು ಇದೆ, ಅದಕ್ಕೆ ಹಬ್ಬಿಕೊಂಡು ಬೆಳೆಯಬಹುದು, ನಾವು ಉಳಿಯಬಹುದು ಅಂತನಿಸುತ್ತದೆ. ಆಮೇಲೆ ಓಡಾಡಿದ್ದ, ಚೆನ್ನಾಗಿ ವ್ಯಾಪಕವಾಗಿ ಲೋಕ ಸಂಚಾರ ಮಾಡಿದ್ದ, ಅಫ್ಘಾನಿಸ್ತಾನ, ತುರ್ಕಿಸ್ತಾನ, ಚೈನಾ, ಬಂಗಾಳ, ಸಿಂಧ್, ದರ್ದ್ ಈ ತರಹ ಒಳಗೆ ಹೊರಗೆ ಬೇಕಾದಂತೆ ಓಡಾಡಿದ್ದ, ಉತ್ತರ ಭಾರತವನ್ನೆಲ್ಲ ಸಂಚರಿಸಿದ್ದ ಅಂತ ಗೊತ್ತಾಗುತ್ತದೆ. ಇವನು ತನ್ನ ಕವಿಕಂಠಾಭರಣದಲ್ಲಿ ಕವಿಯಾಗುವನಿಗೆ ಬೇಕಾದ 100 ಗುಣಗಳು ಏನು ಅಂತ ಪಟ್ಟಿ ಮಾಡಿದ್ದಾನೆ. ಆ ವಿಷಯಗಳನ್ನು ನಾನು ಕವಿಕಂಠಾಭರಣವನ್ನು ಸ್ವೀಕರಿಸುವಾಗಲೇ ಹೇಳ್ತೀನಿ. ಆಗ ನಮಗೆ ಗೊತ್ತಾಗುತ್ತದೆ ಇವನು ಅದರೊಳಗೆ ಎಲ್ಲದರೊಳಗೂ ಕೂಡ ಪರಿಚಯವನ್ನು ಪಡ್ಕೊಂಡಿದ್ದ, ಅದೆಲ್ಲದರೊಳಗೂ ಕೂಡ ಆಸ್ಥೆಯನ್ನು ಉಳಿಸಿಕೊಂಡಿದ್ದ ಅಂತ ಹೇಳಿಬಿಟ್ಟಿದ್ನು. ಅವನ ವ್ಯಾಸಂಗದ ವೈದುಷ್ಯದ ವಿಸ್ತರವನ್ನು ಕಂಡಾಗ ನಮಗೆ ಇವನು ಎಲ್ಲಿಯೂ ಹೋಗದೆ ಏಕಾಂಗಿಯಾಗಿ ವಾಲ್ಮೀಕವಾಸಿಯಾಗಿ ಕೂತುಬಿಟ್ನ ಅಂತ. ಆದರೆ ಅವನ ಆಸ್ಥೆಯ ಆಯಾಮಗಳನ್ನು ಕಂಡ್ರೆ ಎಲ್ಲ ಕಡೆಯಲ್ಲಿಯೂ ಓಡಾಡಿಕೊಂಡು ಪುಂಡರು, ಪೋಖರಿಗಳು, ಸಜ್ಜನರು, ದುರ್ಜನರು, ಧೂರ್ತರು, ನಾಟರು, ವಿಟರು, ಕುಶೀಲವರು ಅಂತ ಎಲ್ಲರ ಜೊತೆಯೂ ಇದ್ದನ ಅಂತ. ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ಕ್ರಾಸ್ ಸೆಕ್ಷನ್ ಆಫ್ ಸೊಸೈಟಿ ಅಂತ ನಾವು ಏನು ಹೇಳ್ತೀವಿ, ಆ ಎಲ್ಲದರೊಳಗೂ ಓಡಾಡಿದ್ದ ಅಂತನ್ನುವಂಥದ್ದು ಗೊತ್ತಾಗುತ್ತದೆ. ಸರ್ವಾರ್ಥದಲ್ಲಿ ವಿಶ್ವ ಕುತೂಹಲಿ, ಬಹುಕಾವ್ಯಶಾಸ್ತ್ರ ಕೋವಿದನಾದ ಬಹುಗ್ರಂಥ ನಿರ್ಮಾಪಕ ಇವನು. ಬರೆದು ನಮಗಿಂದು ಸಿಗದೇ ಇರತಕ್ಕಂಥ ಗ್ರಂಥಗಳ ಹೆಸರನ್ನು ಸುಮ್ಮನೆ ಹೇಳಿದರೆ ಗೊತ್ತಾಗುತ್ತದೆ. ಶಶಿವಂಶ ಅಂತ ಒಂದು ಮಹಾಕಾವ್ಯ ಬರೆದಿದ್ದ. ರಘುವಂಶ ಆದಮೇಲೆ ಚಂದ್ರವಂಶ ಒಂದಾಗಬೇಕಲ್ಲ, ಸೂರ್ಯವಂಶದ ಕಥೆಯನ್ನು ರಾಮ ಬರೆದ. ಚಂದ್ರವಂಶದ ಕಥೆಯನ್ನು ಬರೆಯೋದು ಯಾರು? ಕಾಳಿದಾಸ ಆದಮೇಲೆ ಸುಮಾರು 600-700 ವರ್ಷ ಲೋಕ ಕಾಯ್ತಾ ಇತ್ತು, ಕ್ಷೇಮೇಂದ್ರ ಬರೆದ. ದುರ್ದೈವ, ನಮ್ಮ ಪಾಲಿಗೆ ಅದು ಉಳಿದಿಲ್ಲ ಇಂದು. ಆಮೇಲೆ ಕನಕ ಜಾನಕಿ ಮತ್ತು ಚಿತ್ರಭಾರತ ಅಂತ 2 ನಾಟಕಗಳನ್ನು ಬರೆದ. ಉತ್ತರ ರಾಮಚರಿತ್ರೆಯನ್ನು ಆಧರಿಸಿ, ಉತ್ತರ ಕಾಂಡವನ್ನು ಆಧರಿಸಿ ಸಂಸ್ಕೃತದಲ್ಲಿ 10 ರೂಪಕಗಳು ಬಂದವು. ಅದರೊಳಗೆ ನಮ್ಮ ಪಾಲಿಗೆ ಗಟ್ಟಿಯಾಗಿ ನೆಲೆನಿಂತು ಉಳಿದಂಥವು 2: ಬಹುಭೂತಿಯ ಉತ್ತರ ರಾಮಚರಿತ್ರೆ ಮತ್ತು ದಿಞ್ಯಾಗನ ಕುಂದಮಾಲ. ಆದರೆ ಇವನ ಕನಕಜಾನಕಿ ಹೊನ್ನಿನ ಸೀತೆಯ ಬಗೆಗೆ ಕುರಿತದ್ದು ಇನ್ನೆಷ್ಟು ಚೆನ್ನಾಗಿದ್ದೀತೋ, ಕ್ಷೇಮೇಂದ್ರ ಎಷ್ಟೆಲ್ಲ ಓದಿಕೊಂಡವನು, ಅವನ ಸೂಕ್ಷ್ಮಜ್ಞತೆ ಯಾವ ರೀತಿ ಪ್ರಸರಿಸಿತ್ತೋ ನಮಗೆ ಸಿಗದೆ ಹೋಯ್ತಲ್ಲ ಅನಿಸುತ್ತದೆ. ಇನ್ನು ಚಿತ್ರಭಾರತ ಅನ್ನುವ ಹೆಸರೇ ಆಶ್ಚರ್ಯಜನಕವಾಗಿದೆ. ಮಹಾಭಾರತದ ಯಾವ ಸಂದರ್ಭವನ್ನು ಇಟ್ಟುಕೊಂಡು ಬರೆದ. ಚಿತ್ರ ಅನ್ನೋದಕ್ಕೆ ವಿಸ್ಮಯ ಅಂತ ಒಂದು ಅರ್ಥ, ಮತ್ತು ಪೇಂಟಿಂಗ್, ಚಿತ್ರಣ ಅಂತ ಒಂದು ಅರ್ಥ ಇದೆ. ಯಾವ ಬಗೆಯಲ್ಲಿ ಬರೆದನೋ ಗೊತ್ತಿಲ್ಲ. ಇದು ನಿಜವಾಗಿ ದೊಡ್ಡ ನಷ್ಟ. ಯಾಕೆಂದರೆ ನಮ್ಮಲ್ಲಿ ಮಹಾಭಾರತದ ಮೂಲ ಕಥೆಯನ್ನು ಇಟ್ಟುಕೊಂಡು ತುಂಬ ಕೃತಿಗಳು ಬಂದಿಲ್ಲ. ಕೆಲವರು ಎಲ್ಲಿವರೆಗೆ ಅಪಲಾಪ ಮಾಡ್ತಾರೆ ಅಂದರೆ, ಪೀಟರ್ ಬ್ರೂಕ್ಸ್ ಮಹಾಭಾರತವನ್ನು ತರುವವರೆಗೂ ರಂಗದ ಮೇಲೆ ಪೂರ್ಣ ಪ್ರಮಾಣದ ಮಹಾಭಾರತವೇ ಬರಲಿಲ್ಲ ಅನ್ನುವಂಥ ಒಂದು ಅಪಲಾಪವನ್ನು ಮಾಡ್ತಾರೆ. ಅವಿವೇಕ, ಅನ್ಯಾಯ, ಅಕ್ರಮ. ಆದರೆ ಆ ಥರದ ಕೆಲಸಗಳನ್ನು 10 ಜನ ಮಾಡಿದರು. ಒಬ್ಬ ರಾಜಶೇಖರನ ಪ್ರಚಂಡ ಪಾಂಡವ ಅಥವಾ ಬಾಲಭಾರತ ಇರ್ಬೋದು, ಅಗಸ್ತ್ಯ ಅಂತನೋನು ಬರೆದಂಥ ಬಾಲಭಾರತ ಇರ್ಬೋದು. ಈ ಥರದ ಕೃತಿಗಳು ನಮಗೆ ಇಂದು ಅರ್ಧಂಬರ್ಧವಾಗಿ ನಷ್ಟಪ್ರಾಯವಾಗಿ ಕಾಣಿಸ್ತಾ ಇವೆ. ಆ ಸಾಲಿಗೆ ಇದೂ ಸೇರಿಕೊಳ್ತಲ್ಲ ಅಂತ ದುಃಖವಾಗುತ್ತದೆ. ಮತ್ತು ಲಲಿತ ರತ್ನಮಾಲ ಅಂತ ಒಂದು ನಾಟಿಕೆಯನ್ನು ಬರೆದಿದ್ದ. ನಾಟಿಕೆ ಅಂತಂದರೆ ಹೇರಮ್ ಒಪೇರಾ ಅಂತ ಕರೀತಾರಲ್ಲ, ಅಂತಃಪುರ ವಿನೋದ. ಮತ್ತು ಲಲಿತ ಮನೋಹರವಾದ ಖಂಡಕಾವ್ಯಗಳನ್ನು ಬರೆದಿದ್ದ. ಗಾಳಿಯ ಓಡಾಟದ ಬಗ್ಗೆ ಪವನ ಪಂಚಾಶಿಖ ಅಂತ 50 ಪದ್ಯಗಳನ್ನು ಬರೆದಿದ್ದ. ಅಮೃತ ತರಂಗ ಅಂತ ಅಮೃತ ಮಥನದ ಬಗ್ಗೆ ಬರೆದಿದ್ದ. ಮುಕ್ತಾವಳಿ ಅಂತ ಪ್ರಾಯಶಃ ನೀತಿ ಕಾವ್ಯವೋ ಏನೋ ಗೊತ್ತಿಲ್ಲ, ಅದನ್ನು ಬರೆದಿದ್ದ. ಲಾವಣ್ಯವತಿ ಅಂತ ಒಂದು ಶೃಂಗಾರ ಕಾವ್ಯ. ಅವಸರ ಸಾರ ಅನ್ನುವಂಥ ಒಂದು ತತ್ವಮಯವಾದ ಕಾವ್ಯವನ್ನು, ಇವುಗಳನ್ನೆಲ್ಲ ಬರೆದಿದ್ದ ಅಂತ ಗೊತ್ತಾಗುತ್ತದೆ. ಹೀಗಲ್ಲದೆ ನೀತಿ, ತತ್ವಜ್ಞಾನಾದಿಗಳನ್ನು ಕುರಿತೇ ಬರೆದಂಥ ವಿನಯವಲ್ಲಿ ಅಂತ ಪ್ರಾಯಶಃ ಬೌದ್ಧದ ವಿನಯ ಪಿಟಕವನ್ನು ಆಧರಿಸಿ ಬರೆದನೋ ಏನೋ.
ವಿನಯ ಅನ್ನೋದಕ್ಕೆ ಟೋಟಲ್ ಕಾಂಡಕ್ಟ್, ಕ್ಯಾರೆಕ್ಟರ್ ಅನ್ನುವ ಅರ್ಥ ಇದೆ ಅದರ ಬಗ್ಗೆ. ಮತ್ತು ಮುನಿಮತ ಮೀಮಾಂಸಾ ಅಂತ ಭಗವಾನ್ ವೇದವ್ಯಾಸರ ದಾರ್ಶನಿಕ ಭೂಮಿಕೆಯನ್ನು, ಮಹಾಭಾರತದ ತತ್ವ ಚಿಂತನೆಯನ್ನು ಮಾಡುವಂಥ ಗ್ರಂಥ. ನೀತಿಲತಾ ಅಂತ ಹೆಸರೇ ತಿಳಿಸುವಂಥ ಒಂದು ನೀತಿ ಗ್ರಂಥವನ್ನು, ದಾನ ಪಾರಿಜಾತ ಅಂತ ದಾನವನ್ನು ಕುರಿತಾದ ಗ್ರಂಥವನ್ನು ಬರೆದಿದ್ದ ಅಂತ. ಮತ್ತು ಜನರಂಜಕವಾದ ವೇತಾಳ ಪಂಚವಿಂಶತಿ, ಈ ಬೇತಾಳ ಕಥೆಗಳು ಅಂತಾರಲ್ಲ, 25 ಕಥೆಗಳನ್ನು ಪದ್ಯರೂಪದಲ್ಲಿ ಬರೆದಿದ್ದ, ಕಥಾ ಸಾಹಿತ್ಯ ಅಂತ ಕರೆಯುವಂಥದ್ದು. ಮತ್ತು ಪೂರ್ವದ ಮಹಾಕವಿಗಳಲ್ಲಿ ಅಗ್ರಗಣ್ಯನಾದ ಬಾಣಭಟ್ಟನ ಗದ್ಯರೂಪವಾದ ಕಾದಂಬರಿಯನ್ನು ಬಹಳ ಸುಂದರವಾಗಿ ಪದ್ಯರೂಪವಾಗಿ ಪದ್ಯ ಕಾದಂಬರಿ ಅಂತ ಮಾಡಿದ್ದ, ಬಗೆ ಬಗೆಯ ಛಂದಸ್ಸುಗಳಲ್ಲಿ ಮೂಲಕ್ಕೆ ಮೆರುಗು ಕೊಡುವಂತೆ ಮಾಡಿದ್ದ ಅಂತ. ಕನ್ನಡದಲ್ಲಿ ನಮ್ಮ ನಾಗವರ್ಮ ಚಂಪೂ ರೂಪದಲ್ಲಿ ಮಾಡಿದ ತುಂಬ ಸೊಗಸಾದ ಪ್ರಯತ್ನ, ಅದು ಕರ್ನಾಟಕ ಕಾದಂಬರಿ. ಅಲ್ಲಿ ಕಾಶ್ಮೀರದಲ್ಲಿ ಇವನು ಹೆಚ್ಚು ಕಡಿಮೆ ಅದೇ ಕಾಲದಲ್ಲಿ ಅಂತ ಅನಿಸುತ್ತದೆ. ನಾಗವರ್ಮ 11ನೇ ಶತಮಾನದ 12ನೇ ಶತಮಾನದ ಆಸುಪಾಸಿಗೆ ಬರುವಂಥವನು. ಆಗ ಅವನು ಪದ್ಯ ಕಾದಂಬರಿಯನ್ನು ಬರೆದ ಅಂತ ಗೊತ್ತಾಗುತ್ತದೆ. ಮತ್ತು ವಾತ್ಸ್ಯಾಯನ ಕಾಮಸೂತ್ರಗಳನ್ನು ಅಡಕ ಮಾಡಿಕೊಟ್ಟು ಕಾಮಸೂತ್ರ ಸಂಗ್ರಹ ಅಂತ ಒಂದು ಶಾಸ್ತ್ರಗ್ರಂಥ ಬರೆದಿದ್ದ. ಮೊದಲ ಇತಿಹಾಸವನ್ನು ಬರೆದಿದ್ದ ಅವನು. ನಮಗೆ ತಿಳಿಯುವಂತೆ ಕಾಶ್ಮೀರದ ಇತಿಹಾಸ ಬರದಲ್ಲಿ ಅಗ್ರಗಣ್ಯ ಕಲ್ಹಣ, ಆಮೇಲೆ ಜೋನರಾಜ ಬರೆದ, ಮತ್ತಿನ್ನು ಹಲವರು ಬರೆದರು ಅಂತ. ಆದರೆ ಅವಕ್ಕೂ ಬುನಾದಿಯಾಗಿ ಕ್ಷೇಮೇಂದ್ರ ಬರೆದ ನೃಪಾವಳಿ ಅಂತ. ಅಂದರೆ ಮೊದಲ ಬಾರಿಗೆ ಕ್ರಮಪ್ರಾಪ್ತವಾಗಿ ಇತಿಹಾಸವನ್ನು ಬರೆಯಬೇಕು ಅಂತ ಹೊರಟಂಥ ಮಹಾಮನೀಷಿ ಕ್ಷೇಮೇಂದ್ರ. ಇಂಡಿಯನ್ಸ್ ಹ್ಯಾವ್ ನೋ ಸೆನ್ಸ್ ಆಫ್ ಹಿಸ್ಟರಿ ಅಂತೆಲ್ಲ ಅಂತಾರೆ. ಅದನ್ನು ಡಿಸ್ಪ್ರೂವ್ ಮಾಡೋಕ್ಕೆ ಇವನು ಮೊದಲ ಆದ್ಯನಾಗಿ ಬರೆದ ಅಂತ ಅನಿಸುತ್ತದೆ. ಆದರೆ ಕಲ್ಹಣ ಮಾತ್ರ ತನ್ನ ರಾಜತರಂಗಿಣಿಯಲ್ಲಿ ಇದರ ಬಗ್ಗೆ ಒಂದು ಕಟುವಾದ ವಿಮರ್ಶೆಯನ್ನು ಮಾಡಿದ್ದಾನೆ. ಕಲ್ಹಣನ ವಿದ್ವತ್ತೆ, ಅಧ್ಯಯನಶೀಲತೆ, ಪ್ರಾಮಾಣಿಕತೆಯನ್ನು ನೋಡಿದರೆ ಈ ವಿಮರ್ಶೆ ಅನುದಾರ ಅಂತ ಹೇಳಲಾಗದು. ಕೇನಾಪ್ಯನವಧಾನೇನ ಕವಿಕರ್ಮಣಿ ಸತ್ಯಪಿ ಅಂಶೋಪಿ ನಾಸ್ತಿ ನಿರ್ದೋಷಃ ಕ್ಷೇಮೇಂದ್ರಸ್ಯ ನೃಪಾವಲವು ಅಂತ ಬರೀತಾನೆ. ಯಾವುದೂ ಅನವಧಾನದಿಂದ, ಏಕಾಗ್ರತೆ, ಅಭ್ಯಾಸಶೀಲತೆ, ಚಿಕಿತ್ಸಕ ದೃಷ್ಟಿ ಕಡಿಮೆಯಾಗಿ ಕಾವ್ಯದೃಷ್ಟಿಯ ರಮಣೀಯವಾಗಿದ್ದರೂ ಕವಿಕರ್ಮಣಿ ಸತಿ ಅಪಿ ಕ್ಷೇಮೇಂದ್ರಸ್ಯ ನೃಪಾವಲವು ಅಂಶಃ ಅಪಿ ನಿರ್ದೋಷಃ ನಾಸ್ತಿ. ಒಂದೇ ಒಂದು ಪಾಯಿಂಟು ತಪ್ಪಿಲ್ಲದೇ ಇಲ್ಲ, ಎಲ್ಲ ತಪ್ಪುಗಳ ತಡಕೆ ಹಾಕಿ ಕೂತುಬಿಟ್ಟಿದೆ ಕ್ಷೇಮೇಂದ್ರನ ನೃಪಾವಳಿ ಅಂತಂತಾನೆ. ಗೊತ್ತಿಲ್ಲ, ನಿಜ, ಕ್ಷೇಮೇಂದ್ರ ಬರೆದದ್ದೆಲ್ಲ ಬಂಗಾರ ಅಲ್ಲ. ಉದಾಹರಣೆಗೆ ಅವನ ಶಾಸ್ತ್ರಗ್ರಂಥವಾದ ಔಚಿತ್ಯ ವಿಚಾರ ಚರ್ಚೆಯಲ್ಲಿ ಮತ್ತು ಸುವೃತ್ತ ತಿಲಕದಲ್ಲಿಯೇ ಅವೆರಡು ನನ್ನ ಅಧ್ಯಯನದ ವಿಶೇಷ ಕ್ಷೇತ್ರವೇ ಆಗಿರುವ ಕಾರಣ ಯಾವುದೇ ಪಕ್ಷಪಾತವಿಲ್ಲದೆ, ಸಂದೇಹವಿಲ್ಲದೆ, ಹಿಂಜರಿಕೆ ಇಲ್ಲದೆ ಹೇಳಬಲ್ಲೆ ಕ್ಷೇಮೇಂದ್ರ 10 ಕಡೆ ಎಡವಿದ್ದಾನೆ ಅಂತ, 10 ಹಲವು ಕಡೆ ಎಡವಿದ್ದಾನೆ. ಆದರೆ ಅವನು ಕೈಗೊಂಡ ಕೆಲಸವನ್ನು ಯಾರೂ ಮಾಡಲಿಲ್ಲ. ಹಾಗಾಗಿ ಅಂಟ್ರೋಡನ್ ಪಾತ್ ಅಂತೀವಲ್ಲ, ಮನುಷ್ಯ ಇದುವರೆಗೆ ಹೆಜ್ಜೆ ಇಡದ ಜಾಗದಲ್ಲಿ ಯಾರೋ ಹೆಜ್ಜೆ ಇಟ್ಟು ಎಡವಿದ್ರೆ ಅದಕ್ಕೆ ಗೂಬೆ ಕೂಡಿಸಬೇಕಾಗಿಲ್ಲ. ನಡೆದು ರಾಜಮಾರ್ಗ ಆಗಿರೋ ಜಾಗದಲ್ಲಿ ಎಡವಿದರೆ ಬೇಕಾದರೆ ಬೈಯೋಣ. ಮನುಷ್ಯನೇ ಕಾಣದೇ ಇರತಕ್ಕಂಥ ಕಗ್ಗಾಡುಗಳಿಗೆ ಹೋಗಿ ಸಂಚಾರ ಮಾಡಿ ಪಾಪ ಅಲ್ಲಿ ಯಾವುದೋ ದಾರಿ ತಪ್ಪುದ ಅಂತಂದರೆ ನಾವು ಅವನನ್ನು ದೂಷಣೆ ಮಾಡಬಾರ್ದು. ಮಹಾಕವೀನಾಂ ದೋಷೋದ್ಘಾಟನಂ ಆತ್ಮನೇವ ದೂಷಣಾಯ ಅಂತ. ಅವರ ತಪ್ಪುಗಳ ಮಿತಿಗಳ ಬಗ್ಗೆ ಅರಿವಿರಬೇಕು. ಆದರೆ ನಿರ್ದಯವಾಗಿ, ಅನ್ಯಾಯವಾಗಿ ಆಕ್ಷೇಪ ಮಾಡಬಾರ್ದು. ಇರಲಿ. ಆಮೇಲೆ ಲೋಕಪ್ರಕಾಶ ಅಥವಾ ಕ್ಷೇಮೇಂದ್ರ ಲೋಕಪ್ರಕಾಶ ಇಲ್ಲವೇ ಕ್ಷೇಮೇಂದ್ರ ಪ್ರಕಾಶ ಅನ್ನುವ ಹೆಸರಿನ ಒಂದು ಸಮಕಾಲೀನ ಕಾಶ್ಮೀರದ ಜನಜೀವನವನ್ನು ಕುರಿತಾದ ಒಂದು ವಿಶ್ವಕೋಶಾತ್ಮಕವಾದ ಕೃತಿ ಬರೆದ ಅಂತಾರೆ. ಅದು ಉಳಿದು ಬಂದಿದೆ, ಆದರೆ ಅದು ಈಗ ಕ್ಷೇಮೇಂದ್ರ ಬರೆದಂಥ ರೀತಿಯಲ್ಲಿಲ್ಲ. 17ನೇ ಶತಮಾನದವರೆಗಿನ ಯಾವ್ಯಾವುದೋ ಕೈವಾಡುಗಳಲ್ಲಿ ಬಂದಿವೆ ಅಂತಾರೆ. ಆ ಗ್ರಂಥವನ್ನು ನಾನಿಲ್ಲಿ ಚರ್ಚೆಯೂ ಮಾಡ್ತಾ ಇಲ್ಲ, ಕಾರಣ ಅದರ ಅಸ್ತಿತ್ವವೇ ಕ್ಷೇಮೇಂದ್ರನ ರಚನೆ ಎನ್ನುವುದರ ಬಗೆಗೆ ಶಂಕನೀಯವಾಗಿರೋದ್ರಿಂದ. ಮತ್ತೊಂದು ಅಲಂಕಾರ ಶಾಸ್ತ್ರ ಗ್ರಂಥ ಕವಿಕರ್ಣಿಕೆ ಅಂತ, ಕವಿಗಳಿಗೆ ಕಿವಿಮಾತು, ಕಿವಿಯೋಲೆ ಅನ್ನುವ ರೀತಿಯಾದದ್ದು, ಅದು ನಮಗೆ ಸಿಕ್ಕಿಲ್ಲ. ಹೀಗೆ ಇವೆಲ್ಲ ನಮಗೆ ಸಿಕ್ಕಿಲ್ಲದೆ ಇರತಕ್ಕಂಥದ್ದು. ಇನ್ನು ಸಿಕ್ಕಿರುವಂಥದ್ದನ್ನು ನೋಡಿದ್ರೂ ನಮಗೆ ಗೊತ್ತಾಗುತ್ತದೆ ತುಂಬ ದೊಡ್ಡದಾದಂಥದ್ದು ಇವನು ಮಾಡಿರುವಂಥ ಕೆಲಸ ಅಂತ ಅನಿಸುತ್ತದೆ. ಅಲ್ಲಿ ನೋಡಿ ಅದನ್ನು ನಾವು ಸಾಮಾನ್ಯವಾಗಿ 4 ವರ್ಗವಾಗಿ ಮಾಡಬಹುದು. ಮೊದಲನೇದಾಗಿ ನೀತಿಕಾವ್ಯ ಅಂತ, ಚತುರ್ವರ್ಗ ಸಂಗ್ರಹ, ಚಾರುಚರ್ಯ, ಸೇವ್ಯ ಸೇವಕೋಪದೇಶ ಮತ್ತು ದರ್ಪದಲನ. ಆಮೇಲೆ ಪರಿಹಾಸ ಕಾವ್ಯ ಅಂತ, ವ್ಯಂಗ್ಯ, ವಿಡಂಬನೆ, ಹಾಸ್ಯ, ಕೆಣಕು, ತಿಣುಕುಗಳೇ ಹೆಚ್ಚಾಗಿರುವಂಥದ್ದು. ಅಲ್ಲಿ 4: ದೇಶೋಪದೇಶ, ನರ್ಮಮಾಲ, ಕಲಾವಿಲಾಸ ಮತ್ತು ಸಮಯ ಮಾತೃಕ. ಆಮೇಲೆ ಸಾಹಿತ್ಯ ಮೀಮಾಂಸೆಯನ್ನು ಕುರಿತಾದದ್ದು 3: ಔಚಿತ್ಯ ವಿಚಾರ ಚರ್ಚಾ, ಕವಿಕಂಠಾಭರಣ ಹಾಗೂ ಸುವೃತ್ತ ತಿಲಕ. ಅದಾದ ಮೇಲೆ
ಸಂಗ್ರಹ ಕಾವ್ಯಗಳು ಅಂತ ಹೆಸರಾದ ಬೃಹತ್ ಗ್ರಂಥದ್ದವು, ಬೃಹತ್ ಗಾತ್ರದವು. ಅಲ್ಲಿ ರಾಮಾಯಣ ಮಂಜರಿ, ಮಹಾಭಾರತ ಮಂಜರಿ, ಬೃಹತ್ ಕಥಾ ಮಂಜರಿ, ದಶಾವತಾರ ಚರಿತ, ಬೌದ್ಧಾವಧಾನ ಕಲ್ಪಲತ ಮತ್ತು ನೀತಿ ಕಲ್ಪಲತ ಅನ್ನುವಂಥ 6 ಕೃತಿಗಳನ್ನು ನಾವು ನೋಡ್ತೀವಿ. ಹೀಗೆ ಒಟ್ಟು ಈ ಹೊತ್ತು ನಮಗೆ ಸಿಗುವುದು 17. ಕೆಲವರು ವ್ಯಾಸಾಷ್ಟಕ ಅನ್ನುವಂಥ ಒಂದು ಕೃತಿಯನ್ನು 18ನೇದಾಗಿ ಸೇರಿಸ್ತಾರೆ. ಆದರೆ ಅದು ಮಹಾಭಾರತ ಮಂಜರಿಯ ಕಡೆಯಲ್ಲಿ ಬರ್ತಕ್ಕಂಥ 8 ಶ್ಲೋಕಗಳಾದ ಕಾರಣ ಆ 8 ಶ್ಲೋಕಗಳಿಗೇನು ಪ್ರತ್ಯೇಕವಾದ ದೊಡ್ಡ ಗ್ರಂಥ ಅನ್ನುವ ಬೆಲೆಯನ್ನು ಕೊಡಬೇಕಾಗಿಲ್ಲ. ಏಕೆಂದರೆ ಲೆಕ್ಕಕ್ಕೆ ಹೇಳಿಕೊಳ್ಳುವುದು ಅಂತ ಜಂಬ ಮಾಡ್ಕೊಂಡು ಆಗ್ಬಿಡುತ್ತೆ. ಈಗ ಶಂಕರರ ಹೆಸರಿನಲ್ಲಿ ಎಷ್ಟೋ ಕೃತಿಗಳನ್ನಿವೆ. ಏಕಶ್ಲೋಕಿ ಅಂತಿದೆ, ಅದೂ ಒಂದು ಗ್ರಂಥ ಅಂತಂದುಬಿಡೋದು. ಮಧ್ವಾಚಾರ್ಯರು ಕಂದುಕ ಸ್ತುತಿ ಅಂತ ಮಾಡಿದ್ದಾರೆ, ಒಂದು ಶ್ಲೋಕ. ಅದನ್ನು ನಾವು ಬಹಳ ಪ್ರಸಿದ್ಧವಲ್ಲದ ವಿರಳ ಪ್ರಚುರವಾದ ತುಂಬ ಒಳ್ಳೆಯ ರಮಣೀಯವಾದ ನರ್ತನಗತಿಯ ಛಂದಸ್ಸು, ಸತಾನ ಛಂದಸ್ಸು, ಕ್ರೌಂಚಪದ ಅಂತ ಕರಿತೀವಿ, ಅದರೊಳಗೆ ಮಾಡಿದ್ದಾರೆ. ಅದನ್ನೇ ಒಂದು ಗ್ರಂಥ ಅಂತ ಕರೆಯೋದು. ನಖಸ್ತುತಿ ಅಂತ ನರಸಿಂಹನ ಉಗುರಿನ ಸ್ತುತಿ ಮಾಡಿರ್ತಕ್ಕಂಥ 2 ಶ್ಲೋಕವನ್ನೇ ಒಂದು ಗ್ರಂಥ ಅಂತ ಕರೆಯೋದು. ಇವೆಲ್ಲ ಬಾಲಿಶ ಚಾಪಲ್ಯವಲ್ಲದೆ ಮತ್ತಿನ್ನೇನೂ ಅಲ್ಲ. ಒಂದು ಸಫಿಷಿಯೆಂಟ್ ಅಂತ ಆಗಬೇಕು, ಆ ಗ್ರಂಥದ ಒಂದು ಗಾತ್ರ ಒಂದು ಇರಬೇಕಾಗುತ್ತೆ. ಒಂದು 15-20 ಪುಟವಾದರೂ ಪ್ರಿಂಟೆಡ್ ಫಾರ್ಮ್ನಲ್ಲಿ ಇಲ್ಲದೇ ಇದ್ದರೆ ಅದಕ್ಕೆ ಗ್ರಂಥ ಅಂತ ಒಟ್ಟು ಸೇರಿಸಿದ್ರೆ ತಾನೇ ಗ್ರಂಥ. ಹಾಗಾಗೋದಿಲ್ಲ. ಅದರಿಂದ ಈ ವ್ಯಾಸಾಷ್ಟಕ ಇತ್ಯಾದಿಯನ್ನು ಒಂದು ಸ್ವತಂತ್ರವಾಗಿ ತೆಗೆದುಕೊಳ್ಳದೆ ಅವನು ಹೇಗೂ ಕೂಡ ಮಹಾಭಾರತ ಮಂಜರಿ ಕಡೆಯಲ್ಲಿಯೇ ಸೇರಿಸಿರೋದ್ರಿಂದ ಅದನ್ನು ಬೇರೊಂದು ರೀತಿಯಲ್ಲಿ ನೋಡಬೇಕಾಗಿಲ್ಲ. ಅದನ್ನು ಒಟ್ಟಿಗೆ ಸೇರಿಸ್ಕೊಂಡು ನೋಡ್ಬೋದು. ಅಂದರೆ ಈ 17 ಕೃತಿಗಳು ನಮಗೆ ಕಾಣಸಿಗುವಂಥವು. ಇವನ್ನು ಈ ಕ್ರಮದಲ್ಲಿಯೇ ನಾನು ಒಂದೆರಡು ಕಂತುಗಳಲ್ಲಿ ಸಾಧ್ಯವಾದಲ್ಲೇ ಇವುಗಳ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತಿದ್ದೀನಿ. ಮೊದಲಿಗೆ ನಾವು ಈ ನೀತಿಕಾವ್ಯ ಮಾಲಿಕೆಯಲ್ಲಿ ಬರುವಂತಹ ಮೊದಲನೆಯದಾದ ಚತುರ್ವರ್ಗ ಸಂಗ್ರಹವನ್ನು ನೋಡ್ಬೋದು. ಚತುರ್ವರ್ಗ ಸಂಗ್ರಹ ಅನ್ನುವುದು ಹೆಸರೇ ತೋರ್ಪಡಿಸುವಂತೆ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಈ ಪುರುಷಾರ್ಥ ಚತುಷ್ಟಯವನ್ನು ಕುರಿತಾದಂಥದ್ದು. ನಾನು ಬಹಳ ಹಿಂದೆ ಇದನ್ನು ಕುರಿತು ಚಿಂತನೆ ಮಾಡುವಾಗ ಎಷ್ಟೋ ದೊಡ್ಡ ವಿಶೇಷವಾದಂಥ ಒಂದು ಮೌಲ್ಯ ಮೀಮಾಂಸೆ ಇದರೊಳಗೆ ಇರುತ್ತದೆ ಅನ್ನುವ ಕಲ್ಪನೆ ಇತ್ತು. ಆದರೆ ಹಾಗೇನೂ ಇಲ್ಲ ಅಂತ ನಮಗೆ ಗೊತ್ತಾಯಿತು. 106 ಬೇರೆ ಬೇರೆ ಛಂದಸ್ಸುಗಳಲ್ಲಿ ಮಾಡಿರತಕ್ಕಂಥ 4 ಅಧ್ಯಾಯಗಳಲ್ಲಿ ಪುರುಷಾರ್ಥ ಚತುಷ್ಟಯದ ಪ್ರತಿಪಾದನೆ ಇಲ್ಲಿ ಕಾಣುವಂಥದ್ದು. ಆದರೆ ಅದ್ಭುತ ಅನ್ನಿಸುವಂತಹ ಅಂತರ್ದೃಷ್ಟಿ ಮಾಹಿತಿ ಅವೇನೂ ಇಲ್ಲ. ಅಷ್ಟಿದ್ದರೂ ಇದು ಯಾತಕ್ಕೆ ಬೆಲೆ ಬಾಳುತ್ತದೆ ಅಂದರೆ ಮೊದಲಿಗೆ ಕ್ಷೇಮೇಂದ್ರನ ರುಚಿ ಎಂಥದ್ದು ಅಂತ ತಿಳ್ಕೊಳ್ಳುವಂತೆ ಮಾಡುತ್ತದೆ. ಮತ್ತು ಇನ್ನು ಯಾರೂ ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಈ ಪುರುಷಾರ್ಥ ಚತುಷ್ಟಯದ ಬಗ್ಗೆ ಒಂದು ಪ್ರಾಥಮಿಕವಾದ ಪುಸ್ತಕವನ್ನು ಬರೆದಿಲ್ಲ. ಈಗ ನೋಡಿ, 6 ಋತುಗಳ ವರ್ಣನೆ ಕಾಳಿದಾಸ ಋತುಸಂಹಾರದಲ್ಲಿ ಮಾಡಿದ್ದಾನೆ. ಅದೇನು ದೊಡ್ಡ ಕಾವ್ಯ ಅಲ್ಲ. 6 ಋತುಗಳ ವರ್ಣನೆ ಮಾಡಿರೋ ಕಾವ್ಯದಲ್ಲಿ ಸ್ಮರಣೀಯವಾದ ಆ ಕವಿತ್ವದ ಕಣ್ಣು ಕೊರೈಸುವಿಕೆಯ ಛಾಪು ಇರತಕ್ಕಂಥ ಒಂದು 10-12 ಪದ್ಯವೂ ನಮಗೆ ಸಿಗೋಲ್ಲ. ಸುಮಾರು ಒಂದು 120 ಶ್ಲೋಕಗಳಷ್ಟು ಸಿಗುವಂಥ ಆ ಗ್ರಂಥ. ಅದರೊಳಗೆ ನಾಟ್ ಈವನ್ 1/10 ಆಫ್ ಇಟ್ ಈಸ್ ಎ ಕ್ವಾಲಿಟಿ ಪೊಯೆಟ್ರಿ ಅಂತಂದರೆ ಖಂಡಿತ ಕಳಪೆ. ಯಾರು ಬರೆದಿದ್ರೂ ಕಳಪೆ. ಆದರೆ ಕಾಳಿದಾಸನಂಥ ಮಹಾಕವಿಯ ಆರಂಭದ ರಚನೆ ಮತ್ತು ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಮಾತ್ರವಲ್ಲ ಜಗತ್ ಸಾಹಿತ್ಯದಲ್ಲಿಯೇ ಆವರೆಗೂ 6 ಋತುಗಳ ವರ್ಣನೆಯ ಒಂದು ಸ್ವತಂತ್ರ ಕಾವ್ಯ ಇರಲಿಲ್ಲ. ಇದನ್ನು ಬರೆದ ಮೇಲಾದರೂ ಮತ್ತಾರೂ ಕೂಡ ಇದನ್ನು ಮೀರಿಸುವಂತಹ ಕಾವ್ಯವನ್ನು 20ನೇ ಶತಮಾನದವರೆಗೂ ಬರೀಲಿಲ್ಲ. ಹೀಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅದರ ಅನನ್ಯತೆ ಎಂಥದ್ದು ಅಂತ. ಅದರಿಂದಲೇ ನಾವು ತೀರ್ಮಾನಗಳನ್ನು ಕೈಗೊಳ್ಳುವಾಗ ಯೋಚನೆ ಮಾಡಬೇಕು, ಈ ರೀತಿಯಾದ ಕೆಲಸ ಇದರ ಹಿಂದೆಯಾಗಲಿ ಮುಂದೆಯಾಗಲಿ ಆಯ್ತಾ, ಆಗಿದ್ದರೆ ಅದರ ಜೊತೆಯಲ್ಲಿ ಇದು ಎಲ್ಲಿ ನಿಲ್ಲುತ್ತದೆ, ಹಾಗೇ ಇಲ್ಲ ಅಂದರೆ ಇದನ್ನು ಉಳಿಸಿಕೊಳ್ಳಲೇಬೇಕು. ಯಾಕೆಂದರೆ ನಮ್ಮಲ್ಲಿ ಖಂಡಿಕೋಪಾಧ್ಯಾಯನ ವಿಮರ್ಶನ ಕೆಲಸ ಹೆಚ್ಚೆಚ್ಚು ನಡೆಯೋದು ಆದಂತೆ ಕ್ರಿಯೇಟಿವಿಟಿ ಅನ್ನೋದಕ್ಕೆ ಕಾಂಟ್ರಸೆಪ್ಟಿವ್ ಆಗಿ ಕ್ರಿಟಿಸಿಸಮ್ ಬೆಳೀತಾ ಇದೆ. ಇದು ದೋಷಾವಹ, ಇದು ಸರಿಯಲ್ಲ. ಏನು ಇದೆ ಒಟ್ಟಂದದಲ್ಲಿ ಕಡೆಗೆ ಉಳಿಯುವಂಥದ್ದು ಏನು ಅಂತ ನೋಡಬೇಕು. ಅನುದಾನವಾದ ವಿಮರ್ಶೆ ಮಾಡಬಾರದು. ಕ್ರಿಟಿಕಲ್ ಕಂಪ್ಯಾಷನ್ ಅಂತಾರಲ್ಲ, ಅದು ಬಹಳ ಮುಖ್ಯವಾದದ್ದು. ಹಾಗೆ ಕಂಡಾಗ ಚತುರ್ವರ್ಗ ಸಂಗ್ರಹ ಅನ್ನುವ ಗ್ರಂಥದಲ್ಲಿ ತಾತ್ವಿಕ ದೃಷ್ಟಿಯಿಂದ ದಾರ್ಶನಿಕ ದೃಷ್ಟಿಯಿಂದ ಪುರುಷಾರ್ಥ ಮೀಮಾಂಸೆಗೆ ದೊಡ್ಡ ಕೊಡುಗೆ ಇಲ್ಲದೇ ಇದ್ದರೂ ಕೂಡ ಪುರುಷಾರ್ಥಗಳನ್ನು ಕುರಿತು ಚಿಂತನೆ ಮಾಡಬಹುದು ಅನ್ನುವುದನ್ನು ಕೂಡ ಒಂದು ಸ್ವತಂತ್ರವಾದ ರೂಪಣ ಮಾಡಬಹುದು ಅನ್ನೋದನ್ನು ತೋರ್ಪಡಿಸಿಕೊಟ್ಟ
ಒಂದೇ ಒಂದು ಅದ್ವಿತೀಯವಾದ ನಿದರ್ಶನವಾಗಿ ನಿಲ್ಲೋ ಕಾರಣದಿಂದ ನಾವು ಗಮನಿಸಬಹುದು. ಮತ್ತು ಇದು ಕ್ಷೇಮೇಂದ್ರನ ಮನೋಭೂಮಿಕೆಯನ್ನು ಕೂಡ ತೋರಿಸುತ್ತದೆ. ಅವನು ತನ್ನ ಇಡೀ ಸಾಹಿತ್ಯ ನಿರ್ಮಾಣವನ್ನು ಪುರುಷಾರ್ಥ ಚತುಷ್ಟಯದ ಚಿಂತನೆಯಲ್ಲಿಯೇ ಮಾಡಿದ. ಇದು ತುಂಬ ದೊಡ್ಡ ನೆಲೆ, ದೊಡ್ಡ ದೃಷ್ಟಿ. ಯಾವ ಕಾರಣಕ್ಕೂ ಯಾವ ಲೇಖಕನೂ ಕೂಡ ಮರೆಯಬಾರದಾದಂಥದ್ದು. ಇಡೀ ಭಾರತೀಯ ಸಂಸ್ಕೃತಿ ಜಗತ್ತಿಗೆ ಕೊಟ್ಟ ಕೊಡುಗೆ ಏನು ಅಂದರೆ ಈ ಪುರುಷಾರ್ಥ ಚತುಷ್ಟಯದ ಅಡಕದಲ್ಲಿ ಇದೆ ಅಂದರೆ ತಪ್ಪಾಗೋದಿಲ್ಲ. ಯಾವುದೇ ಕಾಲದ ಲೇಖಕ ತನ್ನ ಕಲೆ ಇದಕ್ಕೆ ಪೂರಕವಾಗಿರುವಂತೆ ಮಾಡಿದ್ರೆ ತುಂಬ ದೊಡ್ಡದು. ಬರೀ ಲೇಖಕ ಮಾತ್ರವಲ್ಲ, ಯಾವುದೇ ಗೀತ ನೃತ್ಯಾದಿ ಸಕಲ ಕಲಾ ವಿಭಾಗದವರು, ವಿಜ್ಞಾನ ತಂತ್ರಜ್ಞಾನಾದಿ ಸಕಲ ಶಾಸ್ತ್ರ ವಿಭಾಗದವರು ಕೂಡ ಗಮನ ಇಟ್ಕೊಂಡಿರಬೇಕು. ಯಾವುದಾದರೂ ಒಂದು ರೀತಿಯಲ್ಲಿ ತಮ್ಮ ಕೆಲಸ ಪುರುಷಾರ್ಥ ಪ್ರವರ್ತಕವಾಗಿದೆಯೋ ಇಲ್ಲವೋ ಅಂತ ನೋಡ್ಕೊಳ್ಬೇಕು. ಅಷ್ಟೇಕೆ ನಮ್ಮ ಬದುಕನ್ನೇ ನಾವು ನೋಡಿಕೊಂಡ್ರೆ ಇದು ಯಾವುದೇ ಒಂದು ರೀತಿಯಲ್ಲಿ ಪುರುಷಾರ್ಥಪ್ರದವಾಗಿದೆಯೋ ಇಲ್ಲವೋ ಅಂತ ನೋಡಿಕೊಂಡ್ರೆ ನಮ್ಮ ಕೆಲಸ ಯುಕ್ತವೇ ಅಯುಕ್ತವೇ ಅಂತ ತಿಳಿಯುತ್ತದೆ. ಆ ಮಟ್ಟಕ್ಕೆ ಇದೊಂದು ಮಾಡಸ್ ಅಪರೆಂಡಿ ಅಂತ ಹೇಳಬಹುದಾದದ್ದು. ಈ ಕಾರಣದಿಂದ ಈ ತತ್ವ ತುಂಬ ದೊಡ್ಡದು. ಇಲ್ಲಿ ಪ್ರಾಯಿಕವಾಗಿ ಉಪದೇಶಾತ್ಮಕವಾಗಿದೆ. ಇಟ್ಸ್ ವೆರಿ ರೆಟರಿಕ್ ಅಂತಾರಲ್ಲ, ಡೈಡ್ಯಾಕ್ಟಿಕ್ ಅಂತೀವಲ್ಲ, ಆ ಮಟ್ಟದಲ್ಲಿರುವಂಥದ್ದು. ಮೊದಲಿಗೆ ನೋಡಿ ಅವನು ಹೇಗೆ ಒಂದು ಧರ್ಮವನ್ನು ಕೊಂಡಾಡ್ತಾನೆ ಅಂತ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಬೇಕು. ಕ್ಷೇಮೇಂದ್ರನ ಭಾಷೆ ತುಂಬ ರಮಣೀಯವಾದದ್ದು, ಧಾರಾಳವಾದದ್ದು. ಅವನ ಕಾವ್ಯಧಾರೆ, ಪದ್ಯ ರಚನೆಗೆ ಅವನು ಕಷ್ಟವೇ ಪಟ್ಟಿಲ್ಲ. ಅವನು ಮಾತಾಡದಂತೆ ಬರೀತಾನೆ. ನಿದ್ರೆಯಲ್ಲಿ ಎಬ್ಬಿಸಿಬಿಟ್ರೂ ಕೂಡ ಧಾರೆಯಾಗಿ ನೂರಾರಲ್ಲ ಸಾವಿರಾರು ಪದ್ಯಗಳನ್ನು ಹೇಳಬಲ್ಲ. ಯಾವ ಛಂದಸ್ಸು ಅವನಿಗೆ ಕಷ್ಟವಲ್ಲ. ಯಾವ ಪದದಿಂದ ಬೇಕಾದರೂ ಆರಂಭ ಮಾಡ್ತಾನೆ, ಯಾವ ಅಕ್ಷರದಿಂದ ಬೇಕಾದರೂ ಪದ್ಯ ರಚನೆ ಮಾಡಬಲ್ಲ. ಆ ಫಾರಮ್ನ ಮೇಲಿನ ಹತೋಟಿ ಇದೆಯಲ್ಲ, ಅದು ತುಂಬ ದೊಡ್ಡ ಮಟ್ಟದ್ದು. ಯಾತಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಈ ಹೊತ್ತು ತುಂಬ ಜನಕ್ಕೆ ಆ ಫಾರಮ್ನ ಮೇಲಿನ ಹತೋಟಿಯನ್ನು, ರೂಪದ ಮೇಲಿನ ಒಂದು ಸ್ವಾಮ್ಯವನ್ನು ಸಂಪಾದಿಸಿಕೊಳ್ಳೋದೇ ತುಂಬ ಕಷ್ಟ ಆಗಿದೆ. ಏನು ಸ್ವರೂಪ ಏನನ್ನೋಣ, ಐ ಆಮ್ ವೆರಿ ಮಚ್ ಅಡೆಪ್ಟ್ ಇನ್ ಕಾಂಟೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ಎಕ್ಸ್ಪ್ರೆಷನ್ನೇ ಇಲ್ಲದೆ ಇದ್ದರೆ, ನಾನು ಪಾಯಸ ಮಾಡಿದ್ದೀನಿ ಅಂತಾರೆ. ಎಲ್ಲಿ ಅಂತಂದರೆ ಅಂತರಿಕ್ಷದಲ್ಲಿದೆ ಅಂತಾರೆ. ಯಾತಕ್ಕೆಂದರೆ ಅದನ್ನು ಮಾಡೋ ಪಾತ್ರೆಯೇ ಇಲ್ಲ ಅಂತ. ಒಂದು ಪಾತ್ರೆಯೇ ಇಲ್ಲದೆ ಪಾಯಸ ಹೇಗೆ ಮಾಡ್ತಾರೆ? ಹೀಗಾಗಿ ಒಂದು ಮಟ್ಟದ ಭಾಷಾ ಸ್ವಾಮ್ಯ ಇಲ್ಲದೇ ಇದ್ದರೆ, ಆಕೃತಿಯ ನಿಷ್ಠೆ ಇಲ್ಲದೇ ಇದ್ದರೆ ಏನು ಮಾಡೋದಕ್ಕೆ ಸಾಧ್ಯವಾಗುತ್ತದೆ ಹೇಳಿ? ನಿಮ್ಮ ವಿಷಯ ಅಂತಂದರೆ ಬೆಬ್ಬೆಬ್ಬೆಂದು ಬಿಡ್ತಾರೆ 3 ಪದ ಆದಮೇಲೆ. ಆ ಥರ ನೋಡಿದಾಗ ಯಾವುದೇ ಒಂದು ಈ ಹೊತ್ತಿನ ಸಮಕಾಲೀನ ಲೇಖಕರಲ್ಲಿ ನೋಡಿದರೆ ಎದ್ದು ಕಾಣುವ ದಾರಿದ್ರ್ಯ, ಶಬ್ದ ದಾರಿದ್ರ್ಯ, ವಾಕ್ಯದ ಸೌಷ್ಠವ ದಾರಿದ್ರ್ಯ, ವ್ಯಾಕರಣ ದಾರಿದ್ರ್ಯ, ನಿಘಂಟು ಕೋಶಾದಿಗಳ ದಾರಿದ್ರ್ಯ, ಛಂದೋ ದಾರಿದ್ರ್ಯ, ಒಂದೇ ಎರಡೇ ದಾರಿದ್ರ್ಯದ ಪರಾಕಾಷ್ಠೆಯಾಗಿ ಕಾಣಿಸ್ತಾ ಇದ್ದಾರೆ. ಕ್ಷೇಮೇಂದ್ರಂಥವರ ಹೆಸರು ಹೇಳಿದ್ರೂ ಈ ದಾರಿದ್ರ್ಯ ಬರೋದಿಲ್ಲ. ಒಂದು ಮಟ್ಟದ ಆ ಸ್ಕಿಲ್ ಇದೆಯಲ್ಲ, ಅದಕ್ಕೆ ಅದರದೇ ಆದ ಬೆಲೆ ಇದೆ. ಈಚೆಗೆ ನಾನು ಅಮೆರಿಕದಲ್ಲಿ ನೆಲೆಸಿರುವಂತಹ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪನ ಮಾಡ್ತಾ ಅಲ್ಲಿಯ ಒಂದು ವಿಶ್ವವಿದ್ಯಾಲಯದ ಚಿಕಿತ್ಸಾ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿ ಪುಸ್ತಕವನ್ನು ಬರೆದಿದ್ದಾರೆ. ವೈದ್ಯಕೀಯದ ಬಗೆಗೆ ಬರೆದಂಥ ತುಂಬ ಒಳ್ಳೆಯ ಪುಸ್ತಕ. ಅಲ್ಲಿ ಅವರು ಹೇಳ್ತಾರೆ, ಸರ್ಜರಿಗೆ ಸಂಬಂಧಪಟ್ಟಂತೆ ಸರ್ಜರಿಯಲ್ಲಿ ಪರಿಶ್ರಮಕ್ಕೆ ಬೆಲೆ ಅಂತ ಹೇಳಿಬಿಟ್ಟು, ನಿಮಗೆ ಬುದ್ಧಿವಂತನಾದ ಮತ್ತು ಪರಿಶ್ರಮಶೀಲಿಯಾದ 2 ವಿದ್ಯಾರ್ಥಿಗಳಿದ್ದರೆ ನೀವು ಸರ್ಜರಿಗೆ ಪರಿಶ್ರಮಶೀಲಿಯಾದವನನ್ನೇ ಅಭ್ಯಾಸ ಮಾಡ್ತಕ್ಕಂಥ ಶಕ್ತಿ ಇದ್ದವನನ್ನೇ ಆಯ್ಕೆ ಮಾಡಿಕೊಳ್ಳಿ ಅಂತ. ಅಭ್ಯಾಸಾನುಸಾರಿಣಿ ವಿದ್ಯಾ ಅಂತಾರಲ್ಲ, ಆ ರೀತಿಯಾಗಿ ಇವನ ಭಾಷೆ ಶೈಲಿಗೆ ಈ ಬೆಲೆ ಉಂಟು. ಮತ್ತು ನವೋನವ್ಯವಾದ ಹೋಲಿಕೆಗಳನ್ನು, ದೃಷ್ಟಾಂತಗಳನ್ನು ಕೊಡ್ತಾನೆ. ಇವನು ಕೈ ಹಾಕಿದ ವಿಷಯಗಳಲ್ಲಿ ಆ ಮಟ್ಟದ ನಾವೀನ್ಯವನ್ನು, ಫ್ರೆಶ್ನೆಸ್ಸನ್ನು ಕಾಪಾಡಿಕೊಳ್ಳೋದಿದೆಯಲ್ಲ, ತುಂಬ ದೊಡ್ಡದು. ಮೊದಲನೇ ಪದ್ಯವನ್ನು ಇನ್ನು ನೋಡೋಣ. ಸತ್ಯಸ್ಕಂದ ತರುಣ ಕರುಣಾ ಪೂತ ಪೀಯೂಷ ಸಿಕ್ತ ಕ್ಷಾಂತಿಚ್ಛಾಯ ಶುಭಮತಿಲತಾ ಅಲಂಕೃತ ಶೀಲಮೂಲ ಭೂಯಾತ್ ಸತ್ವಪ್ರಸವ ವಿಲಸತ್ಪಲ್ಲವ ಪುಣ್ಯಭಾಜಾಂ ಧರ್ಮ ಪ್ರೋದ್ಯತ್ ಕುಶಲ ಕುಸುಮ ಶ್ರೀಫಲೋ ಮಂಗಲಾಯ. ಈ ಧರ್ಮ ಅನ್ನುವಂಥದ್ದು ಒಂದು ದಿವ್ಯವಾದ ಕಲ್ಪವೃಕ್ಷ. ಅದಕ್ಕೆ ಸತ್ಯ ಅನ್ನುವಂತಹ ಕೊಂಬೆಗಳು ಉಂಟು, ಮತ್ತು ಕರುಣೆ ಅನ್ನುವಂತಹ ನೀರು ಅದಕ್ಕೆ ಬೀಳ್ತಾ ಇರಬೇಕು, ಕ್ಷಮೆ ಅನ್ನುವಂತಹ ನೆರಳನ್ನು ಅದು ಕೊಡುವಂಥದ್ದಾಗಿರಬೇಕು, ಮತ್ತು ಒಳ್ಳೆಯ ಮನಸ್ಸು ಅನ್ನುವ ಬಳ್ಳಿ ಇದನ್ನು ಅಲಂಕರಿಸಿರಬೇಕು. ಸೌಶೀಲ್ಯ, ಒಳ್ಳೆಯ ನಡತೆ ಎನ್ನುವುದೇ ಇದರ ಬೇರಾಗಿರುತ್ತದೆ. ಮತ್ತು ಸತ್ವ ಅನ್ನುವಂತಹ ಹೂವನ್ನು, ಚಿಗುರನ್ನು, ಹಾಗೂ ಮಂಗಳ ಅನ್ನುವಂಥ ಹೂವನ್ನು, ಮತ್ತು ಸರ್ವ ಸಮೃದ್ಧಿ ಅನ್ನುವ ಹಣ್ಣನ್ನು ಒಳಗೊಂಡಿರುವಂಥ ಈ ಧರ್ಮ ವೃಕ್ಷ ನಿಜವಾಗಲೂ ಪುಣ್ಯವಂತರಿಗೆ ಮಾತ್ರ ದಕ್ಕುವಂಥದ್ದು ಅಂತ ಹೇಳ್ತಾನೆ. ಇಡೀ ಈ ಒಂದು ಪದ್ಯ ಸಾವಯವ ರೂಪಕ ಅಲಂಕಾರ.
ಧರ್ಮವನ್ನು ಒಂದು ಸಮೃದ್ಧವಾದ ವೃಕ್ಷಕ್ಕೆ ಹೋಲಿಸಿರುವಂಥದ್ದು. ಇಲ್ಲಿ ಕೊಟ್ಟ ವಿವರಗಳನ್ನು ನೋಡಿ. ಧರ್ಮಕ್ಕೆ ಬೇರು ಟೋಟಲ್ ಕಾಂಡಕ್ಟ್ ಅಂತೀವಲ್ಲ, ಶೀಲ ಅದಾಗಿರಬೇಕು ಅಂತ ಹೇಳುವುದು, ಮತ್ತು ಅದರ ಹಣ್ಣು ಸಮೃದ್ಧಿಯಾಗಿರಬೇಕು ಅಂತ. ಶೀಲ ಅನ್ನುವ ಬೇರು, ಸಮೃದ್ಧಿ ಅನ್ನುವ ಹಣ್ಣು ಇಲ್ಲದೆ ಮರಕ್ಕೆ ಏನು ಪ್ರಯೋಜನ? ಈ ಧರ್ಮಕ್ಕೆ ಮತ್ತೆ ದಯೆ ಅನ್ನುವ ನೀರು ಬೀಳ್ತಾ ಇರಬೇಕು ಅಂತ. ದಯೆಯಿಲ್ಲದ ಧರ್ಮವಾವುದಯ್ಯ ಅಂತಂದ್ರಲ್ಲ, ಆ ರೀತಿಯಲ್ಲಿ. ಮತ್ತು ಸತ್ಯ ಅನ್ನುವಂತಹ ಕೊಂಬೆಗಳು, ಕಾಂಡಗಳು ಅದಕ್ಕಿರಬೇಕು. ಮತ್ತು ಕ್ಷಮಾಗುಣದ ನೆರಳಿರಬೇಕು. ಧರ್ಮಕ್ಕೆ ಅನಿವಾರ್ಯವಾಗಿ ಬೇಕಾದಂಥವು ಯಾವುದುಂಟು ಅವನ್ನೆಲ್ಲವನ್ನೂ ಕೂಡ ಅಷ್ಟು ಚೆನ್ನಾಗಿ ಹೇಳ್ತಾನೆ. ಹೀಗಾಗಿ ಧರ್ಮ ವೃಕ್ಷವನ್ನು ನಮ್ಮ ಮನಸ್ಸಿನ ಮುಂದೆ ಇಡ್ತಾನೆ. ಏಕಕಾಲದಲ್ಲಿ ಇದು ತತ್ವವೂ ಕಾವ್ಯವೂ ಆಗಿ ಸಲ್ಲುವಂಥದ್ದಾಗಿದೆ. ಮತ್ತು ಇವನು ತನ್ನ ಗ್ರಂಥೋದ್ದೇಶವನ್ನು ಹೇಳ್ತಾನೆ. ಉಪದೇಶಾಯ ಶಿಷ್ಯಾಣಾಂ ಸಂತೋಷಾಯ ಮನೀಷಿಣಾಂ ಕ್ಷೇಮೇಂದ್ರೇಣ ನಿಜಶ್ಲೋಕೈ ಕ್ರಿಯತೆ ವರ್ಗಸಂಗ್ರಹ ಅಂತ ಶಿಷ್ಯೋಪದೇಶಕ್ಕಾಗಿ, ವಿದ್ವದ್ ರಂಜನೆಗಾಗಿ, ಸಂತೋಷಕ್ಕಾಗಿ ನಾನು ಈ ಕೃತಿಯನ್ನು ಬರೆದೆ ಅಂತ ಹೇಳ್ಬಿಟ್ಟಂತಾನೆ. ಧರ್ಮಶರ್ಮ ಪರತ್ರ ಚೇಹ ಚ ನೃಣಾಂ ಧರ್ಮೋಂಧಕಾರೇ ರವಿ ಸರ್ವಾಪತ್ ಪ್ರಶಮಕ್ಷಮಃ ಸುಮನಸಾಂ ಧರ್ಮಾಭಿಧಾನೋ ನಿಧಿ ಧರ್ಮೋ ಬಂಧುರ ಬಾಂಧವೇ ಪೃಥುಪಥೆ ಧರ್ಮೇ ಸುಹೃನ್ ನಿಶ್ಚಲಃ ಸಂಸಾರೋರು ಮರುಸ್ಥಲೆ ಸುರತರುರ್ ನಾಸ್ತ್ಯೇವ ಧರ್ಮಾತ್ಪರಃ ಅಂತ ಹೇಳ್ಬಿಟ್ಟು ಅಂತಾನೆ. ಇಲ್ಲಿ ಮತ್ತೆ ಧರ್ಮವನ್ನು ಉಲ್ಲೇಖಾಲಂಕಾರದಿಂದ ಹೇಳ್ತಾ ಇದ್ದಾನೆ. ಇಲ್ಲಿಯೂ ಪರಲೋಕದಲ್ಲಿಯೂ ಅದೇ ನೆಮ್ಮದಿಯನ್ನು ಕೊಡುವಂಥದ್ದು. ಮತ್ತು ಮನುಷ್ಯರಿಗೆ ಕಗ್ಗತ್ತಲಲ್ಲಿ ಅದು ಸೂರ್ಯ ಕಾಂತಿ ಇದ್ದಂತೆ, ಮತ್ತು ಎಲ್ಲ ರೀತಿಯಲ್ಲಿಯೂ ಅದು ಆಪತ್ತನ್ನು ಪ್ರಶಮನ ಮಾಡುವಂಥದ್ದು. ಮತ್ತು ಸಹೃದಯರಿಗೆ ಧರ್ಮಕ್ಕಿಂತ ಮಿಗಿಲಾದ ನಿಧಿ ಸಂಪತ್ತಿ ಎನ್ನುವುದು ಇಲ್ಲ. ಇಂಥ ಅಬಾಂಧವ್ಯದ ಸ್ಥಿತಿಯಲ್ಲಿಯೂ ನಮಗೆ ಧರ್ಮ ಒಂದು ಬಂಧುವಾಗಿ, ನಂಟನಾಗಿ, ಸ್ನೇಹಿತನಾಗಿ ನಿಲ್ಲುವಂಥದ್ದು. ಮತ್ತು ಒಳ್ಳೆಯ ದಾರಿಗೆ ಗಟ್ಟಿಯಾಗಿ ನಿಲ್ಲತಕ್ಕಂಥ ಬಂಧು, ಆತ್ಮೀಯ ಗೆಳೆಯ. ಇನ್ನು ಸಂಸಾರ ಅನ್ನುವ ಮರುಭೂಮಿಯಲ್ಲಿ ಇದು ನಂದನವನದ ಕಲ್ಪವೃಕ್ಷದಂತೆ ಇರುವಂಥದ್ದು ಧರ್ಮ ಅಂತ ಹೇಳಿಬಿಟ್ಟು ಧರ್ಮದ ಪ್ರಶಂಸೆಯನ್ನು ಮಾಡ್ತಾನೆ. ಆಮೇಲೆ ವ್ಯಕ್ತಿ ಹೇಗೆ ಧರ್ಮವನ್ನು ಮೈಗೂಡಿಸಿಕೊಳ್ಳಬೇಕು, ಆತ್ಮಸಾತ್ತಾಗಿಸಿಕೊಳ್ಳಬೇಕು, ಇಂಟರ್ನಲೈಸಿಂಗ್ ಧರ್ಮ ಅಂತೀವಲ್ಲ, ಅದನ್ನು ಹೇಳ್ತಾನೆ. ಕರ್ಣೇ ಧರ್ಮಕಥಾ ಮುಖೇ ಪರಿಚಿತಂ ಧರ್ಮಾಭಿರಾಮಂ ವಚಃ ಚಿತ್ತೇ ಧರ್ಮ ಮನೋರಥಃ ಪ್ರಣಯಿನೀ ಸರ್ವತ್ರ ಧರ್ಮಸ್ಥಿತಿ ಕಾಯೇ ಧರ್ಮಮಯೀ ಕ್ರಿಯಾ ಪರಿಕರಃ ಕೋಯಂ ಶುಭಪ್ರಾಪ್ತಯೇ ಕಲ್ಪಾಪಾಯ ಪದೇಪಿ ಉಪತ್ಪ್ಲವ ಲವೈಃ ಅಸ್ಪೃಷ್ಟ ವೇಲಾಫಲಃ. ಇಂಥದ್ದು ಧರ್ಮ. ಕಿವಿಯಲ್ಲಿ ಯಾರಿಗೆ ಧರ್ಮದ ಕಥೆಗಳು ಇರುತ್ತವೆಯೋ, ಬಾಯಲ್ಲಿ ಯಾರಿಗೆ ಧರ್ಮದ ಮಾತುಗಳು ತುಂಬಿರುತ್ತವೆಯೋ, ಮನಸ್ಸಿನಲ್ಲಿ ಯಾರಿಗೆ ಧರ್ಮದ ಆಲೋಚನೆಗಳು ಇರುತ್ತವೆಯೋ, ಮತ್ತು ಅವರ ನಡೆ ಮತ್ತು ನುಡಿಗಳ ಸ್ಥಿತಿಯಲ್ಲಿ ಯಾರಿಗೆ ಧರ್ಮ ಅನ್ನುವಂಥದ್ದು ಪ್ರೀತಿಯ ಗೆಳತಿಯಾಗಿ ಒಗ್ಗಿ ಬರುತ್ತದೆಯೋ, ಮತ್ತು ದೇಹದಲ್ಲಿ ಯಾವ ಧರ್ಮದ ಕೆಲಸಗಳೇ ಮೈಗೂಡಿಕೊಂಡಿರುತ್ತವೆಯೋ, ಬೇರೂರಿರುತ್ತವೆಯೋ, ಅವರಿಗೆ ಎಂದೆಂದೂ ಕೂಡ ಆಪತ್ತಿನ ಸೋಂಕು ಆಗೋದಿಲ್ಲ ಅಂತ. ಧರ್ಮವನ್ನು ಆಲೋಚನೆ ಮಾಡೋರಿಗೆ, ಧರ್ಮವನ್ನು ಮಾಡುವವರಿಗೆ ಆಪತ್ತು ಬರೋಲ್ವೇ ಅಂತಂದರೆ ಅವರ ಆಪತ್ತಿನಿಂದ ಎದೆಗುಂದಲ್ಲ ಅನ್ನುವ ತಾತ್ಪರ್ಯ. ಇಂದಷ್ಟೇ ಇಲ್ಲಿಗೆ ಬರುವ ಮುನ್ನ ನಾಟ್ಯಶಾಸ್ತ್ರ ಪಾಠ ಮಾಡ್ತಾ ಇದ್ದೆ. ಒಬ್ಬರು ಗೆಳೆಯರು, ನರ್ತಕರು ನನ್ನನ್ನು ಕೇಳಿದರು, ನಾವು ಈ ಥರ ನಾಟ್ಯವನ್ನು, ನಾಟ್ಯಧರ್ಮಿ ಇತ್ಯಾದಿಗಳನ್ನು ಅವಲಂಬಿಸಿಕೊಂಡು ಹೋಗುವಾಗ ಹೆಚ್ಚಿನ ಜನಕ್ಕೆ ಮುಟ್ಟದೆ ಹೋಗ್ತೀವಲ್ಲ ಅಂತ. ನಿಜ, ಹೆಚ್ಚಿನ ಜನಕ್ಕೆ ಮುಟ್ಟದೆ ಹೋಗುವ ಸಾಧ್ಯತೆ ಉಂಟು. ಇವತ್ತು ಒಂದು ಸಿನಿಮಾ ಹಾಡು ಮುಟ್ಟುವ ಮಟ್ಟಕ್ಕೆ ಒಂದು ಶಾಸ್ತ್ರೀಯವಾದ ಸಂಗೀತ ಮುಟ್ಟದೇ ಇರಬಹುದು. ಇವತ್ತು ಒಂದು ಚಲನಚಿತ್ರದ ಕುಣಿತ ಅಥವಾ ಮತ್ತೊಂದು ಯಾವುದೋ MTV ಈ ಥರದ್ದು ಚಾನೆಲ್ಗಳಲ್ಲಿ, VTV ಚಾನೆಲಲ್ಲಿ ಬರ್ತಕ್ಕಂಥ, ಫ್ಯಾಷನ್ ಚಾನಲ್ಲಿ ಬರ್ತಕ್ಕಂಥ ಆ ಕ್ಯಾಟ್ ವಾಕು, ನರ್ತನದ ಒಂದು ಭಂಗಿ ಭಣಿತಿಗಳ ಮುಂದೆ ದೊಡ್ಡ ವ್ಯಾಪಕವಾದ ನೋಡುಗರನ್ನು ಇಟ್ಟುಕೊಂಡಿರ್ಬೋದು. ಆದರೆ ನಾವು ಅದಕ್ಕೆ ಎದೆಗುಂದಬೇಕಾಗಿಲ್ಲ. ಯಾಕೆ ಅಂತಂದರೆ ತುಂಬ ಸಾರವತ್ತಾದ್ದನ್ನು ನೋಡುವಂಥವರು, ಅದನ್ನು ಆಧರಿಸುವಂಥವರು ಕೆಲವೇ ಜನರಿದ್ದರೂ ಅವರಿಗಾಗಿ ಉಳಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ಇವತ್ತು ಯಾವ ಒಂದು ಥಿಯರಿಟಿಕಲ್ ಫಿಸಿಕ್ಸ್ ಅಂತೀವಲ್ಲ, ತಾತ್ವಿಕ ಭೌತಶಾಸ್ತ್ರವನ್ನು ಅಧ್ಯಯನ ಮಾಡುವವರ ಸಂಖ್ಯೆ ತುಂಬ ಕಡಿಮೆ ಇರಬಹುದು. ಅವರಿಗೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ಗಿಂತ ತುಂಬ ಕಡಿಮೆ ಸಂಬಳ ಬರ್ಬೋದು. ಆ ಮಾತ್ರಕ್ಕೆ ಬಂದರೆ ಇವತ್ತು ಭೌತಶಾಸ್ತ್ರದ ಮಹಾಮೇಧಾವಿ ಅಂತ ಸ್ಟೀಫನ್ ಹಾಕಿಂಗ್ಸ್ ಹೆಸರಾಗಿದ್ದಾರಲ್ಲ, ಆತನಿಗೆ ಬರುವ ಸಂಬಳಕ್ಕಿಂತ ಎಷ್ಟೋ 100 ಪಾಲು ದೊಡ್ಡದಾಗಿರ್ತಕ್ಕಂಥ ಸಂಬಳವನ್ನು ನಮ್ಮ ದೊಡ್ಡ ದೊಡ್ಡ ಕಂಪನಿಗಳ CEO ತಗೊಳ್ಕೋಬೋದು. ಆದರೆ ಆ ಕಾರಣದಿಂದ ಆತನ ಸ್ಥಾನಕ್ಕೇನು ಚ್ಯುತಿ ಇಲ್ಲ.
ನನ್ನ ಬದುಕಿಗೆ ಆಗುವಷ್ಟು ಆದಮೇಲೆ ಆಯಿತು. ನಾನು ಒಮ್ಮೆ ಅದನ್ನು ನನ್ನ ಪ್ಯಾಷನ್ ಅಂತ, ನನ್ನ ಪ್ರೀತಿಯ ಉತ್ಕಟವಾದ ರೂಪ ಅಂತ ಸ್ವೀಕರಿಸಿದ ಮೇಲೆ ನಾನು ಎಷ್ಟು ಜನಕ್ಕೆ ಮುಟ್ಟಲಿಲ್ಲ ಅನ್ನುವಂಥದ್ದು ಬರುವಂಥದ್ದು ಅಲ್ಲ. ಆಮೇಲೆ ಅವನು ಅಂಥದ್ದೊಂದು ಭೌತಶಾಸ್ತ್ರೀಯವಾದ ಅಧ್ಯಯನ ಮಾಡದೇ ಇದ್ದರೆ ಮಿಕ್ಕವರಿಗೆ ಹೇಗೆ ಆಗುತ್ತದೆ? ಆ ಒಂದು ಸಂಶೋಧನೆಯ ಬೆಳಕಿಂದ ಬರ್ತಾರೆ. ನಿಜ ಆತನಿಗೆ ಆ ಡಿವಿಡೆಂಡ್ಸ್ ದಕ್ಕದೇ ಇರಬಹುದು. ದಕ್ಕಲಿಲ್ಲ ಅಂತ ಮಾತ್ರಕ್ಕೆ ಆತನ ಕೆಲಸಕ್ಕೆ ಬೆಲೆ ಬರಲಿಲ್ಲ ಅಂತ ಏನೂ ಅಲ್ಲ. ಆಮೇಲೆ ಈ ಹೊತ್ತು ಸಮುದ್ರದ ನೀರು, ಉಪ್ಪು ನೀರು ತುಂಬ ವ್ಯಾಪಕವಾಗಿ ಎಲ್ಲೆಲ್ಲೂ ಇರಬಹುದು. ಆ ಸಮುದ್ರದ ನೀರಿನಲ್ಲಿ ಹಡಗುಗಳೆಲ್ಲ ದೇಶಾಂತರ ಪ್ರಯಾಣ ಮಾಡ್ಬೋದು, ಬೇಕಾದಷ್ಟು ಇರಬಹುದು. ಆದರೆ ಆ ಸಮುದ್ರದ ನೀರನ್ನು ಕುಡಿಯೋಕ್ಕಾಗೋಲ್ಲ. ನಮಗೆ ಕುಡಿಯೋಕ್ಕೆ ಬಾವಿ ನೀರೇ ಆಗಬೇಕು. ಸಿಹಿ ನೀರು ಅಲ್ಪ ಪ್ರಮಾಣದಲ್ಲೇ ಇರತಕ್ಕಂಥದ್ದು. ಹೀಗಾಗಿ ವ್ಯಾಪ್ತಿ ಜಾಸ್ತಿ ಇದೆ ಅಂತ ನಾವು ಕುಗ್ಗಬೇಕಾಗಿಲ್ಲ. ಈ ಅರ್ಥದಲ್ಲಿ ಕುಗ್ಗದೆ ನಾವು ನಿಲ್ಲೋದಕ್ಕೆ ಸಾಧ್ಯ ಇದೆ. ಮಾತ್ರವಲ್ಲ, ನಾವು ನಿಲ್ಲಬೇಕು, ಏನೂ ಮಾಡೋಕ್ಕಾಗೋಲ್ಲ. ಬಿದಿರು ಮತ್ತು ಹುಲ್ಲು ಇವೆರಡೂ ಕೂಡ ಒಂದೇ ಜಾತಿಗೆ ಸೇರಿದತ್ತವು. ಬೋತ್ ಬಿಲಾಂಗ್ಸ್ ಟು ದಿ ಸೇಮ್ ಸ್ಪೀಶೀಸ್. ಆದರೆ ಬಿದಿರು ಅಷ್ಟು ದೊಡ್ಡದಾಗಿ ಬೆಳೆಯಿತು, ಹುಲ್ಲು ಇಷ್ಟು ಚಿಕ್ಕದಾಯಿತು. ಜಾನುವಾರುಗಳಿಗೆ ಬಿದಿರು ಬೇಕೇ, ಹುಲ್ಲು ಬೇಕೇ. ಬಿದಿರಿಲ್ಲದೆ ನಮ್ಮ ಜಾನುವಾರುಗಳು ಉಳಿದಾವು, ಆದರೆ ಹುಲ್ಲಿಲ್ಲದೆ ಉಳಿಯೋಕ್ಕೆ ಆಗೋಲ್ಲ. ಹೀಗೆ ನೋಡಿದಾಗ ನಮ್ಮ ಅಸ್ತಿತ್ವಕ್ಕೆ ಅತ್ಯಂತ ಕಳಪೆ ಅಂತ ಹೇಳಿಸ್ಕೊಳ್ತಕ್ಕಂಥ ತೃಣ ಮಾತ್ರದವರು ಅಂತೀವಲ್ಲ, ಅದು ಬಹಳ ಮುಖ್ಯವಾಗುತ್ತದೆ. ವಜ್ರ ಮತ್ತು ಇಜ್ಜಲು ಎರಡೂ ಒಂದೇ ಕುಟುಂಬಕ್ಕೆ ಸೇರಿದಂಥವು. ಅಲಾಟ್ರಪಿಕ್ ಫಾರ್ಮ್ಸ್ ಆಫ್ ಕಾರ್ಬನ್ ಅಂತೀವಿ. ಇಂಗಾಲದ ಎರಡು ರೂಪಗಳು. ವಜ್ರ ಇಲ್ಲದೆ ನಮ್ಮೆಲ್ಲರ ಬದುಕು ನೆಮ್ಮದಿಯಾಗಿ ಸಾಗಬಹುದು, ಇಜ್ಜಲಿಲ್ಲದೆ ಆಗುವುದೇ ಇಲ್ಲ. ಇಜ್ಜಲಿಲ್ಲದೆ ಇದ್ದರೆ ನಮಗೆ ಪೆಟ್ರೋಲಿಯಂ ಸಿಗ್ತಾ ಇರಲಿಲ್ಲ. ಯಾವ್ಯಾವುದೋ ಮರಗಳು ಇಜ್ಜಲೇ ಪೆಟ್ರೋಲಿಯಂ ಆಗಿ ರೂಪಾಂತರಗೊಂಡಿರುವಂಥದ್ದು ಅಂತೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಹೀಗೆ ಕಂಡಾಗ ನಮಗೆ ಬೇಕಾಗುವಂಥವು ಲೋಕ ಉಪೇಕ್ಷೆ ಮಾಡಿದಂಥ ವಸ್ತುಗಳೇ ಆಗಿರುವಂಥದ್ದು, ಆದರೆ ಅವುಗಳಿಗೆ ಶಾಶ್ವತವಾದ ಮೌಲ್ಯ ಉಂಟು ಅಂತ. ಹೀಗೆ ನಮಗೆ ನೆಮ್ಮದಿಯ ನೆಲೆ ಬಂದಾಗ ಕುಗ್ಗುವುದಿಲ್ಲ, ಅಧೀರತೆ ಉಂಟಾಗುವುದಿಲ್ಲ. ಅದು ಕ್ಷೇಮೇಂದ್ರನ ತತ್ವಚಿಂತನೆಯ ಹಿಂದೆ ಇರುವಂಥದ್ದು. ನಿಂದ್ಯಂ ಜನ್ಮ ಪ್ರಮೋಹ ಸ್ಥಿರತರ ತಮಸಾಂ ಯನ್ ಮನುಷ್ಯತ್ವಹೀನಂ ಬುದ್ಧ್ಯಾಹೀನೋ ಮನುಷ್ಯ ಶುಭಫಲ ವಿಕಲಸ್ತುಲ್ಯಚೇಷ್ಟ ಪಶೂನಾಂ ಬುದ್ಧಿ ಪಾಂಡಿತ್ಯಹೀನ ಭ್ರಮತಿ ಸದಸತೋ ತತ್ವಚರ್ಚಾ ವಿಚಾರೈ ಪಾಂಡಿತ್ಯಂ ಧರ್ಮಹೀನಂ ಶುಕಸದೃಶಗಿರಾಂ ನಿಷ್ಫಲ ಕ್ಲೇಶಮೇವ. ಎಂಥದ್ದು ಧರ್ಮ ಇಲ್ಲದ ಬದುಕು. ನಿಂದ್ಯಂ ಜನ್ಮ ಪ್ರಮೋಹ ಸ್ಥಿರತರ ತಮಸಾಂ. ಮೋಹದ ಕಗ್ಗತ್ತಲಲ್ಲಿ ಉಳ್ಕೊಂಡಿರ್ತಕ್ಕಂಥವರ ಜನ್ಮ ನಿಂದ್ಯವಾದಂಥದ್ದು, ಮನುಷ್ಯತ್ವವೇ ಇಲ್ಲದೆ ಇರತಕ್ಕಂಥದ್ದು. ಬುದ್ಧಿಹೀನನಾದ ಮನುಷ್ಯನ ಸ್ಥಿತಿ ಬರುತ್ತದೆ, ಪಶುವಿನ ಸ್ಥಿತಿ ಬರುತ್ತದೆ. ಶುಭಾಶುಭಗಳ ಯುಕ್ತಾಯುಕ್ತಗಳ ವಿವೇಕ ಇಲ್ಲದೆ ಹೋದಾಗ, ಧರ್ಮದ ಬೆಳಕಿಲ್ಲದೆ ಹೋದಾಗ ಪಾಂಡಿತ್ಯಹೀನವಾದ ಬುದ್ಧಿ ಆಗುತ್ತದೆ. ಸದಸತ್ತುಗಳ ವಿಚಾರ ಚರ್ಚೆಯೇ ಇಲ್ಲದೆ ಇದ್ದಾಗ ಅದು ಧರ್ಮರಾಹಿತ್ಯದಿಂದ ಬರುತ್ತದೆ. ಧರ್ಮಹೀನವಾದ ಪಾಂಡಿತ್ಯ ಗಿಳಿಗಳ ತುಂಡು ಗೆಡತದಂತೆ ನಿಷ್ಫಲವಾಗುತ್ತದೆ, ನಿರರ್ಥಕವಾಗುತ್ತದೆ ಅನ್ನುವ ಮಾತನ್ನು ಹೇಳ್ತಾನೆ. ಮತ್ತು ಧರ್ಮದ ಆವಿರ್ಭಾವ ಲೋಕದಲ್ಲಿ ತೋರಿಕೊಳ್ಳುವುದು ಹೇಗೆ? ದಾನಾದಿಗಳಿಂದ, ಸತ್ಯಾದಿಗಳಿಂದ, ಶೀಲಾದಿಗಳಿಂದ, ಕ್ಷಮಾದಿಗಳಿಂದ ತೋರಿಕೊಳ್ಳುತ್ತದೆ. ಧರ್ಮ ಅನ್ನುವ ಅಮೂರ್ತವಾದ ತತ್ವ ಲೋಕದಲ್ಲಿ ತೋರಿಕೊಳ್ಳುವುದು ವಿತರಣಶೀಲತೆಯ ದಾನದಿಂದ ಮತ್ತು ಪ್ರಾಮಾಣಿಕತೆಯ ಸತ್ಯದಿಂದ ಮತ್ತು ಪರಿಶುದ್ಧಿಯ ಶೀಲದಿಂದ ಮತ್ತು ಔದಾರ್ಯದ ಹೃದಯ ವೈಶಾಲ್ಯದ ಕ್ಷಮೆಯಿಂದ. ನ ದಾನತುಲ್ಯಂ ಧನಮನ್ಯದಸ್ತಿ, ನ ಸತ್ಯತುಲ್ಯಂ ವ್ರತಮನ್ಯದಸ್ತಿ, ನ ಶೀಲತುಲ್ಯಂ ಶುಭಮನ್ಯದಸ್ತಿ, ನ ಕ್ಷಾಂತಿತುಲ್ಯಂ ಹಿತಮನ್ಯದಸ್ತಿ. ದಾನಕ್ಕಿಂತ ದೊಡ್ಡ ಧನವಿಲ್ಲ, ಸತ್ಯಕ್ಕಿಂತ ದೊಡ್ಡ ವ್ರತವಿಲ್ಲ, ಶೀಲಕ್ಕಿಂತ ದೊಡ್ಡ ಶುಭತ್ವ ಇಲ್ಲ, ಕ್ಷಮೆಗಿಂತ ದೊಡ್ಡ ಹಿತ ಅನ್ನುವುದು ಇಲ್ಲ. ಇವೆಲ್ಲ ಧರ್ಮದ ಒಂದು ಆವಿರ್ಭಾವಗಳು. ಧರ್ಮ ಹೇಗೆ ಕಾಣಿಸಿಕೊಳ್ಳುತ್ತದೆ? ಈಗ ಸಿಹಿ ಎನ್ನುವ ತತ್ವ ನಮಗೆ ಕಾಣಿಸಿಕೊಳ್ಳಬೇಕು ಅಂದರೆ ಸಕ್ಕರೆ, ಬೆಲ್ಲ, ಜೇನು ಅಂತನ್ನುವ ಒಂದು ಪದಾರ್ಥಗಳ ಮೂಲಕವೇ ತಾನೆ. ಆ ರೀತಿಯಾಗಿ ಧರ್ಮ ಅನ್ನುವ ಅಮೂರ್ತ ತತ್ವ ಮೂರ್ತವಾಗುವುದು ಇವುಗಳಿಂದ ಅಂತ ಹೇಳ್ತಾನೆ. ಸತ್ಯಂ ವಾಚಿ ದೃಶಿ ಪ್ರಸಾದಮಯತ ಸರ್ವಾಶಯಾಶ್ವಾಸಿನಿ ಪಾಣೌದಾನ ವಿಮುಕ್ತಿ ಆತ್ಮಜನನ ಕ್ಲೇಶಾಂತ ಚಿಂತಾ ಮತೋ ಸಂಸಕ್ತ ಹೃದಯೇ ದಯೈವ ದಯಿತ ಕಾಯೇ ಪರಾರ್ಥೋದ್ಯಮ ಯಸ್ಯೈಕ ಪುರುಷಃ ಸಜೀವತಿ ಭವೆ ಭ್ರಾಮ್ಯಂತ್ಯ ಜೀವ ಪರೇ. ಮಾತಿನಲ್ಲಿ ಸತ್ಯ, ನೋಟದಲ್ಲಿ ಪ್ರೀತಿ ಮತ್ತು ಕೈಯಲ್ಲಿ ದಾನ, ಮನಸ್ಸಿನಲ್ಲಿ ಆತ್ಮಚಿಂತನೆ
ಹೃದಯದಲ್ಲಿ ಕಾರುಣ್ಯ, ದೇಹದಲ್ಲಿ ಲೋಕೋಪಕಾರದ ಕ್ರಿಯೆ, ಹೀಗೆ ಯಾರಲ್ಲಿ ಉಂಟೋ ಅವನೇ ಬದುಕುವಂಥವನು, ಮಿಕ್ಕವರು ನಿರ್ಜೀವರಾದಂಥವರು ಅನ್ನುವ ಮಾತನ್ನು ಕೂಡ ಅವನು ಹೇಳಿಬಿಡ್ತಾನೆ. ಈ ಮೂಲಕವಾಗಿ ಇದು ಇದ್ದರೆ ಮನುಷ್ಯತ್ವ, ಇಲ್ಲದಿದ್ದರೆ ಇಲ್ಲ ಅಂತ. ಇಲ್ಲೆಲ್ಲ ನಾವು ಗಮನಿಸಬೇಕು. ಇವನು ಸಾಮಾನ್ಯ ಧರ್ಮಗಳು ಅಂತ ಹೆಸರಾದ ಅಹಿಂಸಾ, ಸತ್ಯ, ಶೌಚ, ಅಸ್ತೇಯ ಇತ್ಯಾದಿಗಳನ್ನು ಹೇಳಿದ್ದಾನೆ ಹೊರತು ವಿಶೇಷ ಧರ್ಮಗಳಾದ ವರ್ಣಧರ್ಮ, ಆಶ್ರಮ ಧರ್ಮ ಇತ್ಯಾದಿಗಳನ್ನು ಹೇಳೋಲ್ಲ. ಕ್ಷೇಮೇಂದ್ರ ಈಸ್ ಎ ಟ್ರೂ ಹ್ಯೂಮನಿಸ್ಟ್ ಇನ್ ಆಲ್ ಸೆನ್ಸ್. ಅವನು ಎಲ್ಲಿಯೂ ಕೂಡ ಈ ಜಾತಿ ಮತಗಳಿಗೆ, ಈ ಬಾಹ್ಯಾಚರಣೆಗಳಿಗೆ, ಈ ಮತೀಯವಾದ ಶ್ರದ್ಧೆಗಳಿಗೆ, ಇವುಗಳಿಗೆಲ್ಲ ದೊಡ್ಡ ಮಣೆ ಹಾಕಿಲ್ಲ, ತುಂಬ ಸೊಪ್ಪು ಹಾಕೋಲ್ಲ. ಕ್ಷೇಮೇಂದ್ರಾಸ್ ವರ್ಕ್ ಕ್ಯಾನ್ ಬಿಕಮ್ ದಿ ಬೈಬಲ್ ಆಫ್ ಎನಿ ಕ್ರೀಡ್ ಅಂತ ಅನ್ಬೋದು. ಹಿರಿಯಣ್ಣನವರು ಭಗವದ್ಗೀತೆ ಬಗ್ಗೆ ಹೇಳ್ತಾ ಭಗವದ್ಗೀತಾ ಕ್ಯಾನ್ ಬಿಕಮ್ ದಿ ಬೈಬಲ್ ಆಫ್ ಎನಿ ಕ್ರೀಡ್ ಅಂತಾರೆ. ಆ ರೀತಿಯಲ್ಲಿ ಅವನು ವಿಶ್ವತೋಮುಖವಾಗಿ ಅನ್ವಯವಾಗುವಂಥದ್ದನ್ನು ಹೇಳ್ತಾನೆ. ಇಲ್ಲಿ ನೋಡಿ, ಆಸ್ತಿಕ್ಯ ನಾಸ್ತಿಕ್ಯವನ್ನು ಹೇಳಿಯೇ ಇಲ್ಲ. ದೇವರನ್ನು ನಂಬೋದು ನಂಬದೇ ಇರೋದನ್ನು ಹೇಳಿಲ್ಲ, ವೇದವನ್ನು ಒಪ್ಪೋದು ಒಪ್ಪದೇ ಇರೋದನ್ನು ಹೇಳಿಲ್ಲ, ಪುನರ್ಜನ್ಮ ಅಪರಜನ್ಮ ಇತ್ಯಾದಿಗಳನ್ನು ಹೇಳಿಲ್ಲ, ಸ್ವರ್ಗ ನರಕಾದಿಗಳ ಬಗ್ಗೆ ಹೇಳಿಲ್ಲ. ಹೇಳಿರುವುದೆಲ್ಲ ಇಹ ಜೀವನದಲ್ಲಿ ಸತ್ಯ, ನ್ಯಾಯ, ಪ್ರೀತಿ, ದಾನ, ಔದಾರ್ಯ, ಕ್ಷಮೆ, ಈ ರೀತಿಯಾದ ಮಾನವೀಯ ಮೌಲ್ಯಗಳು ಅಂತೇನಿವೆ ಅವುಗಳನ್ನೇ ಹೇಳಿದ್ದಾನೆ. ಲಕ್ಷ್ಮೀರ್ ದಾನಫಲ, ಶ್ರುತಂ ಶಮಫಲಂ, ಪಾಣಿಸುರಾರ್ಚಾಫಲ, ಚೇಷ್ಟಾ ಧರ್ಮಫಲ, ಪರಾರ್ತಿಹರಣ ಕ್ರೀಡಾಫಲಂ, ಜೀವಿತಂ ವಾಣಿ ಸತ್ಯಫಲ, ಜಗತ್ಸುಖಫಲ ಸ್ಫೀತ ಪ್ರಭಾವೋನ್ನತಿ, ಭವ್ಯಾನಾಂ ಭವಶಾಂತಿ ಚಿಂತನ ಫಲ, ಭೂತ್ಯೇ ಭವತ್ಯೇವಧೀಹಿ. ಹೀಗಾಗಿ ನಮಗೆ ಸಂಪತ್ತು ಬರಬೇಕು ಅಂದರೆ ದಾನದಿಂದ ಬರಬೇಕು, ನಮಗೆ ತಿಳುವಳಿಕೆ ಬರಬೇಕು ಅಂದರೆ ನೆಮ್ಮದಿಯಿಂದ ಬರಬೇಕು, ನಮಗೆ ಒಳ್ಳೆಯ ನಡವಳಿಕೆ ಬರಬೇಕು ಅಂದರೆ ಅದು ಭಗವದ್ ವಿಶ್ವಾಸದಿಂದ ಬರಬೇಕು, ದೊಡ್ಡದಿದೆ ಅಂತ ವಿಭೂತಿಯ ಗೌರವದಿಂದ ಬರಬೇಕಾದದ್ದು. ಮತ್ತು ಒಳ್ಳೆಯ ಬದುಕನ್ನೋದೇ ಇನ್ನೊಬ್ಬರ ಬದುಕನ್ನು ಒಳ್ಳೆಯ ಮಾಡುವಿಕೆ ಎನ್ನುವ ಕಳವಳದಿಂದ, ಕಾತರದಿಂದ ಬರಬೇಕಾದದ್ದು, ಕಳಕಳಿಯಿಂದ ಬರಬೇಕು. ಮತ್ತು ಒಳ್ಳೆಯ ಮಾತುಗಳು, ಕಾವ್ಯ ಇತ್ಯಾದಿಗಳು ಸತ್ಯವ್ರತದಿಂದಾಗಿ ಬರಬೇಕಾದದ್ದು. ಇನ್ನು ನಮಗೆ ಸುಖ ಅನ್ನುವಂಥದ್ದು ಯಾವುದಿದೆ ಅದು ಲೋಕದ ಶಾಂತಿಯನ್ನು ಚಿಂತನೆ ಮಾಡುವುದರಿಂದಲೇ ಬರುತ್ತದೆ. ಲೋಕಶಾಂತಿ ಇಲ್ಲದಿದ್ದರೆ ಸುಖ ಅನ್ನುವುದು ಬರುವುದೇ ಇಲ್ಲ ಅಂತ. ಇಂದಷ್ಟೇ ಉತ್ಥಾನ ಪತ್ರಿಕೆ ಕೈಗೆ ಬಂತು. ನಮ್ಮ ಡಾಕ್ಟರ್ ಎಸ್ ರಾಮಸ್ವಾಮಿಯವರು ಅಲ್ಲಿ ಆ ಒಂದು ಚಿಂತನ ಯಾವುದು ವಿಚಾರ ದೀಪ್ತಿ ಅಂತೆಲ್ಲ ಬರೀತಾರೆ, ಅದರೊಳಗೆ ಒಂದು ಘಟನೆಯನ್ನು ಹೇಳಿದರು. ಒಬ್ಬ ರೈತನಿಗೆ ಸತತವಾಗಿ ಶ್ರೇಷ್ಠ ಕೃಷಕ ಅನ್ನುವ ಪ್ರಶಸ್ತಿ ಬರ್ತಾ ಇತ್ತು. ಆದರೆ ಪತ್ರಿಕಾಕರ್ತರು ಅವನ ಹತ್ರ ಹೋಗಿ ಅವನ ಒಂದು ಇಂಟರ್ವ್ಯೂ ಮಾಡಬೇಕು ಅಂತ ಅಂದುಕೊಂಡಾಗ ಅವನ ಸಂದರ್ಶನದ ಸಂದರ್ಭದಲ್ಲಿ ಗೊತ್ತಾದದ್ದು ಅವನು ಯಾವುದೇ ದೊಡ್ಡ ಲಾಭ, ಹಣಕಾಸು ಇತ್ಯಾದಿ ಇಲ್ಲದೆ ಶ್ರೇಷ್ಠ ತಳಿಯ ಬೀಜಗಳು ಅಂತ ತಾನು ಬಿತ್ತುವಂಥದ್ದು ಯಾವುದಿದೆ ಆ ತಳಿಯ ಬೀಜಗಳನ್ನೇ ತನ್ನ ಊರಿನ ರೈತರಿಗೆ, ತನ್ನ ಹೊಲದ ಅಕ್ಕಪಕ್ಕ ಇರುವ ರೈತರಿಗೆಲ್ಲ ಕೊಡ್ತಾ ಇದ್ದಾನೆ. ಅದನ್ನು ನೋಡಿ ಇವ್ರಿಗೆ ಆಶ್ಚರ್ಯವಾಗಿ, ಅಲ್ಲ ಅವರೆಲ್ಲ ನಿನಗೆ ಸ್ಪರ್ಧಾಳುಗಳಾಗೋದಿಲ್ಲ, ಡೋಂಟ್ ದಿ ಬಿಕಮ್ ಯುವರ್ ಕಾಂಪಿಟೀಟರ್ಸ್, ನಿನ್ನ ಶ್ರೇಷ್ಠ ಕೃಷಕತ್ವಕ್ಕೆ ಚ್ಯುತಿ ಬರೋದಿಲ್ವಾ ಅಂದರೆ, ನೋಡಿ ನನಗೆ ಒಳ್ಳೆಯ ಬೆಳೆ ಆಗಬೇಕು ಅಂದರೆ ನನ್ನ ಬೆಳೆಗೆ ಒಳ್ಳೆಯ ಪರಾಗಸ್ಪರ್ಶ ಆಗಬೇಕು. ನನ್ನ ಅಕ್ಕಪಕ್ಕದ ಹೊಲದಲ್ಲಿ ಕಳಪೆ ಬೀಜಗಳ ಒಂದು ಬೆಳೆ ಆಗಿ ಅಲ್ಲಿಂದ ಕಳಪೆ ಪರಾಗಗಳು ಬಂದು ಸೇರಿ ಪರಾಗಸ್ಪರ್ಶವಾದರೆ ನನ್ನದೂ ಕಳಪೆ ಆಗುತ್ತದಲ್ಲ. ಈ ಸ್ವಾರ್ಥವೇ ನನ್ನಲ್ಲಿರ್ತಕ್ಕಂಥದ್ದು. ಮತ್ತು ನನ್ನ ಅಕ್ಕಪಕ್ಕ ಹೊಲದವರು ಚೆನ್ನಾಗಿರೋ ಬೆಳೆ ಬೆಳೆದಿದ್ದರೆ ಅವ್ರಿಗೆ ನನ್ನ ಬೆಳೆ ಕಣ್ಣು ಕುಕ್ಕೊಲ್ವಾ? ಅವರು ನನ್ನ ಬೆಳೆಯ ಮೇಲೆ ದನ ಮೇಯಿಸೋದೋ ಕುರಿ ಮೇಯಿಸೋದೋ ಮಾಡೋದಿಲ್ವಾ? ನನ್ನ ನೆರೆಹೊರೆಯವರು ಚೆನ್ನಾಗಿಲ್ಲದೆ ನಾನು ಹೇಗೆ ಚೆನ್ನಾಗಿರಲಿ ಅಂತ ಸ್ವಾರ್ಥ ದೃಷ್ಟಿಯಿಂದ ನೋಡಿದ್ರೂ ಕೂಡ ನಾವು ಒಪ್ಪಿಕೊಳ್ಳಲೇಬೇಕಾದದ್ದು. ಜಸ್ಟ್ ಫಾರ್ ದಿ ಬೆಂಚ್ ಮಾರ್ಕ್ ಆಫ್ ಎಕ್ಸ್ಟ್ರೀಮ್ ಮೆಟೀರಿಯಲಿಸಮ್, ಡೌನ್ ಫ್ಯಾಕ್ಚುಯಾಲಿಟಿ ಆಫ್ ಮೆಟೀರಿಯಲಿಸಮ್, ಡೌನ್ ಟು ಅರ್ತ್ ಮೆಟೀರಿಯಲಿಸಮಲ್ಲಿ ಹಾರ್ಡ್ ರಿಯಾಲಿಟಿ ನೋಡಿದ್ರೂ ನಮಗೆ ಗೊತ್ತಾಗುತ್ತೆ ಜಗತ್ತೆಲ್ಲ ನೆಮ್ಮದಿ ಇಲ್ಲದೆ ನನಗೆ ನೆಮ್ಮದಿ ಇರೋದಕ್ಕೆ ಸಾಧ್ಯ ಇಲ್ಲ. ಇರಾಕ್ ಇರಾನ್ ಜಗಳ ಆಡದೇ ಇರಲಿ, ಅಮೇರಿಕಾ ಆ ಒಂದು ಗಲ್ಫ್ ಕಂಟ್ರೀಸ್ ಮೇಲೆ ಕೋಲಾಹಲ ಮಾಡದೇ ಇರಲಿ, ಯಾಕೆ ನಮಗೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿಬಿಡುತ್ತೆ. ಚೀನಾ ಬೇರೆಯವ್ರ ಮೇಲೆಲ್ಲ ಹಾಪಾಪಿಯ ಆಕ್ರೋಶ ಆಟಾಟೋಪ ಮಾಡದೇ ಇರಲಿ, ಯಾಕೆ ಪ್ರಪಂಚದ ಒಂದು ಆರ್ಥಿಕ ಸಂತುಲನ ಹಾಳಾಗಿಬಿಡುತ್ತದೆ, ಎಲ್ಲ ಕಡೆಯಲ್ಲಿಯೂ ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತ ಬಯಸಲೇಬೇಕಾಗುತ್ತದೆ. ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ವಿಶ್ವಮಿದಂ ಕ್ಷೋಭರಹಿತಂ ಅಂತ ನಾವು ಅಪೇಕ್ಷೆ ಪಡಲೇಬೇಕು. ಈ ಅನಿವಾರ್ಯತೆಯನ್ನು ಧರ್ಮ ಪ್ರತಿಯೊಬ್ಬರಿಗೂ ಬೇಕಾಗುತ್ತದೆ ಅನ್ನೋದನ್ನು ಹೇಳ್ತಾನೆ. ಇಲ್ಲಿ ಮತ್ತೆ ನೋಡಿ, ಧರ್ಮ ಈಸ್ ನೆವರ್ ರಿಲಿಜನ್.
10-11ನೇ ಶತಮಾನದಲ್ಲಿ ಕೂಡ ನಮಗಿದ್ದದ್ದೇ. ಧರ್ಮ ಅನ್ನುವಂಥದ್ದು ಇಟ್ಸ್ ಎ ಗ್ಲೋಬಲ್ ಎಥಿಕ್, ವೈಶ್ವಿಕ ನಿಯಮ ಅನ್ನುವಂಥದ್ದೇ ಇದ್ದದ್ದು ಅಂತ ಗೊತ್ತಾಗುತ್ತದೆ. ಇದನ್ನೇ ಹೇಳ್ತಾನೆ. ಆಮೇಲೆ ಅರ್ಥ ಪ್ರಶಂಸೆ ಮಾಡ್ತಾನೆ. ಅರ್ಥ ಅಂತಂದರೆ ಮೀನ್ಸ್ ಟು ಅಚೀವ್ ಅವರ್ ಎಂಜಾಯ್ಮೆಂಟ್, ನಮ್ಮ ಸುಖಕ್ಕೆ ಸಾಧನವಾಗುವಂಥದ್ದೆಲ್ಲ ಅರ್ಥ ಅಂತ. ದಾನಾದಿ ಧರ್ಮ ಕ್ರಿಯತೆ ಧನೇನ ಧನೇನ ಧನ್ಯ ಧನಮಾಪ್ನುವಂತಿ ಧನೇರ್ವಿನ ಕಾಮ ಕಥಾಪಿ ನಾಸ್ತಿ ತ್ರಿವರ್ಗ ಮೂಲಂ ಧನವೇವ ನಾಣ್ಯತ್. ದಾನಾದಿಗಳಿಗೆ ಧನವೇ ಬೇಕು, ಧನದಿಂದಲೇ ಧನ್ಯ ಅನ್ನುವ ಭಾವ. ಧನಂ ಅಸ್ಮಿನ್ನಸ್ತಿ ಇತಿ ಧನ್ಯ ಅಂತ ಬರ್ತದೆ. ಅಂದರೆ ಧನ್ಯತೆಯ ಭಾವ ಬರುವುದು ಧನ ಇದ್ದಾಗಲೇ. ಫುಲ್ಫಿಲ್ಮೆಂಟ್ ಅನ್ನುವಂಥದ್ದು ಅಲ್ಲಿಂದ ಬರ್ತದೆ. ನಮ್ಮ ಬಯಕೆ ಈಡೇರುವಂಥದ್ದರ ಕಥೆನೇ ಇಲ್ಲ. ಕಾಮ ಕಥಾಪಿ ನಾಸ್ತಿ ಧನ ಇರ್ವಿನ. ಹೀಗಾಗಿ ತ್ರಿವರ್ಗ ಮೂಲ, ಧರ್ಮ ಕಾಮ ಮೋಕ್ಷಗಳಿಗೆ ಬುನಾದಿಯಾದದ್ದು ಅರ್ಥವೇ ಅಂತ. ಧರ್ಮಸ್ಯ ಮೂಲಮರ್ಥ ಅನ್ನುವ ಮಾತನ್ನು ಕೌಟಿಲ್ಯ ಹೇಳ್ತಾನಲ್ಲ, ಅದರಿಂದ ನಮಗೆ ಗೊತ್ತಾಗುತ್ತದೆ. ಜಾಯಾಶೀಲ ವಿವರ್ಜಿತಾ ವ್ಯಯವತಿ ಮಾಯಾ ನಿಕಾಯ ಸುಹೃತ್ ದುಷ್ಪೂರೋ ಗುರು ಅರ್ಥಭೋಗ ನಿಚಯೈ ಬಂಧುರ್ದರಿದ್ರ ಶಠ ದಾಸಶ್ಚೌರ್ಯ ಪರೋಲಸಶ್ಚ ಕುಪದೇ ಪುತ್ರ ಖಲಯ ಪಾತಿತಃ ಸೋಯಂ ಕ್ಲೇಶಶತಾಪ್ತ ಸಂಚಯ ನಿದೇಹೆ ಪ್ರತ್ಯಕ್ಷ ಲಕ್ಷಕ್ಷಯ. ಹೀಗೆ ಒಂದೇ ಶ್ಲೋಕದಲ್ಲಿ ಧನದ ಮಹಾತ್ಮ್ಯವನ್ನು ಹೇಳಿ ಮುಂದೆ ಧನದ ದೌರ್ಬಲ್ಯಗಳನ್ನು, ಧನ ಅರ್ಥ ಅನ್ನುವುದು ಅನರ್ಥವಾದಾಗ ಏನಾಗುತ್ತದೆ ಅನ್ನುವುದನ್ನು ವಿಸ್ತರಿಸಿ ಹೇಳ್ತಾನೆ. ಕಾರಣ ದುಡ್ಡಿನ ಮಹತ್ವಕ್ಕೆ ತುಂಬ ಪದ್ಯಗಳು ಬೇಕಿಲ್ಲ, ತುಂಬ ಮಾತು ಬೇಕಿಲ್ಲ. ಧರ್ಮ ಅಮೂರ್ತವಾದ್ದರಿಂದ ಅದನ್ನು ಮನದಟ್ಟು ಮಾಡೋಕ್ಕೆ ತುಂಬ ಪದ್ಯಗಳು ಬೇಕು. ದುಡ್ಡು ಮೂರ್ತವಾದ್ದರಿಂದ ಆಲ್ ಅವರ್ ಮೀನ್ಸ್ ಆರ್ ವೆರಿ ವೆರಿ ಕಾಂಕ್ರೀಟ್. ಆ ಕಾರಣದಿಂದ ಅದಕ್ಕೆ ನಾವು ಹೆಚ್ಚೆಚ್ಚಿನ ಮಾತುಗಳನ್ನು ಹೇಳಬೇಕಾಗಿಲ್ಲ. ಅದು ಎಡವಟ್ಟಾದರೆ ಏನಾಗುತ್ತದೆ ಅನ್ನೋದ್ರ ಬಗ್ಗೆ ಹೆಚ್ಚು ವಿ ಶುಡ್ ಬಿ ಮೋರ್ ಕಾಷಿಯಸ್ ಅಬೌಟ್ ದಟ್. ದಿ ವಾರ್ನಿಂಗ್ ಟುವರ್ಡ್ಸ್ ಮನಿ ಅದು ಬಹಳ ಮುಖ್ಯವಾಗಬೇಕಾಗುತ್ತದೆ. ಈ ಕಾರಣದಿಂದಲೇ ಇವುಗಳನ್ನು ಹೇಳ್ತಾನೆ. ಹೆಂಡತಿಗೆ ಶೀಲ ಇಲ್ಲದೇ ಇದ್ದರೆ ಮತ್ತು ದುಂದುವೆಚ್ಚ ಮಾಡುವಳಾದರೆ, ಸ್ನೇಹಿತರು ಮೋಸಗಾರರಾದರೆ, ತಂದೆ ತಾಯಿ ಮೊದಲಾದ ಹಿರಿಯರು ತಮ್ಮ ಸುಖಕ್ಕೆ ಯದ್ವಾತದ್ವ ದುಡ್ಡು ಖರ್ಚು ಮಾಡುವವರಾಗಿ ಅವರ ಬೇಡಿಕೆಗೆ ಕೊನೆಯಿಲ್ಲದೆ ಹೋದರೆ, ಮತ್ತು ಬಡತನವುಳ್ಳಂತಹ ಹಠಮಾರಿಗಳಾದಂಥವರು ಬಂಧು ಬಾಂಧವರಾಗಿಬಿಟ್ರೆ, ಕೆಲಸಗಾರರು ಕಳ್ಳರಾಗಿಬಿಟ್ಟು ಸೋಂಬೇರಿಗಳಾಗಿಬಿಟ್ರೆ, ಮಕ್ಕಳು ದುರಭ್ಯಾಸಕ್ಕೆ ತುತ್ತಾದವರಾಗಿಬಿಟ್ರೆ, ಇನ್ನು ಇದಕ್ಕಿಂತಲೂ ಇನ್ನೇನು ಬೇಕು ಧನಹಾನಿಗೆ ಅವಕಾಶ ಅಂತಂತ ಎಷ್ಟು ಚೆನ್ನಾಗಿ ಅಳದಳೆದು ಹೇಳಿದ್ದಾನೆ ನೋಡಿ. ಯಾರು ಯಾವ ಕಾಲಕ್ಕೂ ಒಪ್ಪಬೇಕಾದ ತಮ್ಮ ತಮ್ಮ ಅನುಭವಗಳಿಂದ ಹೌದು ಹೌದು ಅನ್ನಬೇಕಾದದ್ದು. ದಾಸಃ ಚೌರ್ಯಪರಃ ಅಲಸಶ್ಚ. ಮೋಸಗಾರರು ಕಳ್ಳರು ಮತ್ತು ಸೋಂಬೇರಿಗಳಾಗ್ಬಿಟ್ರೆ ಎಂಪ್ಲಾಯರ್ ಗತಿ ಏನು? ಹೆಂಡತಿ ಶೀಲ ಇಲ್ಲದೇ ಇದ್ದವಳಾದರೆ ಒಂದೇ ಸಾಕು. ಇನ್ನು ದುಂದು ವೆಚ್ಚ ಮಾಡುವಳು ಆಗಿಬಿಟ್ರೆ ಏನು? ಇದು ಗಂಡನಿಗೂ ಅನ್ವಯ ಮಾಡ್ಬೋದು. ಶೀಲರಹಿತನಾದ ಗಂಡ ದುಂದು ವೆಚ್ಚನೂ ಮಾಡುವನಾದರೆ ಆ ಹೆಂಡತಿಯ ಗತಿ ಏನು? ಇನ್ನು ಸ್ನೇಹಿತರು ಟವಳಿಯವರಾಗ್ಬಿಟ್ರೆ ಗತಿ ಏನು? ತಂದೆ ತಾಯಿಗಳನ್ನು ಬಿಡೋಲ್ಲ. ಮಗನೇ ಇತ್ತಂದು ಕೊಡು, ಮಗನೇ ಹತ್ತಂದು ಕೊಡು ಅಂತ ಹೇಳ್ಬಿಟ್ಟು ಮಗಳಿಂದ ಎಷ್ಟೋ ಜನ ತಮ್ಮ ಮಗಳಿಗೆ ಮದುವೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಅವಳು ತಂದು ಕೊಡೋ ಸಂಬಳ ಎಲ್ಲ ಹೊರಟೋಗ್ಬಿಡ್ತು ಅಂತ. ಮಗ ಬೇರೊಂದು ಸಂಸಾರ ಹೂಡೋದಕ್ಕೆ ಇಷ್ಟಪಡೋದಿಲ್ಲ, ಅವನೆಲ್ಲೇ ತಮಗೆ ದುಡ್ಡು ಕಾಸು ಕಡಿಮೆ ಮಾಡಿಬಿಡ್ತಾನು ಅಂತ. ಈ ಥರ ತಂದೆಗಳು ತಾಯಂದಿರು ಇರ್ತಾರೆ. ಮತ್ತು ಬಂಧುಗಳು ಅವರು ಬಡವರಾದರೆ ನಿತ್ಯ ಕಿತ್ತುಕೊಂಡು ತಿನ್ನೋದೇ ಆಗಿಬಿಡುತ್ತೆ. ಮತ್ತು ಮುಂಡುತನದವರು ಯಾವ ಸಲಹೆ ಸ್ವೀಕಾರ ಮಾಡೋದಿಲ್ಲ, ಕೋಪ ಮಾಡಿಕೊಳ್ತಾರೆ, ಅಭಿಮಾನಕ್ಕೆ ಪೆಟ್ಟು ಬಂತು ಅಂತ ಗಲಾಟೆ ಮಾಡ್ತಾರೆ. ಹೀಗಾದಾಗ ಕ್ಲೇಶ ಶತಾಬ್ದ ಸಂಚಯ ನಿಧೇಹೆ, ಎಷ್ಟೋ ಕಷ್ಟಪಟ್ಟು ಸಂಪಾದಿಸಿರ್ತಕ್ಕಂಥ ಲಕ್ಷಗಳು ಕೂಡ ಲಕ್ಷ್ಯ ಇಲ್ಲದೆ ಖರ್ಚಾಗ್ಬಿಡುತ್ತೆ ಅನ್ನೋ ಮಾತನ್ನು ಹೇಳ್ತಾನೆ. ಇನ್ನು ಹಣಕಾಸಿನ ಮ್ಯಾನೇಜ್ಮೆಂಟ್ ಹೇಗೆ? ದಾಕ್ಷ್ಯಂ ವಿತ್ತಸ್ಯ ಮೂಲಂ ಸ್ವನಯ ಪರಿಚಯ ಸಂಪದುದ್ಯಾನಸೇಕಃ ಪ್ರಾಗಲ್ಭ್ಯಂ ರತ್ನವರ್ಷಿ ವ್ಯಸನವನ ಸಮುನ್ಮೂಲನಂ ಸಂಯತತ್ವಂ ಶ್ರೀರಕ್ಷಾ ಮಂತ್ರಗುಪ್ತಿ ವಿಪದುಪಶಮನಂ ವರ್ಜನಂ ದುರ್ಜನಾನಾಂ ಆಲಸ್ಯಂ ಮಾನವಾನಾಂ ಧನವನ ನಲಿನಾಸಹ್ಯ ಭಾರಸ್ತುಷಾರ. ಏನು ಪದ್ಯ ಬರೆದಿದ್ದಾನೆ! ಏಕಕಾಲದಲ್ಲಿ ಕಾವ್ಯ ಮತ್ತು ಶಾಸ್ತ್ರ, ನೀತಿ ಮತ್ತು ರಸ ಎರಡೂ ಸೇರಿಕೊಂಡಿದೆ. ಧನದ ಮೂಲವೇ ದಕ್ಷತೆ ಅಂತ. ಎಫಿಷಿಯನ್ಸಿ ಇಸ್ ದಿ ಬೆಡ್ ರಾಕ್ ಆಫ್ ಮನಿ ಅಂತಾನೆ. ಸುನಯ ಪರಿಚಯ ಸಂಪದುದ್ಯಾನ ಸೇಕ. ಸಂಪತ್ತು ಅನ್ನುವ ಉದ್ಯಾನಕ್ಕೆ ವಾಟರ್ ಸ್ಪ್ರಿಂಕ್ಲರ್ ಯಾವುದು ಅಂತಂದರೆ ಒಳ್ಳೆಯ ನೀತಿ ಅಂತ. ನಯ ಅನ್ನುವುದಕ್ಕೆ ನೀತಿ, ಟ್ಯಾಕ್ಟ್, ನಾವು ಮೊರಾಲಿಟಿ ಅಂತೀವಲ್ಲ, ಒಳ್ಳೆಯ ಕಾಂಡಕ್ಟ್ ಅದು ಬೇಕು ಅಂತ. ಎಂಥ ದೊಡ್ಡ
ಸಂಸ್ಥೆ ಆಗಬೇಕು ಅಂದರು, ಎಂಥ ದೊಡ್ಡ ಉದ್ಯಮ ಬೇಕು ಅಂತಂದರು, ಅದಕ್ಕೆ ಒಳ್ಳೆ ಪಾಲಿಸಿ ಇರಬೇಕು. ಯಾವ ದೇಶಕ್ಕೂ ಪಾಲಿಸಿ ಇಲ್ಲದೆ ಇದ್ದರೆ ಅದು ಇರೋಕ್ಕೆ ಸಾಧ್ಯ ಇಲ್ಲ. ಸಂಪದುದ್ಯಾನಕ್ಕೆ ನಿರಂತರವಾದ ನೀರಾವರಿ ಆಗುವಂಥದ್ದು ಇಲ್ಲಿಂದ. ಇನ್ನು ಪ್ರಗಲ್ಭತೆ ಅಂತಂದರೆ ಎರುಡಿಷನ್ ಅಂತೀವಲ್ಲ, ಎಂಟ್ರಪ್ರಿನರ್ಶಿಪ್ ಅಂತೀವಲ್ಲ, ಎಲ್ಲ ಕಡೆಯಲ್ಲೂ ನುಗ್ಗುವಂತಹ ಗುಣ ಪ್ರಗಲ್ಭತೆ ಅಂತ. ಅಂದರೆ ಎಮರ್ಜಿಂಗ್ ವಿತ್ ಕಾನ್ಫಿಡೆನ್ಸ್ ಅಂತೀವಿ, ನುಗ್ಗುವಿಕೆ ಅನ್ನೋದು ಬಹಳ ಬೇಕು. ಅದು ರತ್ನವನ್ನೇ ಸುರಿಸುತ್ತದೆ. ವ್ಯಸನ ವನ ಸಮುನ್ಮೂಲನಂ ಸಂಯತತ್ವಂ. ವ್ಯಸನ ಅನ್ನುವಂಥ ಅಂದರೆ ದುರ್ವ್ಯಸನಗಳು ಅನ್ನುವಂಥದ್ದನ್ನೇ ಬುಡ ಕಡಿದು ಕಿತ್ತೆಸೀತಕ್ಕಂಥದ್ದು ಯಾವುದು ಅಂದರೆ ಸಂಯಮ ಅಂತ. ಸಂಯಮ ಇದೆಯಲ್ಲ, ರಿಸ್ಟ್ರೈನ್ಸ್ ಅಂತ ಏನು ಕರಿತೀವಿ, ಅದು ಎಲ್ಲ ದುರ್ವ್ಯಸನಗಳ ಅಡಿಕ್ಷನ್ಗಳ ಕಾಡನ್ನು ಬೇರು ಸಮೇತ ಕತ್ತರಿಸ್ತಕ್ಕಂಥದ್ದು, ಅದು ಬೇಕು ಅಂತಾನೆ. ದುಡ್ಡಿಗೆ ಯಾವುದು ವಿರೋಧಿ ಅಂತಂದರೆ ಅಡಿಕ್ಷನ್ಸ್. ಶ್ರೀರಕ್ಷಾ ಮಂತ್ರಗುಪ್ತಿ, ಎಲ್ಲಕ್ಕಿಂತ ದೊಡ್ಡ ರಕ್ಷಣಾ ಯಂತ್ರ ಶ್ರೀಚಕ್ರ, ಭೂಚಕ್ರ ಮತ್ತು ನಜರ್ ರಕ್ಷಾ ಕವಚು ಈ ಥರದ್ದು ಯಾವುದೂ ಅಲ್ಲ. ಸೀಕ್ರೆಸಿ ಇನ್ ಡಿಸಿಷನ್ ಮೇಕಿಂಗ್ ಅಂತಾನೆ. ಮಂತ್ರಾಲೋಚನೆಯನ್ನು ಕಾಪಾಡಿಕೊಳ್ಳುವುದೇ ಎಲ್ಲಕ್ಕಿಂತ ದೊಡ್ಡ ರಕ್ಷಾ ಯಂತ್ರ ಅಂತಾನೆ. ಎಂಥ ಅಬ್ಜೆಕ್ಟಿವ್ ಆಗಿ ಹೇಳಿದ್ದಾನೆ ಕ್ಷೇಮೇಂದ್ರ ನೋಡಿ. ವಿಪದುಪಶಮನಂ ವರ್ಜನಂ ದುರ್ಜನಾನಾಂ. ಎಲ್ಲ ವಿಪತ್ತುಗಳನ್ನು ದೂರ ಮಾಡೋದು ಯಾವುದು ಅಂದರೆ ದುಷ್ಟರನ್ನು ದೂರ ಇಡ್ತಕ್ಕಂಥದ್ದು ಅಂತ. ಆಲಸ್ಯಂ ಮಾನವಾನಾಂ ಧನವನ ನಲಿನಾ ಸಹ್ಯ ಭಾರ ತುಷಾರ. ನೋಡಿ ಆ ಶೈಲಿ ಹೇಗಿದೆ. ಶ್ರದ್ಧರ ಅಂತ ಛಂದಸ್ಸನ್ನು ನಿರ್ವಾಹ ಮಾಡೋಕ್ಕೇ 7 ಜನ್ಮದ ತಯಾರಿ ಬೇಕು. ಒಂದು ಚ ವೈ ತುಹಿ ಇಲ್ಲದೆ ಹೇಳ್ತಾನೆ, ಒಂದೊಂದು ರೂಪಕಗಳನ್ನು ಮಾಡ್ತಾನೆ, ಎಷ್ಟು ಚೆನ್ನಾಗಿ ಮಾಡ್ತಾನೆ. ಸಂಪದುದ್ಯಾನ ಸೇಕಃ ಅನ್ನುವಂಥದ್ದು ಒಂದು ರೂಪಕ, ವ್ಯಸನ ವನ ಸಮುನ್ಮೂಲನಂ ಅನ್ನುವುದು ಮತ್ತೊಂದು ರೂಪಕ, ಶ್ರೀರಕ್ಷಾ ಮಂತ್ರಗುಪ್ತಿ ಅಂತ ಹೇಳ್ತಾನೆ. ಧನ ವನ ನಲಿನಾಸಹ್ಯ ಭಾರಸ್ತುಷಾರ. ದುಡ್ಡು ಅನ್ನುವಂತಹ ಕಮಲ ವನವನ್ನು ನಾಶನ ಮಾಡುವ ಹಿಮದ ಪಾತ ಅಂತಂದರೆ ಆಲಸ್ಯ, ಸೋಮಾರಿತನವೇ ಸಂಪತ್ತಿ ಎನ್ನುವಂತಹ ಲಕ್ಷ್ಮೀ ಆ ಲಕ್ಷ್ಮೀ ನಿಲಯ ಸರೋವರದ ಕಮಲ. ಲಕ್ಷ್ಮೀ ಇರೋದು ಕಮಲದಲ್ಲಿ. ಆ ಸಂಪಲ್ಲಕ್ಷ್ಮೀ ನಿವಾಸವಾದ ಕಮಲವನ್ನು ದಳದಳವಾಗಿ ಉದುರಿಸ್ಬಿಡ್ತಕ್ಕಂಥದ್ದು ಯಾವುದು ಅಂದರೆ ಸೋಮಾರಿತನ ಅಂತ. ಉದ್ಯಮೇನೈವ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈ ನೈ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಹ ಅಂತ ಹಿತೋಪದೇಶ ಹೇಳ್ತಲ್ಲ. ಬಾಯಿ ತೆರೆಕೊಂಡು ಸಿಂಹ ಕೂಡ ನಾನು ಮೃಗರಾಜ ಅಂತ ಗುಹೆ ಒಳಗೆ ಇದ್ದರೆ ಒಂದು ಸೊಳ್ಳೆನೂ ಒಳಗೆ ಹೋಗೋದಿಲ್ಲ, ಹೋದರೂ ಹೊರಗೆ ಬಂದುಬಿಡುತ್ತೆ. ಹಾಗಾಗಿ ಉದ್ಯಮ ಅದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಅದನ್ನು ಹೇಳ್ತಾ ಇದ್ದಾನೆ. ಹಿಮಾಸಹತ್ವಂ ರವಿತಾಪಭೀತಿ ಕಥಾ ಮತಿರ್ಮಾರ್ಗಜನ ಪ್ರತೀಕ್ಷಾ ಲಜ್ಜಾಭಿಮಾನ ಕ್ಷಣಸಮ್ಮುಖತ್ವಂ ನಕ್ಷತ್ರ ಚರ್ಚಾ ನ ಧನಸ್ಯ ವಿಘ್ನ. ಧನದ ವಿಘ್ನಗಳು ಯಾವುವು, ದುಡ್ಡು ಸಂಪಾದಿಸೋದಕ್ಕೆ ಅಡ್ಡಿಗಳು ಯಾವುದು ಅಂತ ಕೆಲವೊಂದು ಹೇಳ್ತಾನೆ. ಹಿಮಾಸಹತ್ವಂ ರವಿತಾಪಭೀತಿ. ಚಳಿ ಮಳೆ ಗಾಳಿ ಅಂತೆಲ್ಲ ಕಾದಿರಬಾರ್ದು. ಅಯ್ಯೋ ಸ್ವಲ್ಪ ಚಳಿಗಾಲ ಡಿಸೆಂಬರು, ಹೇಗೆ ಹೋಗೋದು ಅಮೇರಿಕಕ್ಕೆ ಅಂದರೆ ಆರ್ಡರ್ಸ್ ಹೊರಟೋಗುತ್ತೆ. ಅಯ್ಯೋ ಬೇಸಿಗೆ ಜಾಸ್ತಿ, ಮಂಗಳೂರಿಗೆ ಯಾವನು ಹೋಗೋದು ಅಂತಂದರೆ ಹೊರಟೋಗ್ಬಿಡುತ್ತೆ. ಕಥಾಮತಿ, ಸುಮ್ಮನೆ ಕಥೆಗಳ ಮೇಲೆ ಕಥೆ ಹೇಳ್ಕೊಳ್ತಾ ಹರಟೆ ಮಾಡುವ ಬುದ್ಧಿ. ಮಾರ್ಗ ಜನ ಪ್ರತೀಕ್ಷೆ, ಜೊತೆಗಾರ ಬರಲಿ ಅಂತ ಕಾಯಬಾರ್ದು ಅಂತ. ಜೊತೆಗಾರನೇ ಕಾಂಪಿಟೀಟರ್ ಆಗ್ಬೋದು. ಅದಕ್ಕಾಗಿ ಏಕಾಕಿಯಾಗಿ ಹೋಗಬೇಕು, ಆ ಥರ ಸ್ಥಿತಿಯೂ ಬರ್ತದೆ. ಮತ್ತು ನಾಚಿಕೆ ಪಟ್ಕೋತೀನಿ ನಾನು ಅನ್ನೋದು, ಅಭಿಮಾನವಂತರು ಅವ್ರು ನನಗೊಂದು ಮಾತು ಅಂದ್ಬಿಟ್ರು ಅದಕ್ಕೆ ಹೋಗೋಲ್ಲ ಅಂದರೆ ಹೋಯಿತು ನಿನಗೆ. ನೋಡಿ, ಧನ ವಿದ್ಯೆ ಇತ್ಯಾದಿನ ಸಂಪಾದನೆ ಮಾಡುವಾಗ ಅಭಿಮಾನ ಮತ್ತು ನಾಚಿಕೆ ಇಟ್ಕೋಬಾರ್ದು ಅಂತ. ಅಯ್ಯೋ ಅವ್ರನ್ನ ಪುಸ್ತಕ ಕೇಳಿಬಿಟ್ರೆ ಕೊಡ್ತಾರೋ ಇಲ್ವೋ ಸಂಕೋಚ, ಕೊಡೋದೇ ಇಲ್ಲ. ಅಯ್ಯೋ ಅವ್ರ ಹತ್ರ ಹೋಗ್ಬಿಟ್ಟು ಅಂದುಬಿಟ್ರೆ ಹೇಗಪ್ಪ ಅವ್ರ ಹತ್ರ ಅನ್ನಿಸ್ಕೊಳ್ಳೋದು ಹೇಗೆ ಅಂತ. ನಿನ್ನೆ ದಿವಸ ನಾನು ವಾಕ್ ಮಾಡಿ ನನ್ನ ಸ್ನೇಹಿತನ ಜೊತೆಗೆ ಬರ್ತಾ ಇದ್ದೆ ಮಲ್ಲೇಶ್ವರದಲ್ಲಿ. ಒಬ್ಬರು ಸಾಧ್ವಿಯಾದ ಸಂಸ್ಕೃತ ವಿದುಷಿ ಎದುರಿಗೆ ಸಿಕ್ಕಿದ್ರು. ಅವ್ರು ಹೇಳಿದ್ರು, ಈಗ 1 ವರ್ಷದ ಕೆಳಗೆ ನಿಮ್ಮ ಹತ್ರ ಬಂದಿದ್ದೆ PhD ಮಾಡೋದಕ್ಕೆ ಮಾರ್ಗದರ್ಶನ ಕೊಡಿ ಯಾವುದಾದ್ರೂ ಅಂತ. ಆಗ ನೀವು ಹೇಳಿದ್ರಿ, ಅಮ್ಮ ನಾನು ನಿಮಗೆ ಸಮಸ್ಯೆಯಾಗಿ ಕೊಟ್ಟರೆ ಅದು ನಿಮಗೆ ರಿಯಲೈಸ್ ಆದ ಹೊರತು ಸಮಸ್ಯೆ ಆಗೋಲ್ಲ. ಅನ್ಲೆಸ್ ಯು ರಿಯಲೈಸ್ ಇಟ್ ವಿಲ್ ನಾಟ್ ಬಿ ಎ ಪ್ರಾಬ್ಲಮ್. ಒಂದು ರಿಸರ್ಚ್ ಮಾಡಬೇಕು ಅಂದರೆ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಇರಬೇಕು. ನಾನು ನನ್ನ ದೃಷ್ಟಿಯಿಂದ ಇದೊಂದು ಸಮಸ್ಯೆ ಇದೆ ಅಂತೀನಿ, ಆದರೆ ನಿಮಗದು ಸಮಸ್ಯೆ ಅಂತ ಅನ್ನಿಸದೇ ಇದ್ದರೆ ಸಾಲ್ವ್ ಆಗೋದೇ ಇಲ್ಲ. ಅದನ್ನು ಇಂಟರ್ಲೈಸ್ ಮಾಡ್ಕೊಳ್ಳೋದಕ್ಕೆ ನೀವು ಸ್ವಲ್ಪ ಓದ್ಕೋಬೇಕು. ಹಾಗಾಗಿ ಸ್ಪೇಡ್ ವರ್ಕ್ ಗ್ರೌಂಡ್ ವರ್ಕ್ ಮಾಡ್ಕೊಳ್ಳದೆ ಪ್ರಾಬ್ಲಮ್ ಕೊಡಿ ಅಂತ ಬಂದರೆ ಅಜ್ಞಾನಿಗೆ ಪ್ರಪಂಚದಲ್ಲಿ ಪ್ರಾಬ್ಲಮ್ಮೇ ಇಲ್ಲ, ಪರಮಜ್ಞಾನಿಗೂ ಪ್ರಪಂಚವೇ ಪ್ರಾಬ್ಲಮ್ ಅಲ್ಲ.
ಒಂದು ಮಟ್ಟದ ಜ್ಞಾನಿಗೆ ಮಾತ್ರ ಪ್ರಾಬ್ಲಮ್ಸು ಸೊಲ್ಯೂಷನ್ಸು ಅಂತಿರುತ್ತೆ. ಹೀಗಾಗಿ ಒಂದು ಮಟ್ಟದಕ್ಕೆ ನೀವು ಅಭ್ಯಾಸ ಮಾಡಿಕೊಳ್ಳದೆ ಹೀಗೆ ಬಂದುಬಿಟ್ರೆ ನಾನು ಏನು ಕೊಡಲಿ ಅಂತ ಹೇಳಿದ್ದೆ. ನನಗೆ ತುಂಬ ಅಭಿಮಾನ ಭಂಗ ಆಗಿ ನೋವಾಯಿತು. ಅರೆ ಇವತ್ತು ನನಗೆ ಜ್ಞಾನೋದಯ ಆಗಿದೆ, ನೀವು ಹೇಳಿದ್ದು ತುಂಬ ಸರಿ ಅಂತ ಅನಿಸಿದೆ ಅಂತಂದರು. ಪಾಪ ನನಗೆ ಬಹಳ ಸಂತೋಷವಾಯಿತು, ಸ್ವಲ್ಪ ಸಂಕೋಚವಾಯಿತು. ಯಾರ್ಯಾರನ್ನೂ ಹಿಂಗೆಂಗೂ ಹೊರಟು ಮಾತಾಡಿ ಕಳಿಸ್ತೀನಲ್ಲ ಅಂತ. ಆದರೆ ಅವರು ದೊಡ್ಡವರು, ಕಣ್ಣೆದುರಿಗೆ ಕಾಣಿಸಿ ಹೇಳಿದ್ರು. ನನಗೊಂದು ರೀತಿ ನನ್ನ ಮಾತಿನ ಬಗ್ಗೆ ವಿಶ್ವಾಸ ಬರುವಂತೆ ಮಾಡಿದ್ರು. ಹೀಗಾಗಿ ಅದು ಲಜ್ಜಾ, ಅಭಿಮಾನ ಇತ್ಯಾದಿಗಳನ್ನು ಬಿಡಬೇಕು. ಕ್ಷಣಸಮ್ಮುಖತ್ವಂ ಅಂದರೆ ಫೇಸ್ ಮಾಡದೆ ಓಡ ಹೋಗ್ತಕ್ಕಂಥದ್ದು ಇರಬಾರ್ದು. ಕ್ಷಣಸಮ್ಮುಖತ್ವಂ, ಒಂದು ಕ್ಷಣ ಇದು ಹೊರಟೋಗ್ತೀನಿ ಅಂತ ಒನ್ ಹ್ಯಾಸ್ ಟು ಫೇಸ್, ಎದುರಿಗೆ ನಿಂತು ನೋಡಬೇಕು. ಯಾವುದೋ ಒಂದು ಕಂಪ್ನಿ ಇಟ್ಟಿರ್ತಾನೆ, ಆ ಕಂಪ್ನಿ ಶೇರ್ಸ್ ಬಿದ್ದೋಗ್ತಾ ಇರುತ್ತೆ. ಅಥವಾ ಯಾವುದೋ ಒಂದು ಚಿಟ್ ಫಂಡ್ ಇಟ್ಟಿರ್ತಾನೆ, ದಿವಾಳಿ ಆಗ್ತಾ ಇದೆ ಅಂತಂತಾರೆ. ಎದ್ದು ಓಡೋಗ್ಬಿಡಬಾರ್ದು. ಎದುರಿಗೆ ನಿಂತು ಅಯ್ಯ ನಾನು ನಿಮ್ಮ ಡೆಪಾಸಿಟ್ಸ್ ಕೊಡ್ತೀನಿ, ಎಲ್ಲಿಗೂ ಹೋಗೋಲ್ಲ, ಯೋಚನೆ ಮಾಡಬೇಡಿ ಅಂತ ಅಸರ್ಟ್ ಮಾಡಿಕೊಳ್ಬೇಕು. ಆ ಮಟ್ಟದ ಕೆಚ್ಚಬೇಕು. ಮತ್ತೆ ಹೇಳ್ತಾನೆ, ನಕ್ಷತ್ರ ಚರ್ಚಾ, ಮುಹೂರ್ತ ನೋಡೋದು, ಜ್ಯೋತಿಷ್ಕರ್ತರ ಹೋಗೋದು, ಗುಡಿ ಗುಂಡಾರಗಳ ಪ್ರದಕ್ಷಿಣೆ ಮಾಡೋದು, ಹೋಮ ಹವನಗಳಲ್ಲಿ ಭಗ್ಧರಾಗೋದು, ಇವೆಲ್ಲ ಕೂಡ ಇವತ್ತು ರಾಹುಕಾಲ ಇದೆ ನಾನು ಹೋಗೋದಿಲ್ಲ, ಇವತ್ತು ಯಮಗಂಡ ಕಾಲ ಇದೆ, ಇವತ್ತು ಅಷ್ಟಮಿ ಇದೆ, ಇವತ್ತು ರಿಕ್ತತಿಥಿ, ಇವತ್ತು ವರ್ಜ್ಯ, ಹೀಗೆಲ್ಲ ಅಂದುಕೊಂಡ್ರೆ ಇವತ್ತು ವ್ಯತಿಪಾತ ಅಂತೆಲ್ಲ ಇದ್ದರೆ ಅತಿಪಾತವಾಗಿಬಿಟ್ಟು ದುಡ್ಡು ಹೊರಟೋಗ್ಬಿಡುತ್ತೆ. ಅರ್ಥಸ್ಯರ್ಥೋ ಹಿ ನಕ್ಷತ್ರಂ ಕಿಂಕರಿಷ್ಯಂತಿ ತಾರಕಾ. ಕೌಟಿಲ್ಯ ಹೇಳ್ತಲ್ಲ, ದುಡ್ಡಿಗೆ ದುಡ್ಡೇ ನಕ್ಷತ್ರ, ಇನ್ನೇನು ಬೇಕಾಗಿಲ್ಲ ಅಂತ. ಆತ್ಮಬಲ ಯಾರಿಗೆ ಅಂತರಂಗದ ಆತ್ಮಬಲ ಇಲ್ವೋ ಅವ್ರಿಗೆ ಅಂಬರಸ್ಥಿತವಾದ ತಾರಾಬಲ ಏನು ಮಾಡುತ್ತದೆ ಅನ್ನೋ ಮಾತನ್ನು ಯಶಸ್ತಿಲಕದಲ್ಲಿ ಸೋಮದೇವ ಸೂರಿ ಹೇಳ್ತಾನೆ. ಹಾಗಾಗಿ ಇವೆಲ್ಲ ದುಡ್ಡಿಗೆ ವಿಘ್ನಗಳು ಅಂತಾನೆ. ಈ ಮಟ್ಟದ ವಿಚಾರ ಶಕ್ತಿ ಕ್ಷೇಮೇಂದ್ರನ ಕಾಲದ ಮಿಕ್ಕ ಜಗತ್ತಿಗೆ ಇರಲೇ ಇಲ್ಲ. ಕ್ಷೇಮೇಂದ್ರ ಕಾಶ್ಮೀರದಲ್ಲಿದ್ದಾಗ ಅವನಿಗಿತ್ತು ಅಂತ ನೋಡಿದಾಗ ನಮ್ಮ ಭಾರತದ ಬಗ್ಗೆ ಕೂಡ ಹೆಮ್ಮೆ ಆಗುತ್ತದೆ. ಇವನ ಕಾಲದಲ್ಲೇ ಇದ್ದವನು ಕರ್ನಾಟಕದಲ್ಲಿ ಸೋಮದೇವ ಸೂರಿ. ಅವನು ವೆಂಗಿಪಳುವಿನಲ್ಲಿದ್ದಂಥವನು. ಅವನು ಹೇಳ್ತಾ ಇದ್ದ ಮಾತನ್ನು ನಾನು ನಿಮಗೆ ಜ್ಞಾಪಿಸಿಕೊಟ್ಟೆ. ಗುರುಗಣ ಕೈರಭುದಾನಾಂ ಕ್ಷಯಚತುರೈಶ್ಚೋರ ಮೂಷಕೈರ್ವಣಿಜಾಂ ಕಾಯಸ್ಥ ಗಾಯನ ಗಣೈ ಭೂಮಿಭುಜಾಂ ಭುಜ್ಯತೆ ಲಕ್ಷ್ಮೀ. ಹಾಗೆ ಈ ಶ್ರೀಮಂತರ ರಾಜಮಹಾರಾಜರುಗಳ ಸ್ವತ್ತುಗಳನ್ನು ವಿವೇಕ ಇಲ್ಲದೆ ವಿನಿಯೋಗ ಮಾಡಿದರೆ ಯಾರ್ಯಾರು ನುಂಗುಬಿಡ್ತಾರೆ ಅಂದರೆ ಗುರುಗಣ ಕೈಹಿ ಅಬುಧಾನಾಂ, ಅವಿವೇಕಿಗಳಿಗೆ ದೊಡ್ಡ ದೊಡ್ಡ ಅಕೌಂಟೆಂಟ್ಗಳೇ ದುಡ್ಡು ನುಂಗುಬಿಡ್ತಾರೆ. ಮತ್ತು ದುಡ್ಡನ್ನು ನಾಶ ಮಾಡೋದ್ರೊಳಗೆ ಚತುರರಾದಂಥವರು ಚೋರ ಮೂಷಿಕರು, ವಣಿಜಾಂ, ಕಳ್ಳರು ಮತ್ತು ಇಲಿಗಳು, ಇವುಗಳೆಲ್ಲ ನಾಶ ಮಾಡಿಬಿಡ್ತೀವಿ. ಗೋಡೌನಲ್ಲಿ ಇಟ್ಟಿದ್ದು ಹಂಗಂಗೆ ಹೊರಟೋಗ್ಬಿಡುತ್ತೆ ಇಲಿಗಳು ಬಂದು. ನಮ್ಮ ದೇಶದ ಧಾನ್ಯವನ್ನು, ದಾಸ್ತಾನಿನ ಪ್ರಮಾಣವನ್ನು ಮುಕ್ಕಾಲು ಭಾಗ ನಾಶ ಮಾಡ್ತಕ್ಕಂಥದ್ದು ಇವುಗಳೇನೇ ಆಗಿವೆ ಅಂತ ಹೇಳ್ಬಿಟ್ಟು ಇಲಿಗಳು ಹೆಗ್ಗಣಗಳು ಅಂತಾರೆ. ಮನುಷ್ಯ ಇಲಿ ಹೆಗ್ಗಣಗಳು ಬೇರೆ ಬೇಕಾದಷ್ಟಿವೆ. ಕಾಯಸ್ಥ ಗಾಯನ ಗಣೈಹಿ, ಹಾಗೆ ಸರ್ಕಾರಿ ಅಕೌಂಟೆಂಟ್ಗಳು, ಸರ್ಕಾರಿ ಆಫೀಸರ್ಗಳು ಮತ್ತು ಸಂಗೀತ ನೃತ್ಯ ಅಂತ ಮಾಡ್ತಕ್ಕಂಥ ಅಮ್ಯೂಸ್ಮೆಂಟ್ ಮಾಡ್ತೀವಿ ಅಂತ ಬರ್ತಕ್ಕಂಥವ್ರು, ಹೊಗಳು ಭಟ್ರು, ಇವರುಗಳು ರಾಜನ ಸೊತ್ತನ್ನು ನಾಶ ಮಾಡ್ತಾರೆ. ಗೌರ್ಮೆಂಟ್ ಅಫೀಷಿಯಲ್ಸೇ ರಾಜನ ಸೊತ್ತನ್ನು ನಾಶ ಮಾಡ್ತಾರೆ. ರಾಜನ ಎಂಟರ್ಟೈನರ್ಸ್ ಅಂತಕ್ಕಂಥ ನಟವಿಟ ಗಾಯಕರೇ ಹಾಳು ಮಾಡ್ತಾರೆ ಅಂತಾನೆ. ದಾರಿದ್ರ್ಯೇಣ ಕುಲಂ ಮದೇನ ಕುಶಲಂ ದ್ವೇಷೇಣ ವಿದ್ಯಾಫಲಂ ಶೀಲಂ ದುರ್ಜನ ಸಂಗಮೇನ ಮಲಿನಾಚಾರೇಣ ಶುಕ್ಲಂ ಯಶಃ ಆಲಸ್ಯೇನ ಧನಂ ಪ್ರಯಾತಿ ನಿಧನಂ ಲೌಲ್ಯೇನ ಮಾನೋನ್ನತಿರ್ಯಾಂಚ ದೈನ್ಯ ಪರಿಗ್ರಹೇಣ ಚ ಗುಣಗ್ರಾಮ ಸಮಗ್ರೋ ನೃಣಾಂ. ಹೆಚ್ಚೇನು ಅಂತ ಸಂಗ್ರಹ ಮಾಡ್ತಾನೆ. ಬಡತನದಿಂದ ಮನೆತನ, ಮದದಿಂದ ನೆಮ್ಮದಿ, ದ್ವೇಷದಿಂದ ವಿದ್ಯೆ, ದುರ್ಜನ ಸಂಘದಿಂದ ಶೀಲ, ಕೆಟ್ಟ ನಡವಳಿಕೆಯಿಂದ ಕೀರ್ತಿ, ಸೋಮಾರಿತನದಿಂದ ದುಡ್ಡು ಮತ್ತು ಲಾಲಸೆಯಿಂದ ಅಭಿಮಾನ ಮತ್ತು ಬೇಡಿಕೊಳ್ಳುವ ಒಂದು ಬುದ್ಧಿಯಿಂದ, ಬೇಡುವ ಬುದ್ಧಿಯಿಂದ ಸಕಲ ಗುಣಗಳು ಮನುಷ್ಯರಲ್ಲಿ ನಾಶ ಆಗೋಗ್ಬಿಡುತ್ತವೆ ಅಂತಾನೆ. ತುಂಬ ಅದ್ಭುತವಾದ ಮಾತನ್ನು ಹೇಳಿದ್ದಾನೆ. ಇದಾದ ಮೇಲೆ ಕಾಮ ಅನ್ನುವಂಥ ಮೂರನೆಯ ಪುರುಷಾರ್ಥದ ಕಡೆಗೆ ಬರ್ತೀವಿ. ಅಲ್ಲಿ ಕೂಡ ಅಷ್ಟೇ, ಯಾರಿಗೆ ಗೊತ್ತಿಲ್ಲದ್ದು ಸುಖ ಅನ್ನೋದು ಯಾರಿಗೆ ಗೊತ್ತಿಲ್ಲ, ಸುಖ ಸಾಧನ ಅನ್ನೋದು ಯಾರಿಗೆ ಗೊತ್ತಿಲ್ಲ. ಆ ಕಾರಣದಿಂದ ಒಂದೇ ಮಾತಿನಲ್ಲಿ ಅದನ್ನು ವರ್ಣಿಸಿ ಮುಂದೆ ಹೋಗ್ಬೋದು. ಅಯೋಮಯಾನಾಂ ಹೃದಯೇಷು ತೇಷಾಂ ಕೊಪ್ಯಸ್ತಿ ನೂನಂ ಕುಲಿಶೋಪದೇಶ ಸೋಢಾನಿ ಯೈಃ ಪ್ರೌಢ ವಿಲಾಸಿನೀನಾಂ ಕರ್ಣಾಂತ ಮುಕ್ತಾನಿ ವಿಲೋಚನಾನಿ. ನಮ್ಮಲ್ಲಿ ಕಾಮ ಅಂತ ತಕ್ಷಣ ಯಾವುದೇ ಸುಖವೂ ಸೇರುತ್ತದೆ. ಶಬ್ದಸ್ಪರ್ಶ ರೂಪ ರಸಗಂಧ ಅನ್ನುವ ಪಂಚ ತನ್ಮಾತ್ರಗಳ ಮತ್ತು ಕಿವಿ, ಕಣ್ಣು, ಮೂಗು, ಬಾಯಿ, ನಾಲಿಗೆ, ಚರ್ಮ ಅನ್ನುವ ಪಂಚೇಂದ್ರಿಯಗಳ ಮೂಲಕ ಬರುವಂಥದ್ದು ಎಲ್ಲ
ಇವೆಲ್ಲವೂ ರಿಪೋರ್ಟ್ ಮಾಡಿಕೊಳ್ತಕ್ಕಂಥ ಮನಸ್ಸು ಅನ್ನುವ ಷಷ್ಠೇಂದ್ರಿಯ. ಈ ಮೂಲಕವಾಗಿ ಬರುವಂಥದ್ದೆಲ್ಲ ಸುಖ, ಕಾಮ. ಆದರೆ ಇದರೊಳಗೆ ಪರಾಕಾಷ್ಠೆಯಾಗಿ ಸ್ತ್ರೀ ಪುರುಷ ಸಂಘ ಸೌಖ್ಯವನ್ನೇ ಇಡುವುದಕ್ಕೆ ಕಾರಣ ಏನಂತಂದರೆ, ಮಿಕ್ಕ ಎಲ್ಲ ಸುಖಗಳಲ್ಲಿ ಬೇರೆ ಬೇರೆ ಡಿಗ್ರಿ ಇರಬಹುದು. ಒಂದು ಕಾಲದಲ್ಲಿ ಮನುಷ್ಯ ಬೇಕಾಗ್ಬೋದು, ಮತ್ತೆ ಬೇಕಾಗದೇ ಇರ್ಬೋದು. ಉದಾಹರಣೆಗೆ ಈಗ ನಮಗೆ ಆಹಾರದ ಸುಖ ಬೇಕು ಅಂದರೆ ಅಡುಗೆ ಮಾಡಿಟ್ಟವನಲ್ಲಿ ಇಟ್ಟು ಹೊರಟೋದ ಮೇಲೂ ಪರವಾಗಿಲ್ಲ, ನಮಗೆ ಸಾಮಾನಿದ್ದರೆ ಸಾಕು, ಸುಖ ಸಿಗುತ್ತದೆ. ಆ ವಸ್ತು ಜಾತ ಇದ್ದರೆ ಸಾಕು, ವ್ಯಕ್ತಿ ಬೇಕು ಅಂತ ಇಲ್ಲ. ಸಂಗೀತವೂ ಹಾಗೇನೆ. ಒಂದು ಮ್ಯೂಸಿಕ್ ರೆಕಾರ್ಡಿಂಗ್ ಕೇಳ್ತಾ ಇರಬಹುದು, ನೃತ್ಯ ಇತ್ಯಾದಿಗಳನ್ನು ಈ ಕಾಲದಲ್ಲಿ ಸಿ ಡಿ ಆಗಿ ಸಿನಿಮಾ ಆಗಿ ನೋಡ್ಬೋದು, ಪುಸ್ತಕಾದಿಗಳು ಕೂಡ. ಆದರೆ ಈ ಸೌಖ್ಯ ಮಾತ್ರ ಮತ್ತೊಬ್ಬ ವ್ಯಕ್ತಿ ಗಂಡೋ ಹೆಣ್ಣೋ ಇರಲೇಬೇಕು, ಇಲ್ಲದೆ ಇದ್ದರೆ ಆಗುವಂಥದ್ದಲ್ಲ. ಹೀಗೆ ನೋಡಿದಾಗ ಮತ್ತೊಂದು ವ್ಯಕ್ತಿಯ ಆಶ್ರಯದಿಂದಲೇ ಬರಬೇಕಾದ್ದರಿಂದ ಈ ವ್ಯಕ್ತಿಜಾತವಾದಂಥ ಈ ಒಂದು ಮೈಥುನ ಸುಖಕ್ಕೆ ಎಲ್ಲೆಲ್ಲದ ಪ್ರಾಶಸ್ತ್ಯ ಬಂತು. ಮತ್ತು ಅದು ಮೊದಲಿಂದ ಕೊನೆಯವರೆಗೂ ಆ ವ್ಯಕ್ತಿಯ ಸಹಕಾರದಿಂದ ನಡೆಯಬೇಕಾದದ್ದು. ಯಾವೊಂದು ಹಂತದಲ್ಲೂ ವ್ಯಕ್ತಿ ವಿರಸಳಾದರೆ ಬರುವಂಥದ್ದಲ್ಲವಾದ್ದರಿಂದ ತುಂಬ ದೊಡ್ಡ ಅನುನಯ ಇಲ್ಲಿ ಬೇಕಾಯಿತು. ಆ ಕಾರಣದಿಂದ ಮತ್ತು ಎಂಥ ಸಾಮಾನ್ಯ ಮನುಷ್ಯನಿಗೂ ಸಿಗಬಹುದಾದಂಥ ಮೈಮರೆಯುವಿಕೆಯ ಪರಾಕಾಷ್ಠೆ ಅಂತಾದದ್ದು, ಮತ್ತು ಒಬ್ಬ ವ್ಯಕ್ತಿಯ ಸಾಮಾನ್ಯನಿಗೆ ಅಹಂಕಾರ ತೃಪ್ತಿಯಾಗಿ ತನ್ನ ಶಾಶ್ವತೀಕರಣಕ್ಕೆ ಅನಿವಾರ್ಯವಾದ ಸಂತಾನ ಅನ್ನೋದು ಇಲ್ಲಿಂದ ಬರೋದರಿಂದ ತನಗೇನೋ ಒಂದು ನಿತ್ಯತೆ ಸಿಕ್ಕಿಬಿಡುತ್ತದೆ ಅನ್ನುವ ಭ್ರಮೆ ಕೂಡ ಬರುವಂತಾಯಿತು. ಈ ಎಲ್ಲ ಕಾರಣದಿಂದ ಈ ಒಂದು ಸ್ತ್ರೀ ಪುರುಷ ವೈಷಯಿಕವಾದಂಥ ಈ ಭೋಗಕ್ಕೆ ಹೆಚ್ಚಿನ ಬೆಲೆ ಬಂತು. ಅದನ್ನು ಸಾರವತ್ತಾಗಿ ಇಟ್ಟುಕೊಂಡು ಬಿಟ್ಟಿದ್ದಾನೆ. ಆ ಕಾರಣದಿಂದ ಅವನು ಹೇಳ್ತಾ ಇದ್ದಾನೆ ಕ್ಷೇಮೇಂದ್ರ, ಅಯೋಮಯಾನಾಂ ಹೃದಯೇಶು ತೇಷಾಂ ಕೊಪ್ಯಸ್ತಿ ನೂನಂ ಕುಲಿಶೋಪದೇಶ. ಕಬ್ಬಿಣದ ಹೃದಯಗಳಿಗೂ ಕೂಡ ಸಿಡಿಲು ಬಿದ್ದಂತೆ ಆಗುವಂಥದ್ದು ಯಾವುದು ಅಂತಂದರೆ ಸ್ತ್ರೀಯರ ಅಥವಾ ಪುರುಷರ ಕಟಾಕ್ಷ ವೀಕ್ಷಣೆಗಳು ಅಂತಾನೆ. ಇದರಿಂದಲೇ ನೀವು ಅರ್ಥ ಮಾಡ್ಕೊಂಡು ಬಿಡ್ಬೋದು ಈ ಪುರುಷಾರ್ಥದ ಬಗೆ ಎಂಥದ್ದು ಅನ್ನೋದನ್ನು. ಕಟ್ಟ ಕಡೆಗೆ ಇವನು ಮೋಕ್ಷವನ್ನು ಕುರಿತು ವಿಸ್ತರಿಸಿ ಚರ್ಚೆ ಮಾಡ್ತಾನೆ. ಇದು ಕ್ಷೇಮೇಂದ್ರನ ಈ ಗ್ರಂಥದ ಅತ್ಯಂತ ದೊಡ್ಡ ಭಾಗವೂ ಹೌದು, ಮತ್ತು ಅವನಿಗೆ ತುಂಬ ಪ್ರಿಯವಾದ ಪುರುಷಾರ್ಥ ಇದು ಅಂತ ಕೂಡ ಗೊತ್ತಾಗುತ್ತದೆ. ಹಿರೇಣ್ಣನವರು ಹೇಳ್ತಾರೆ, ದಿ ಅಲ್ಟಿಮೇಟ್ ವ್ಯಾಲ್ಯೂ ಅನ್ನೋದು ಒಂದೇ, ಮೋಕ್ಷ. ಇನ್ನು ಮಿಕ್ಕದ್ದೆಲ್ಲ ಅದರ ಸಾಪೇಕ್ಷವಾಗಿ. ಮೋಕ್ಷ ಅಂತಂದರೆ ನಾವು ಈ ಲೋಕವನ್ನು ಬಿಟ್ಟು ಓಡೋಗೋದು, ಇನ್ನೆಲ್ಲೋ ನಿಲ್ಲುವಂಥದ್ದು ಅನ್ನುವ ಅರ್ಥದಲ್ಲಿ ಅಲ್ಲ. ಅದು ಗೌಣ. ಮುಖ್ಯ ಅನ್ನೋದು ಜೀವನ್ಮುಕ್ತಿಯೇ, ಸದೇಹ ಮುಕ್ತಿಯೇ ಆದಂಥದ್ದು. ಇವನು ಅದಕ್ಕೆ ಆರಂಭ ಮಾಡ್ತಾನೆ, ವಿವೇಕವೇ ಬಹಳ ಮುಖ್ಯವಾದ ಮೋಕ್ಷೋಪಾಯ ಅಂತ. ನಿತ್ಯ ಅನಿತ್ಯಾದಿ ವಿವೇಕವೇ ಬಹಳ ಮುಖ್ಯ. ಭೋಗಾಭೋಗ ವಿಲೋಪಕೋಪ ಕಲಹೈಹಿ ತೋಕಾಶ ಕಲಹೈರಸ್ತೋಕ ಶೋಕಾಕುಲಂ ಕಾಮಂ ಕಾಮಮಕಾಮಧಾಮ ಸಮಯಂ ಯೋಗಂ ವಿಯೋಗಾನುಗಂ ರೋಗೋದ್ಗಾರ ವಿಕಾರ ಪಾಕ ವಿಷಮಂ ನಿರ್ಮೂಲ್ಯ ನೆತ್ರವ್ಯಥಾ ಸೇಕಂ ಮೋಕ್ಷಫಲಾಯ ಸಂಶಯತರೋ ರೇಕಂ ವಿವೇಕಂ ನುಮಃ. ಏನು ಶಾರ್ದೂಲ ವಿಕ್ರೀಡಿತ ನೋಡಿ. ಭೋಗಾಭೋಗ ವಿಲೋಪ ಕೋಪ ಕಲಹೈರಸ್ತೋಕ ಶೋಕಾಕುಲಂ ಕಾಮಂ ಕಾಮಮಕಾಮಧಾಮ ಸಮಯಂ ಯೋಗಂ ವಿಯೋಗಾನುಗಂ ರೋಗೋದ್ಗಾರ ವಿಕಾರ ಪಾಕ ವಿಷಮಂ ನಿರ್ಮೂಲ್ಯ ನೆತ್ರವ್ಯಥಾ ಸೇಕಂ ಮೋಕ್ಷಫಲಸ್ಯ ಸಂಶಯತರೋ ರೇಕಂ ವಿವೇಕಂ ನುಮಃ. ಈ ಸಂಶಯ ವೃಕ್ಷಕ್ಕೆ ಮೋಕ್ಷ ಫಲವನ್ನು ತಂದುಕೊಡಬೇಕು ಅಂತಂದರೆ ಇರುವುದು ಒಂದೇ ದಾರಿ, ವಿವೇಕ ಅಂತಕ್ಕಂಥದ್ದು. ವಿವೇಕ ಅನ್ನುವ ಸೇಚನೆಯಿಂದಲೇ ಸಂಶಯ ತರುವಿಗೂ ಕೂಡ ನಿಶ್ಚಯ ಮೂಡಿ ಮೋಕ್ಷ ಅನ್ನುವಂಥ ಫಲ ಬರುತ್ತದೆ. ಈ ಭೋಗ ಮತ್ತು ಅಭೋಗ ಮತ್ತು ಭೋಗ ಅಭೋಗಗಳಿಂದ ಉಂಟಾಗುವ ತೊಡಕುಗಳಿಂದ ಬರ್ತಕ್ಕಂಥ ಕೋಪ, ರಾಗ, ದ್ವೇಷ ಇತ್ಯಾದಿಗಳು, ಕಾಮದ ಈಡೇರಿಕೆ ಆಗದೇ ಇರತಕ್ಕಂಥದ್ದು, ಇವುಗಳಿಂದ ಬರುವಂಥ ಸಂಯೋಗ ಮತ್ತು ವಿಯೋಗಗಳು, ರೋಗ ಭೋಗಾದಿಗಳ ನಾನಾ ವಿಕಾರಗಳು, ಇವುಗಳೆಲ್ಲ ಉಂಟು ಮಾಡುವ ರಾಗದ್ವೇಷಗಳು, ಸುಖ ದುಃಖಗಳಿಂದ ಮೀರಿರತಕ್ಕಂಥದ್ದು ಮೋಕ್ಷದ ಆನಂದ. ಅದನ್ನು ಪಡ್ಕೊಳ್ಳೋದಕ್ಕೆ ವಿವೇಕ ಬಹಳ ಮುಖ್ಯ ಅಂತ ಹೇಳ್ತಾನೆ. ಬಾಲ್ಯಂ ದುಸ್ಸಹ ಮೋಹ ಸಂಹತಿ ಹತಂ ರಾಗೋಲ್ಬಣಂ ಯೌವನಂ ವೃದ್ಧತ್ವಂ ಸಕಲೋಪಭೋಗ ಕಲನಾ ವೈಕಲ್ಯ ಶಲ್ಯಾಕುಲಂ ವೈರಾಗ್ಯೇಣ ವಿನಾ ವಿನಷ್ಟ ವಿಮಲಾ ಲೋಕಂ ಸಶೋಕಂ ಸದಾ ಸಂಸಾರೇ ಸರತಾಂ ಪುನಃ ಪುನರಹೋ ಯಾತಂ ವೃಥಾ ಜೀವಿತಂ. ಬಾಲ್ಯದಲ್ಲಿ ಒಂದು ಅವಿವೇಕ, ಪೆದ್ದುತನ, ಏನೂ ಗೊತ್ತಿರೋಲ್ಲ. ಇನ್ನು ಯೌವನದಲ್ಲಿ ಎಲ್ಲ ಆಕರ್ಷಣೆಯ ಉಲ್ಬಣ. ಇನ್ನು ವೃದ್ಧತ್ವ ಅನ್ನುವುದು ಬರಿಯ ಚಿಂತಾಕುಲತ್ವ, ವೈಕಲ್ಯ ಅಂದರೆ ವ್ಯಥೆ, ವಿಕಲತೆಯ ದುಃಖ,
ಅದು ಇರತಕ್ಕಂಥದ್ದು. ಹೀಗಾಗಿ ವೈರಾಗ್ಯ ಅನ್ನುವುದನ್ನು ಒಂದನ್ನು ನಾವು ಇಟ್ಟುಕೊಳ್ಳದೇ ಇದ್ದರೆ ಇಡೀ ಬದುಕು, ಇಡೀ ಜಗತ್ತು ನಮಗೆ ದುಃಖವೇ ಆಗಿಬಿಡುತ್ತದೆ ಎನ್ನುವ ಮಾತನ್ನು ಹೇಳ್ತಾನೆ. ಪುನರ್ಜನ್ಮ ಸಹಸ್ರಹೇತುರ್ಮಲೀಮ ಸ್ನೇಹ ಸಮೋಸ್ತಿ ನಾಣ್ಯ ಪುಂಸಃ ಪ್ರದೀಪಸ್ಯ ಚ ಯಃ ಕರೋತಿ ಸೇವೋನ್ಮುಖತ್ವಂ ಗೃಹ ಸಂವಿಭಾಗೆ. ಮತ್ತೆ ಮತ್ತೆ ಜನ್ಮ ಸಹಸ್ರಗಳ ಮಂಕನ್ನು, ಕೊಳೆಯನ್ನು, ಮಸಿಯನ್ನು ತಂದುಕೊಡ್ತಕ್ಕಂಥದ್ದು ಸ್ನೇಹ, ಅಟ್ಯಾಚ್ಮೆಂಟ್. ಅದು ಇಲ್ಲದೇ ಇದ್ದಾಗ ಮನುಷ್ಯನ ಜೀವನ ಅನ್ನುವ ದೀಪ ನಿಜವಾಗಿಯೂ ಜ್ಞಾನದ ಮೋಕ್ಷದ ಬೆಳಕನ್ನು ಕೊಡೋದ್ರೊಳಗೆ ಸಂದೇಹವೇ ಇಲ್ಲ ಅಂತಾನೆ. ಮತ್ತೆ ರೂಪಕವನ್ನೇ ಮಾಡಿದ್ದಾನೆ. ಆಕ್ರಾಂತಂ ಪಿಶುನೈಃ ನರೇಂದ್ರ ಭವನಂ ವಿದ್ಯಾಗೃಹಂ ಮತ್ಸರೈಃ ಆಯಾಸೈರ್ದ್ರವಿಣಂ ಕುಲಂ ಕುತನಯೈಃ ನಾನಾ ವಿಯೋಗೈಃ ಸುಖಂ ಸಾಧುತ್ವಂ ಖಲವಂಚನಾ ಪರಿಭವೈಃ ಚಿಂತಾ ಸಹಸ್ರೈರ್ಮನಸ್ತತ್ನಾಸ್ತ್ಯೇವ ಚ ಯತ್ ಸದೋಷ ಕಲುಷಂ ನಿರ್ದೋಷ ಏಕಶಮಃ. ತುಂಬ ಸಣ್ಣ ಬುದ್ಧಿಯವರಿಂದ, ಜುಜುಬಿ ಮನಸ್ಸಿನವರಿಂದ ದೊಡ್ಡ ದೊಡ್ಡ ಅರಮನೆಗಳು ಆಕ್ರಾಂತವಾಗಿವೆ. ಇನ್ನು ದೊಡ್ಡ ದೊಡ್ಡ ಗುರುಮನೆಗಳು ಹೊಟ್ಟೆ ಕಿಚ್ಚಿನವರಿಂದ ತುಂಬಲ್ಪಟ್ಟಿವೆ. ಇನ್ನು ಮನೆಗಳು ದುಡ್ಡು ಕಾಸಿನ ಆಸೆ ಪಡ್ತಕ್ಕಂಥ ಧೂರ್ತರಿಂದ ಮತ್ತು ಕೆಟ್ಟ ಮಕ್ಕಳಿಂದ ತುಂಬಿಕೊಂಡು ಬಿಟ್ಟಿವೆ. ಮತ್ತು ಬದುಕೆಲ್ಲ ರಾಗ ವಿಯೋಗಿಗಳಿಂದ ತುಂಬಿಕೊಂಡಿದೆ. ಸಜ್ಜನರಿಗೆಲ್ಲ ದುರ್ಜನರ ಪೀಡೆ ಅನ್ನೋದು ಕೊನೆ ಮೊದಲಿಲ್ಲದೆ ಆಗಿರತಕ್ಕಂಥದ್ದು. ಹಾಗಾಗಿ ಈ ಜಗತ್ತಿನಲ್ಲಿ ಶಮ ಅನ್ನುವುದೊಂದು ಬಿಟ್ಟರೆ ಇನ್ಯಾವುದೂ ನಿರ್ದುಷ್ಟವಾಗಿಲ್ಲ ಅಂತ. ದೋಷವೇ ಇಲ್ಲದೆ ಇರತಕ್ಕಂಥದ್ದು ಶಾಂತಿ ಎನ್ನುವ ಒಂದು ಗುಣ ಬಿಟ್ಟು ಇನ್ಯಾವುದೂ ಅಲ್ಲ. ಮತ್ತು ಅದು ಹೇಗಿರಬೇಕು ಅನ್ನೋ ಮಾತನ್ನು ಅವನು ಹೇಳ್ತಾನೆ. ಬಹಳ ಸೊಗಸಾಗಿ ಆ ಒಂದು ವಿಷಯವನ್ನು ಹೇಳ್ತಾನೆ. ಭೋಗೇ ರೋಗ ಭಯಂ, ಸುಖೇ ಕ್ಷಯ ಭಯಂ, ವಿತ್ತೇಗ್ನಿ ಭೂಭೃದ್ ಭಯಂ, ದಾಸ್ಯೇ ಸ್ವಾಮಿ ಭಯಂ, ಗುಣೇ ಖಲ ಭಯಂ, ವಂಶೇ ಕುಯೋಷಿತ್ ಭಯಂ, ಮಾನೇ ಮ್ಲಾನಿ ಭಯಂ, ಜಯೇ ರಿಪುಭಯಂ, ಕಾಯೇ ಕೃತಾಂತಾದ್ ಭಯಂ, ಸರ್ವಂ ನಾಮ ಭವೇ ಭವೇದ್ ಭಯಮಹೋ ವೈರಾಗ್ಯಮೇವಾ ಭಯಂ. ಈ ಮಾತನ್ನು ನಮ್ಮ ಭರ್ತೃಹರಿ ನೀತಿ ಶತಕದಲ್ಲಿ, ವೈರಾಗ್ಯ ಶತಕದಲ್ಲಿ ನೋಡ್ತೀವಿ. ಆದರೆ ವೈರಾಗ್ಯ ಶತಕದಲ್ಲಿ ಅನೇಕ ಮೂಲಗಳ ಪದ್ಯಗಳ ಸಾಧ್ಯತೆಯನ್ನು ಡಿ ಕೋಸಾಂಬಿ ಅಂಥವರೆಲ್ಲ ಅನೇಕರು ತೋರ್ಪಡಿಸಿಕೊಟ್ಟಿದ್ದಾರೆ. ಅರೆ ಕ್ಷೇಮೇಂದ್ರಂದು ಹಾಗಲ್ಲ, ಇದು ಅಪ್ಪಟ ಕ್ಷೇಮೇಂದ್ರಂದು, ಇವನು ಬೇರೆಯವ್ರನ್ನ ಕದ್ದು ಬರೆದದ್ದಲ್ಲ. ಹೀಗಾಗಿ ಇಲ್ಲಿಂದಲೇ ಸ್ವಲ್ಪ ವಿಪರ್ಯಸ್ತವಾಗಿ ಭರ್ತೃಹರಿಗೆ ಹೋಗಿರಬೇಕೇ ಹೊರತು ಮತ್ತೊಂದಲ್ಲ. ತುಂಬ ಚೆನ್ನಾಗಿರುವ ಪದ್ಯ, ಅತ್ಯದ್ಭುತವಾದ ಪದ್ಯ, ನನಗೆ ತುಂಬ ಇಷ್ಟವಾದ ಪದ್ಯ. ತುಂಬ ಸುಖ ಪಡೋಣ ಅಂದರೆ ರೋಗದ ಭಯ, ತುಂಬ ಚೆನ್ನಾಗಿ ಅನುಭವಿಸೋಣ ಅಂತಂದರೆ ನಮಗೆ ಬದುಕೋದಕ್ಕೆ ಆಸೆ ಇದ್ದರೂ ಸಾವಿನ ಭಯ ಉಂಟು. ಮತ್ತು ದುಡ್ಡು ತುಂಬ ಇದ್ದರೆ ಯಾವುದೋ ಆಕಸ್ಮಿಕಗಳು, ಫೈರ್ ಆಕ್ಸಿಡೆಂಟು, ಮತ್ತೊಂದು ಮಗದೊಂದು, ಮತ್ತು ಗೌರ್ಮೆಂಟು, ಭೂಭೃತ್ ಭಯಂ. ವಿತ್ತೇ ನೃಪಾಲಾದ್ ಭಯಂ ಅಂತ ಭರ್ತೃಹರಿ ಪಾಠ ಇದ್ದರೆ ಇವನು ಎರಡು ಮಾಡ್ತಾನೆ. ವಿತ್ತೇಗ್ನಿ ಭೂಭೃತ್ ಭಯಂ ಅಂತ ಅಗ್ನಿ ಮೊದಲಾದಂಥ ಆಕಸ್ಮಿಕಗಳಿಂದ ಮತ್ತು ರಾಜರುಗಳಿಂದ ಆಗ್ತಕ್ಕಂಥದ್ದು. ಇನ್ನು ನಾವು ಯಾರ ಕೈ ಕೆಳಗಿದ್ದರೂ ಯಜಮಾನನ ಹಂಗಿನ ಭಯ ನಮಗುಂಟು, ದಾಸ್ಯೇ ಸ್ವಾಮಿ ಭಯಂ. ಇನ್ನು ಗುಣವಂತರಾಗಿದ್ದರೆ ದುರ್ಗುಣಿಗಳ ಭಯ. ಇನ್ನು ನಾವು ಒಳ್ಳೆ ವಂಶಸ್ಥರು ಅಂದರೆ ನಮ್ಮ ಮನೆತನದಲ್ಲಿ ಯಾರು ಕೆಟ್ಟವ್ರು ಹುಟ್ಟುಬಿಟ್ರಿ ಅಂತ, ಕೆಟ್ಟ ಹೆಣ್ಣು ಹುಟ್ಟಿದ್ರೆ ಸಾಕು ಅಂತ. ಎಷ್ಟು ಒಳ್ಳೆಯವರಾಗಿದ್ದರು, ಇವ್ರ ಮಗಳು ಓಡೋದ್ರು ಅಂತ, ಓಡೋದ್ರು ನಡ್ಕೊಂಡು ಹೋದ್ರು, ಒಟ್ಟಲ್ಲಂತೂ ಕೆಟ್ಟ ಹೆಸರು ತಪ್ಪೋದಿಲ್ಲ. ಇನ್ನು ಮಾನವಂತರಿಗೆ ಮಾನ ಕಳ್ಕೊಳ್ಳುವಂಥ ಭಯ, ಅಭಿಮಾನ ಶೂರರಿಗೆ ಯಾರ ಮುಂದೆ ಕೈ ಚಾಚಬೇಕು ಅನ್ನುವ ಭಯ. ಇನ್ನು ವೈರಿ ಭಯ, ಜಯದ ವಿಷಯದಲ್ಲಿ ದೇಹ ಇರುವವರೆಗೂ ಕೃತಾಂತಾದ್ ಭಯಂ. ಭರ್ತೃಹರಿ ಪಾಠದಲ್ಲಿ ರೂಪೇ ಜರಾಯ ಭಯಂ ಅಂತಿದೆ, ಅದು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಸುಖೇ ಕ್ಷಯ ಭಯಂ ಹೇಳಿರೋದ್ರಿಂದ ಇಲ್ಲಿ ರೂಪೇ ಜರಾಯ ಭಯಂ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು. ಹಾಗಾಗಿ ಎಲ್ಲೆಲ್ಲೂ ಭಯ, ವೈರಾಗ್ಯ ಒಂದೇ ಅಭಯ ಅಂತಾನೆ. ಹೀಗೆ ವಿವೇಕ, ವೈರಾಗ್ಯ, ಶಮೆ, ಸಮಾಧಾನ, ಇವು ಮೂರು ಮೋಕ್ಷಕ್ಕೆ ತುಂಬ ಬೇಕು ಅಂತ. ಈ ದೇವರು ಪೂಜೆ ಮಾಡಿ, ಆ ದೇವರು ಪೂಜೆ ಮಾಡಿ, ಈ ಪುಸ್ತಕ ಓದಿ, ಆ ವ್ರತ ಮಾಡಿ ಅಂತ ಹೇಳ್ತಾ ಇಲ್ಲ. ಮತ್ತೆ ನಮಗೆ ಗೊತ್ತಾಗುತ್ತೆ ಇದು ಕೂಡ ಅತ್ಯಂತ ವಿವೇಕದಿಂದ ಕೂಡಿರ್ತಕ್ಕಂಥದ್ದು ಅಂತ. ನಕಸ್ಯ ಕುರ್ವಂತಿ ಶಮೋಪದೇಶಂ ಸ್ವಪ್ನೋಪಮಾನಿ ಪ್ರಿಯಸಂಗತಾನಿ ಜರಾ ನಿಪೀತಾನಿ ಚ ಯೌವನಾನಿ ಕೃತಾಂತ ದಷ್ಟಾನಿ ತ ಜೀವಿತಾನಿ. ಯಾರಿಗೆ ಶಮದ ಉಪದೇಶ ಆಗೋಲ್ವೋ ಅವರಿಗೆ ಪ್ರಿಯ ಉಂಟಾಗುವುದು ಕನಸಿನಲ್ಲೂ ಇಲ್ಲ. ಯಾರಿಗೆ ಯೌವನ ಮುಪ್ಪಿಂದ ಕುಡಿಯಲ್ಪಡುತ್ತದೆ, ಜೀವನ ಯಮನಿಂದ ಕಚ್ಚಲ್ಪಡುತ್ತದೆ ಅಂತ ಗೊತ್ತಿಲ್ವೋ ಅವರಿಗೆ ಶಮ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟಂತಾನೆ. ಚಿತ್ತಂ ವಾತ ವಿಕಾಸಿ ಪಂಸು ಸಚಿವಂ ರೂಪಂ ದಿನಾಂತಾತಪಂ ಭೋಗಂ ದುರ್ಗತ ಗೇಹ ಬಂಧ ಚಪಲಂ ಪುಷ್ಪಸ್ಮಿತಂ ಯೌವನಂ
ಸ್ವಪ್ನಂ ಬಂಧು ಸಮಾಗಮಂ ತನುಮಪಿ ಪ್ರಸ್ಥಾನ ಪುಷ್ಯಪ್ರಪಾಂ ನಿತ್ಯಂ ಚಿಂತಯತಾಂ ಭವಂತಿ ನಸತಾಂ ಭೂಯೋ ಭವಗ್ರಂಥಯ. ಯಾರು ಅನಿತ್ಯತೆಯನ್ನು ಯೋಚನೆ ಮಾಡ್ತಾರೋ ಅವರಿಗೆ ಯಾವ ತೊಡಕು ಆಗೋಲ್ಲ. ಚಿತ್ತಂ ಬಾಲ ವಿಕಾಸಿ ಪಂಸು ಸಚಿವಂ, ವಾತ ವಿಕಾಸಿ ಪಂಸು ಸಚಿವಂ. ಮನಸ್ಸು ಅನ್ನುವಂಥದ್ದು ಯಾವ ರೀತಿಯಾದದ್ದು, ಎಷ್ಟು ಚಂಚಲ ಅಂತಂದರೆ ಗಾಳಿಯಲ್ಲಿ ಏಳುವ ಧೂಳಿದ್ದಂತೆ ಅಂತ. ಪಂಸು ಚಿತ್ತಂ ವಾತ ವಿಕಾಸಿ ಪಂಸು ಸಚಿವಂ. ಆ ಮಾತು ನೋಡಿ, ಗಾಳಿಯಲ್ಲಿ ಏಳ್ತಕ್ಕಂಥ ಧೂಳಿಯ ಮಂತ್ರಿ ಇದ್ದಂತೆ ಮನಸ್ಸು ಅಂತ. ಗಾಳಿಯಲ್ಲಿ ಏಳುವ ಧೂಳು ಎಲ್ಲಂದ್ರೆ ಅಲ್ಲಿ ಹೊರಟೋಗುತ್ತೆ, ಹೇಗಂದರೆ ಹೋಗುತ್ತೆ, ಅಷ್ಟು ಬೇಗ ಮಾಯವಾಗುತ್ತೆ, ಇನ್ನಷ್ಟು ಬೇಗ ಎದ್ದು ಬಿಡುತ್ತೆ. ಮನಸ್ಸು ಅಷ್ಟು ಚಂಚಲ. ರೂಪಂ ದಿನಾಂತಾತಪಂ. ರೂಪ ಅನ್ನೋದು ಸಾಯಂಕಾಲದ ಬಿಸಿಲಿದ್ದಂತೆ, ನೋಡ್ತಾ ಇದ್ದಂತೆ ಕತ್ತಲಾಗ್ಬಿಡುತ್ತೆ. ರೂಪ ನೋಡ್ತಾ ಇದ್ದಂತೆ ಕುರೂಪವಾಗಿಬಿಡುತ್ತೆ. ಯಾವ ರೀತಿ ಸುಕ್ಕಿಲ್ಲದ ಮುಖ ಸುಕ್ಕುಗಳಿಗೆ ಆಕಾರವಾಗುತ್ತದೆ, ಕಪ್ಪಗೆ ಹೊಳೆಯ ಕೂದಲಿರ್ತಕ್ಕಂಥ ತಾಳೆ ಇಲ್ಲ ಬಿಳಿ ಆಗುತ್ತೆ, ಇಲ್ಲ ಬೋಳಾಗುತ್ತೆ. ಎಷ್ಟು ಚೆನ್ನಾಗಿ ದಾಳಂಬರೆ ಬೀಜದ ಪಂಕ್ತಿ ಆಗಿರ್ತಕ್ಕಂಥ ಹಲ್ಲುಗಳು ಉದುರು ಹೋಗ್ಬಿಡುತ್ತವೆ, ವಿಕಾರವಾಗಿಬಿಡುತ್ತವೆ. ನೋಡಿದಾಗ ಎಷ್ಟು ಅಶಾಶ್ವತ. ಭೋಗಂ ದುರ್ಗತ ಗೇಹ ಬಂಧ ಚಪಲಂ. ಭೋಗ ಅಂತಕ್ಕಂಥದ್ದು ಹಾಳು ಮನೆಯ ಹಾಗೆ ನೋಡ್ತಾ ಕುಸ್ತು ಬಿದ್ದು ಬಿಡುತ್ತೆ. ಯೌವನ ಪುಷ್ಪಸ್ಮಿತಂ. ಯೌವನ ಅರಳಿದ ಹೂವಿನಂತೆ, ಎಷ್ಟು ಬೇಗ ಉದುರೋಗುತ್ತೋ, ಎಷ್ಟು ಬೇಗ ಯಾರು ಕಿತ್ಕೊಂಡು ಮುಡ್ಕೊಳ್ತಾರೋ, ಎಷ್ಟು ಬೇಗ ಬಾಡು ಹೋಗುತ್ತೋ. ಇನ್ನು ಬಂಧು ಸಮಾಗಮ ಸ್ವಪ್ನ ಇದ್ದಂತೆ, ಒಂದು ಕ್ಷಣದಲ್ಲಿ ಎದ್ದಾಗ ಮಾಯವಾಗಿಬಿಡುತ್ತೆ ಸ್ವಪ್ನ. ಆ ತರಹ ಇನ್ನು ದೇಹವೂ ಕೂಡ ಪ್ರಸ್ಥಾನ ಪುಷ್ಯತ್ ಪ್ರಪಾಂ ಅಂದರೆ ನೀರಡಿಕೆಯ ಹಿಂಗಿಸಿಕೊಳ್ಳುವ ಜಾಗ ಪ್ರಪಾ ಅಂತ. ನೀರು ಕುಡಿತೀವಿ, ಹೊರಡ್ತಾ ಇರ್ತೀವಿ, ಅಲ್ಲೇ ನಿಂತಿರ್ತೀವಿ ಪ್ರಯಾಣಿಕರು. ಹಾಗೆ ಬದುಕು ಅಂತಕ್ಕಂಥದ್ದು ಒಂದು ವಾಟ್ರಿಂಗ್ ಸ್ಟೇಷನ್ ತರಹ. ಎಲ್ಲೋ ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ಒಂದು ಕಡೆ ಕಾಫಿಗೆ ನಿಲ್ಲಿಸ್ತಾರೆ, ಕಾಫಿ ಕುಡಿದು ಅವಸರವಾಗಿ ಬಸ್ ಹತ್ಕೊಂಡು ಹೋಗ್ತಾ ಇರ್ತೀವಿ. ಅಷ್ಟು ಮಾತ್ರದ್ದು ಬದುಕು ಅಂತ. ಎಷ್ಟು ಒಳ್ಳೆಯ ರೂಪಕವನ್ನು ಕೊಡ್ತಾನೆ ನೋಡಿ. ಇದನ್ನು ಆಲೋಚನೆ ಮಾಡಿದವರಿಗೆ ಎಂದೂ ಭವಗ್ರಂಥಿ ಬರೋದಿಲ್ಲ ಅಂತ. ಅಭಿನ್ನಾರ್ಥಾನರ್ಥ ಸುಹೃದಪರಿ ಪರಿಚ್ಛೇದರಹಿತ ಸಮಾವಜ್ಞಾಮಾನ ಸದೃಶ ಸುಖದುಃಖ ವ್ಯತಿಕರ ನಮೌನಿ ನಾಮೌನಿ ವನಜಲ ಸಮಾನಾಸನಮನಾಹ ನದೈನ್ಯಂ ನಾದೈನ್ಯಂ ಸ್ಪೃಶತಿ ಗುಣ ನೈರ್ಗುಣ್ಯ ವಿರತಃ. ಈ ದ್ವಂದ್ವಾತಿರಿಕ್ತನಾದವನು, ಯಾವುದನ್ನು ಶುಕಾಷ್ಟಕದಲ್ಲಿ ಹೇಳ್ತಾರಲ್ಲ, ನಿಸ್ತ್ರೈಗುಣ್ಯೇ ವಿಚರತಾಂ ಕೋವಿಧಿ ಕೋ ನಿಷೇಧ. ತ್ರೈಗುಣ್ಯಾತೀತವಾದ ಗುಣಾತೀತವಾದ ನಿರ್ಗುಣದ ದಾರಿಯಲ್ಲಿ ನಡೆಯುವವರಿಗೆ ವಿಧಿ ಯಾವುದು, ನಿಷೇಧ ಯಾವುದು, ಯಾವುದೂ ಇಲ್ಲ ಅಂತ. ಹಾಗೆ ಅರ್ಥ ಅನರ್ಥ, ಸುಹೃತ್ ಅಸುಹೃತ್, ಸ್ನೇಹ ಅಸ್ನೇಹ, ಮತ್ತು ಜ್ಞಾನ ಅಜ್ಞಾನ, ಮಾನ ಅಮಾನ, ಸುಖ ದುಃಖ, ಮೌನ ಅಮೌನ, ದೈನ್ಯ ಅದೈನ್ಯ, ಈ ರೀತಿಯಾಗಿ ಎಲ್ಲವೂ ಒಂದೇ ಅಂತ ದ್ವಂದ್ವಾತಿರಿಕ್ತರಾದವರಿಗೆ ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನಕೇನಚಿತ್ ಶೀತೋಷ್ಣ ಸುಖ ದುಃಖಶ್ಚ ಅನ್ನುವಂಥ ಎಲ್ಲ ಭಗವದ್ಗೀತೆಯ ಮಾತುಗಳನ್ನು ನಾವು ಅನುಸಂಧಾನ ಮಾಡಿದ್ರೆ ಇಹದಲ್ಲಿ ದ್ವಂದ್ವಾತೀತೆಯನ್ನು ಇಟ್ಟುಕೊಳ್ಳುವುದೇ ಆ ಅದ್ವೈತಿಕ ಸ್ಥಿತಿಯೇ ಮೋಕ್ಷ ಅನ್ನುವಂಥದ್ದನ್ನು ಕ್ಷೇಮೇಂದ್ರ ತುಂಬ ಸೊಗಸಾಗಿ ಸ್ಮರಣೀಯವಾಗಿ ಸ್ಪೃಹಣೀಯವಾಗಿ ಹೇಳ್ತಾನೆ. ಈ ಒಂದು ದೃಷ್ಟಿಯಿಂದ ನೋಡಿದಾಗ ಅವನ ಕವಿತೆ ಎಷ್ಟು ಸಂಕ್ಷೇಪ ಸುಂದರವಾದದ್ದು, ಸಾರ್ವಕಾಲಿಕವಾದದ್ದು ಅಂತ ತಿಳಿಯುತ್ತದೆ. ನಾಳೆ ಮತ್ತೆ ಇನ್ನು ಕಾವ್ಯಗಳನ್ನು ನೋಡೋಣ. ಚಾರುಚರ್ಯ, ಸೇವ್ಯ ಸೇವಕೋಪದೇಶ, ದರ್ಪದಲನ ಇತ್ಯಾದಿಗಳನ್ನು. ನಮಸ್ಕಾರ.